ಹಾಯ್ ಹಲೋ ನಮಸ್ತೆ. ಈ ವಿಡಿಯೋದಲ್ಲಿ ಇಂಗ್ಲಿಷ್ ಈ ಪ್ರಶ್ನೆ ಪತ್ರಿಕೆಯ ಮಾಡೆಲ್ ಕ್ವಶನ್ ಪೇಪರು ಮತ್ತೆ ವಿತ್ ಆನ್ಸರ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ನೋಡಿ ಯಾವ ರೀತಿ ಕ್ವಶನ್ ಟೈಪ್ ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಫಸ್ಟ್ ಇದು ಯಾವುದು ಇಫ್ ಕ್ಲಾಸ್. ನೋಡಿ, ಇಫ್ ಕ್ಲಾಸ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಈ ಇಫ್ ಕ್ಲಾಸ್ ನಲ್ಲಿ ಹೇಗೆ ಅಂತಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ಮೋಹನ್ ಹ್ಯಾಡ್ ಸೇವ್ಡ್ ಮೋರ್ ಮನಿ ಹಿ ಡ್ಯಾಶ್ ಬಾಟ್ ಅ ಹೌಸ್ ಅಂತಿದೆ. ಸೊ ಇದು ಹ್ಯಾಡ್ ಸೇವ್ಡ್ ಇದೆ ನೋಡಿ. ಹ್ಯಾಡ್ ಸೇವ್ಡ್ ಅಂತಂದ್ರೆ ಇದು ಥರ್ಡ್ ಕಂಡೀಷನಲ್ ಇದೆ. ಸೊ ಥರ್ಡ್ ಕಂಡೀಷನಲ್ ಇದ್ದಾಗ ನೀವೇನ್ ಬರ್ಕೋಬೇಕು ಅಂತಂದ್ರೆ ವುಡ್ ಹ್ಯಾವ್ ಪ್ಲಸ್ V3 ಬರಬೇಕು. ವುಡ್ ಹ್ಯಾವ್ ಪ್ಲಸ್ V3. ಸೊ ಫಿಕ್ಸ್ ಇದು, ಹೌದಾ? ವುಡ್ ಹ್ಯಾವ್ ಅಂತೂ ಬಂದೇ ಬರುತ್ತೆ. ನೋಡಿ ಈಗ ಏನು ಅರ್ಥ ಇದು, ಇಫ್ ಮೋಹನ್ ಹ್ಯಾಡ್ ಸೇವ್ಡ್ ಮೋರ್ ಮನಿ ಹಿ ಡ್ಯಾಶ್ ವುಡ್ ಹ್ಯಾವ್ ಬಾಟ್ ಎ ಹೌಸ್ ಅಂದ್ರೆ ಜಾಸ್ತಿ ಮನಿ ಮೋಹನ್ ಸೇವ್ ಮಾಡಿದ್ದಾದ್ರೆ ಅವನೊಂದು ಮನೆಯನ್ನ ಖರೀದಿ ಮಾಡಬಹುದಿತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಕಂಡೀಷನ್ದಾಗ ಫಿಕ್ಸ್ ನೆನಪಿಟ್ಕೋರಿ, ವುಡ್ ಹ್ಯಾವ್ ಪ್ಲಸ್ V3 ಉತ್ತರ ಬರುತ್ತೆ. ಆಮೇಲೆ ನಿಮ್ಗೆ ಇತ್ತೀಚೆಗೆ ಎರಡು ಆಪ್ಷನ್ಸ್ ಕೊಡ್ತಾ ಇದಾರೆ, ವುಡಂಟ್ ಹ್ಯಾವ್ V3 ಪ್ಲಸ್ ವುಡ್ ಹ್ಯಾವ್ V3 ಅಂತೇಳಿ. ಸೊ ನೀವೇನು ಅಂತಂದ್ರೆ ಆ ಸೆಂಟೆನ್ಸ್ ನ ನೋಡ್ಕೋಬೇಕು, ಅದು ವುಡಂಟ್ ಹ್ಯಾವ್ ಬರುತ್ತೋ ವುಡ್ ಹ್ಯಾವ್ ಬರುತ್ತೋ ಅಂತ. ಆ ರೀತಿ ನೀವು ಉತ್ತರವನ್ನ ಬರಿಬೇಕು. ಈ ರೀತಿಯಾಗಿ ಇಫ್ ಕ್ಲಾಸ್ ಮೇಲೆ ಬಹಳ ಸುಲಭದ ಪ್ರಶ್ನೆ ಇರುತ್ತೆ. ಸೊ ಅದನ್ನ ನೀವು ಟಚ್ ಮಾಡ್ಬೇಕಾಗತ್ತೆ. ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಇಲ್ಲೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಕ್ವಶನ್ ಇದೆ ನೋಡಿ. ಮೇ ಐ ಆಸ್ಕ್ ಯು ಅ ಕ್ವಶನ್ ಆನ್ ದಿಸ್ ಟಾಪಿಕ್ ಸರ್ ಅಂತ ಶ್ರೀನಿವಾಸು ಟೀಚರ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಶ್ರೀನಿವಾಸು ಟೀಚರ್ ಕೇಳತಾನಂತಂದ್ರೆ ಇಟ್ ಮೀನ್ಸ್ ಅವನು ಪರ್ಮಿಷನ್ ಕೇಳ್ತಾ ಇದ್ದಾನೆ, ನಾನು ಕೇಳ. ಮೇ ಐ ಆಸ್ಕ್ ಎ ಕ್ವಶನ್ ಆನ್ ದಿಸ್ ಟಾಪಿಕ್ ಸರ್ ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಶ್ರೀನಿವಾಸ್ ಈಸ್ ಆಸ್ಕಿಂಗ್ ಪರ್ಮಿಷನ್ ಆಫ್ ದ ಟೀಚರ್. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗುತ್ತೆ, ಬಹಳ ಸುಲಭ ಇರುತ್ತೆ ಇದು, ಪರ್ಮಿಷನ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ ಮೇಲೆ ಕೂಡ ಒಂದು ಗ್ಯಾರಂಟಿ ಪ್ರಶ್ನೆ ನಿಮ್ಮ ಎಕ್ಸಾಮ್ದಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಶಾರದಾ ವಿಲ್ ಸ್ಟಡಿ ಅಂತಿದೆ. ಶಾರದಾ ವಿಲ್ ಸ್ಟಡಿ. ಬಹಳ ಜನ ಇಲ್ಲಿ ವಿಲ್ ಅಂಟ್ ಸಿ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಬಟ್ ಅದು ಆಗಲ್ಲ. ವೀಲ್ ಇದು ಶಾರ್ಟ್ ಫಾರ್ಮ್ ಏನಾಗತ್ತೆ ಅಂದ್ರೆ ಇಲ್ಲಿ ನೋಡಿ, ವೀಲ್ ನೋಡೋದ್ರಿಂದ ಓಂಟ್ ಬರುತ್ತೆ. ಓಂಟ್ ಸಿ ಅಂತ ಆಗತ್ತೆ ನೋಡಿ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ ಓಂಟ್ ಸಿ ಅಂತ ಬರಿಬೇಕು. ಯಾವುದೇ ಕಾರಣಕ್ಕೂ ವಿಲ್ ಅಂಡ್ ಸಿ ಅಂತ ಬರಿಬಾರ್ದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಕ್ವಶನ್ ಟ್ಯಾಗ್ಲಿ ಒಂದು 2-3 ಟ್ರಿಕ್ಸ್ ತಿಳ್ಕೋಬೇಕು. ಸೆಂಟೆನ್ಸ್ ಪಾಸಿಟಿವ್ ಕೊಟ್ಟಾಗ ನೆಗೆಟಿವ್ ಬರ್ಕೋಬೇಕು ಕ್ವಶನ್ ಟ್ಯಾಗ್ ಅನ್ನ. ಫಾರ್ ಎಕ್ಸಾಂಪಲ್ ಐ ರೈಟ್ ಎ ಲೆಟರ್ ಇತ್ತ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಐ ರೈಟ್ ಎ ಲೆಟರ್ ಅಂತಂದ್ರೆ ಏನಾಗುತ್ತೆ, ಈಗ ಡೋಂಟ್ ಐ, ಹೌದಾ? ಡೋಂಟ್ ಐ ಪಾಸಿಟಿವ್ ಇದೆ, ನೆಗೆಟಿವ್ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ. ಒಂದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಹೆಂಗೆ, he is working in a company. ಸೊ ಇಲ್ಲೇನಾಗತ್ತೆ, isn't he. ಆಮೇಲೆ ಇನ್ನೊಂದಪ್ಪ ಏನು, ಸಿ wrote a letter. ಇದೇನಾಗತ್ತೆ, didn't see. ಸೊ ಹೀಗೆ ಒಂದು 4-5 ನೋಡ್ಕೋಬೇಕು. ಸೊ I have written a letter, haven't I. ಓಕೆ, I am writing a letter, aren't I. ಸೊ ಈ ರೀತಿ ಕೆಲವೊಂದಿಷ್ಟು ಟ್ರಿಕ್ಸ್ ಗಳನ್ನ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಇಷ್ಟೇ, ಬಹಳ ಸುಲಭದ ಪ್ರಶ್ನೆ ಇರ್ತವೆ ನಿಮಗೆ. ಸೊ ಅದನ್ನ ನೀವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಈ ಒಂದು ಮಾರ್ಕ್ಸ್ ಬರುತ್ತೆ. ಇನ್ನು ಇನ್ಫೈನೈಟಿವ್ ಅಂತೂ ಬಹಳ ಸುಲಭದ ಪ್ರಶ್ನೆ, ಏನು ಓದಲ್ದೋದಕ್ಕೂ ಇದನ್ನ ಬರಿಬಹುದು. ಹೇಗೆ ಅಂತಂದ್ರೆ ಏನ್ ಮಾಡಿರ್ತಾರೆ, ನಿಮಗೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಹೆಂಗಿದೆ, ಐ ವಾಂಟ್ ಟು ಬ್ರಿಂಗ್ ವಾಟರ್ ಸರ್ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲೇನಾಗತ್ತೆ ಅಂತಂದ್ರೆ ನೀವು ಇನ್ಫೈನೈಟಿವ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಫಾರ್ ದ ಪರ್ಪಸ್ಗೋಸ್ಕರ, ಅಂದ್ರೆ ಏನು ಯಾವ ಒಂದು ಉದ್ದೇಶಕ್ಕೋಸ್ಕರ ಬಳಕೆ ಕೇಳ್ತಿರ್ತಾರೆ. ಇಲ್ಲೇ ನೋಡಿ, ಐ ವಾಂಟ್ ಟು ಬ್ರಿಂಗ್ ವಾಟರ್ ಸರ್. ಸೊ ಹಾಗಾಗಿ ಹಿಯರ್ ಇಟ್ ಈಸ್ ಏನು ಪರ್ಪಸ್. ಸೊ ಹಾಗಾಗಿ ಇಲ್ಲೊಂದು ಒಂದು ಫಾರ್ಮಲ್ ನೆನಪಿಡಬೇಕು, ಏನು 2+V1 ನೆನಪಿಡ್ಬೇಕಾಗತ್ತೆ. 2+V1 ಅಂತಂದ್ರೆ 2+ ವರ್ಬ್ 1. ಹಾಗಾಗಿ ಸೊ ಇಲ್ಲಿ 2 ಮುಂದೆ V1 ಬರಬೇಕು. ಈಗ ಟು ಬ್ರಿಂಗ್, ಟು ಗೋ, ಟು ಕಮ್, ಆಮೇಲೆ ಟು ಡೂ. ಸೊ ಹೀಗೆ ಏನಂತಂದ್ರೆ ಸಾಕಷ್ಟು ಇನ್ಫೈನೈಟಿವ್ ಅನ್ನು ಬರೀಬಹುದು. ಬಹಳ ಸುಲಭದ ಪ್ರಶ್ನೆ ಇರುತ್ತೆ, ಇದನ್ನು ನೀವು ರೀಚ್ ಮಾಡಬಹುದು. ನೆಕ್ಸ್ಟ್ ಇನ್ನು ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಬಹಳ ಜನ ಹೇಳಬೇಕಾಗತ್ತೆ. ನಿಮಗೆ ಎಕ್ಸಾಮ್ ದಲ್ಲಿ ಕೇಳೋದು
ಯಾವ್ದಪ್ಪ ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಮೇಲೆ ಕೇಳ್ತಾರೆ. ಇಲ್ಲೊಂದು ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಏನು, ಭಾರತಿ ಸೇಡ್ ಟು ಲತಾ ಏನು, ಐ ಆಮ್ ರೈಟಿಂಗ್ ಎ ಲೆಟರ್ ನಾವು ಅಂತ ಕೊಟ್ಟಿದ್ದಾರೆ. ಸೊ ಇದು ಅಸರ್ಟಿವ್ ಸೆಂಟೆನ್ಸ್ ಇದೆ. ಸಿ, ಅಸರ್ಟಿವ್ ಸೆಂಟೆನ್ಸ್ ಮೇಲೆ ಮಾಡಿದಾಗ ಇಬ್ಬರ ನಡುವೆ ಕನ್ವರ್ಸೇಷನ್ ಇತ್ತಂದ್ರೆ ನೀವ್ ಏನ್ ಮಾಡ್ಬೇಕಲ್ಲಿ, ಟೋಲ್ಡ್ ಅಂತ ಯೂಸ್ ಮಾಡಬೇಕು. ಆದ್ರೆ ಒಬ್ಬರೇ ಹೇಳ್ತಾ ಇದಾರೆ ಅಂದ್ರೆ ಸೇಡ್ ಅಂತ ಯೂಸ್ ಮಾಡೋಕ್ಕಾಗತ್ತೆ. ಸೊ ಇಲ್ಲಿ ಇಬ್ಬರ ನಡುವೆ ಕನ್ವರ್ಸೇಷನ್ ಇರೋದ್ರಿಂದ ಭಾರತಿ ಟೋಲ್ಡ್ ಲತಾ ದ್ಯಾಟ್ ಅಂತೂ ಕಂಪಲ್ಸರಿ ಯೂಸ್ ಮಾಡಬೇಕು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ. ಆಫ್ಟರ್ ರಿಪೋರ್ಟಿಂಗ್ ವರ್ಬ್ ದ್ಯಾಟ್ ಯೂಸ್ ಮಾಡ್ಕೊಂಡು ಈಗ ಐ ಆಮ್ ರೈಟಿಂಗ್ ಎ ಲೆಟರ್ ನೌ ಅಂತಿದೆ. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಸೊ ಈಗ ನೋಡಿ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಸ್ಪೀಚ್ ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗತ್ತೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ಈ ಭಾರತಿ ಮತ್ತು ಲತಾ ಇಬ್ರು ಹುಡುಗಿರೇ ಆಗಿರೋದ್ರಿಂದ ಇಲ್ಲಿ ಆ ಇದ್ದಲ್ಲಿ ಏನಾಗುತ್ತೆ, ಸಿ ಆಗತ್ತೆ. ಆಮ್ ಇದ್ದಿದ್ದ ಏನ್ ಬರ್ತದೆ, ವಾಸ್, ಸಿ ವಾಸ್. ಮತ್ತೆ ರೈಟಿಂಗ್ ಅ ಲೆಟರ್ ನಾವು ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗುತ್ತೆ, ದೆನ್ ಅಂತ ಬರಿಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ನೀವು ಜಾಸ್ತಿ ಯಾವ್ದು ನೋಡ್ಕೋಬೇಕು ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ನೋಡ್ಕೋಬೇಕು. ಅದರಲ್ಲಿ ಬರ್ತಕ್ಕಂಥ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡಿದ್ರೆ ನಿಮಗೆ ಸುಲಭವಾಗಿ 1 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಕೊಲೋಕ್ಯೂಟಿವ್ ವರ್ಡ್ಸ್ ಬಗ್ಗೆ ಮಾತಾಡೋಣ. ಕೊಲೋಕ್ಯೂಟಿವ್ ವರ್ಡ್ಸ್ ನಲ್ಲಿ ನೋಡಿ ಅಂತಂದ್ರೆ ಏನಾಗುತ್ತೆ, ಕರ್ಲಿ ಅಂತಿದೆ. ಸೊ ಹೇರ್ ಅಂತ ಹೇಳ್ಬೋದು, ಕರ್ಲಿ ಹೇರ್ಸ್, ಗುಂಗರು ಕೂದಲತ್ ನಾವೇನ್ ಕರಿತೀವಲ್ಲ, ಸೊ ಕರ್ಲಿ ಹೇರ್ ಇರ್ಬೋದು. ಆಮೇಲೆ ಏನು, ಲೇ ಎಂಪ್ಯಾಸಿಸ್ ಇರ್ಬೋದು. ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಐ ಮೂವ್ಮೆಂಟ್, ಮತ್ತೆ ರ್ಯಾಪಿಡ್ ಪ್ರೋಗ್ರೆಸ್, ಕಮಿಟ್ ಸುಸೈಡ್, ಕಮಿಟ್ ಮಿಸ್ಟೇಕ್ಸ್, ದೆನ್ ಕಮಿಟ್ ಕ್ರೈಮ್, ಎಷ್ಟೊಂದು ಆಗ್ತಾವ ನೋಡಿ. ಆಮೇಲೆ ಸ್ಪೀಡಿ ರೆಕವರಿ, ದೆನ್ ಇನ್ನೂ ಸಾಕಷ್ಟು ಹೇಳ್ಬೋದು ನಾವು. ಏನೋ ಕೊಲೋಕ್ಯೂಟಿವ್ ಇವೇ ಒಳ್ಳೆ ಬರ್ತವೆ. ಬ್ಯೂಟಿಫುಲ್ ಗರ್ಲ್, ಹ್ಯಾಂಡ್ಸಮ್ ಬಾಯ್, ಆಮೇಲೆ ಪೋಸ್ಟ್ ಆಫೀಸ್, ಲ್ಯಾಂಡ್ ಲಾರ್ಡ್, ಎಷ್ಟೊಂದು ಬರ್ತವೆ. ಸ್वर्लिंग ವಾಟರ್. ಸೊ ಹೀಗೆ ಸಾಕಷ್ಟು ಬರ್ತವೆ. ಸೊ ಅವನ್ನ ಮತ್ತೆ ಮೊನ್ನೊಂದು ಕೇಳಿದ್ರು, ಯಾವುದು, ಬುಕ್ ಬ್ಯಾಂಕ್. ಸೊ ಹೀಗೆ ಇವೇ ನಿಮ್ಗೆ ಗೊತ್ತಿರ್ತಕ್ಕಂಥವನ್ನೇ ಸಾಕಷ್ಟು ಅದರಲ್ಲಿ ಒಂದು ಕೇಳಿರ್ತಾನೆ. ಸೊ ಅದನ್ನ ಈಸಿಯಾಗಿ ಬರಿಬಹುದು. ಆಮೇಲೆ ಇಲ್ಲಿ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಹೀಸ್ ಅಂಕಲ್ ಈಸ್ ಆನ್. ಯಾಕೆ ಆನ್ ಅಂತಂದ್ರೆ ಇದು ಇಟ್ ಅಪಿಯರ್ಸ್ ಆಸ್ ಎ ಕಾನ್ಸೋನೆಂಟ್. ಇದೇನು ಅಂತಂದ್ರೆ ಕಾನ್ಸೋನೆಂಟ್ ಇದ್ರೂ ಕೂಡ ಇಟ್ ಹ್ಯಾಸ್ ಓವೆಲ್ ಸೌಂಡ್. ಇದೇನಿದೆ ಅಂತಂದ್ರೆ ಓವೆಲ್ ಸೌಂಡ್ ಅನ್ನು ಹೊಂದಿದೆ. ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ, ಕನ್ನಡದಲ್ಲಿ ಬರ್ಕೊಳ್ಳಿ. ಎಂ ಅಂತ ಸ್ಟಾರ್ಟಿಂಗ್ ಬರ್ತಿರಲ್ಲ, ಎಂ ಅಂತ ಬರಿಬೇಕಾದ್ರೆ ಸ್ಟಾರ್ಟಿಂಗ್ ಎ ಅಂತ ಬರೀತೀರಾ. ಸೊ ಎ ಏನು ಅಂತಂದ್ರೆ ಕನ್ನಡದಲ್ಲಿ ಸ್ವರನೇ. ಸೊ ಹಾಗಾಗಿ ಇದು ಕಾನ್ಸೋನೆಂಟ್ ಇದ್ರೂ ಕೂಡ ಇಟ್ ಹ್ಯಾಸ್ ಓವೆಲ್ ಸೌಂಡ್. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಬೇಕಾದ್ರೆ ಬಿಫೋರ್ ಓವೆಲ್ ಸೌಂಡ್ ನಾವು ವಿ ಆಲ್ವೇಸ್ ಯೂಸ್ ಆನ್. ನಾವು ಓವೆಲ್ ಸೌಂಡ್ ಬಿಫೋರ್ ಏನಪ್ಪಾ ಅಂತಂದ್ರೆ ಯಾವಾಗಲೂ ಆನ್ ಅನ್ನು ಬಳಸ್ತೀವಿ. ಹಾಗಾಗಿ ಹೀಸ್ ಅಂಕಲ್ ಈಸ್ ಆನ್ MLA ಅಂತ ಹೇಳ್ಬೋದು. ಆಮೇಲೆ ಒಂದು ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಬರೇ ಆನ್ MLA ಅಲ್ಲ, ಆನ್ MP ಅಂತ ಹೇಳ್ಬೋದು, ಆನ್ MP. ಆಮೇಲೆ ಆನ್ SBI ಅಕೌಂಟ್, SBI, ಎಸ್ ಕಾನ್ಸೋನೆಂಟ್ ಇದ್ರೂ ಕೂಡ ಇಟ್ ಹ್ಯಾಸ್ ಓವೆಲ್ ಸೌಂಡ್. ಎಸ್ ಅಂದ್ರೆ ಸ್ಟಾರ್ಟಿಂಗ್ ಎ ಬರುತ್ತೆ ನೋಡಿ. ಸೊ ಹಾಗಾಗಿ ಆನ್ SBI ಅಕೌಂಟ್ ಹೇಳ್ಬೋದು. ಆಮೇಲೆ ಇನ್ನು ಎ ಮತ್ತು ಎ ಅಂದ್ರೆ ಕಾನ್ಸೋನೆಂಟ್ ಬಿಫೋರ್ ಬಳಸ್ತೀವಿ, ಸಿಂಗ್ಯುಲರ್ ಬಿಫೋರ್ ಬಳಸ್ತೀವಿ. ಜೊತೆಗೆ ಅದನ್ನ ಎಲ್ಲೆಲ್ಲಿ ಬಳಸ್ಬೋದು ಅಂತಂದ್ರೆ ಈಗ ನೋಡಿ, ದ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಇರೋದ್ರಿಂದ ದ ಡೆಫಿನೆಟ್ನೆಸ್ ಮಾತ್ರ ಬಳಸ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ಈಗ ಏನಪ್ಪ ಅಂದ್ರೆ ಮತ್ತೆ ಪ್ಲೂರಲ್ ಬಿಫೋರ್ ಬಳಸ್ತೀವಿ, ದ ಬುಕ್ಸು, ಆಮೇಲೆ ದ ಪೆನ್ಸು, ಈ ರೀತಿಯಾಗಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಬಿಫೋರ್ ಆರ್ಡಿನಲ್ಸ್ ಕೂಡ ದ ಬಳಸ್ತೀವಿ ನಾವು. ಬಿಫೋರ್ ಆರ್ಡಿನಲ್ಸ್ ಏನ್ ಸರ್ ಆರ್ಡಿನಲ್ಸ್ ಅಂತಂದ್ರೆ ನೋಡಿ, ಈ ಆರ್ಡಿನಲ್ಸ್ ಅಂತಂದ್ರೆ ಈಗ ಹಿ ಗಾಟ್ ಡ್ಯಾಶ್ ಫಸ್ಟ್ ರ್ಯಾಂಕ್ ಇನ್ ಎಕ್ಸಾಮ್, ದ ಫಸ್ಟ್ ರ್ಯಾಂಕ್ ಅಂದ್ರೆ ಹೆಂಗ್ ಹೇಳ್ಬೇಕು ಆರ್ಡಿನಲ್ಸ್ ಅಂದ್ರೆ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್, ಲೈಕ್ ದಿಸ್, ಈ ರೀತಿ ಹೇಳ್ತಾ ಹೋಗ್ಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮತ್ತೆ ದ ಬಳಸ್ತೀವಿ ಅಂದ್ರೆ ಬಿಫೋರ್ ಯೂನಿವರ್ಸಲ್ ಟ್ರೂತ್ಸ್ ಅಂತ ಹೇಳ್ಬೋದು. ಲೈಕ್ ಏನು ಸನ್, ದ ಮೂನ್, ದ ಸ್ಟಾರ್ಸ್, ಲೈಕ್ ದಿಸ್. ಆಮೇಲೆ ಮತ್ತೆ ದ ಬಳಸ್ಬೋದು ಅಂತಂದ್ರೆ ಬಿಫೋರ್ ದ ನೇಮ್ಸ್ ಆಫ್ ರಿವರ್ಸ್ ಅಂತ ಹೇಳ್ಬೋದು. ಬಿಫೋರ್ ದ ನೇಮ್ಸ್ ಆಫ್ ರಿವರ್ಸ್ ದ ಗಂಗಾ, ದ ಯಮುನಾ, ದ ಜಮುನಾ, ಇವೆಲ್ಲ ಏನು ಸಾಮಾನ್ಯ ಗೊತ್ತಿರತಕ್ಕಂಥವೆ. ಆಮೇಲೆ ಬಿಫೋರ್ ದ ನೇಮ್ಸ್ ಆಫ್ ಓಷಿಯನ್ಸ್ ಅಂತ ಹೇಳ್ಬೋದು. ಓಷಿಯನ್ಸ್ ಅಂತಂದ್ರೆ ದ ಹಿಂದೂ ಓಷಿಯನ್ ಇರ್ಬೋದು, ದ ಅಟ್ಲಾಂಟಿಕ್ ಓಷಿಯನ್ ಇರ್ಬೋದು. ಆಮೇಲೆ ಬಿಫೋರ್ ದ ನೇಮ್ಸ್ ಆಫ್ ಏನು ಸೀಸ್ ಅಂತಂದ್ರೆ ದ ಅರೇಬಿಯನ್ ಸಿ ಅಂತ ಹೇಳ್ಬೋದು. ಆಮೇಲೆ ಇದು ಯಾವ್ದಪ್ಪ, ಬೇಸ್ ಅಂತಂದ್ರೆ ಕೊಲ್ಲಿಗಳು ಬರ್ತವೆ, ದ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ.
ಸೊ ಈ ರೀತಿಯಾಗಿ ದ ಬಳಸಬೇಕು. ಮತ್ತೆ ದ ಬಳಸ್ತೀವಿ ಅಂತಂದ್ರೆ ಬಿಫೋರ್ ದ ನೇಮ್ಸ್ ಆಫ್ ಫೇಮಸ್ ಬುಕ್ಸ್ ಅಂತ ಹೇಳ್ಬೋದು. ಫೇಮಸ್ ಬುಕ್ಸ್ ಅಂದ್ರೆ ಹಾಗೆ ದ ಶ್ರೀ ರಾಮಾಯಣ ದರ್ಶನಂ, ದ ಮಹಾಭಾರತ, ದ ರಾಮಾಯಣ, ಆಮೇಲೆ ದ ಬೈಬಲ್, ದ ಖುರಾನ್, ಲೈಕ್ ದಿಸ್. ಏನು ಅಂತಂದ್ರೆ ನೀವು ದ ಬಳಸಬೇಕಾಗತ್ತೆ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ದ ಎಲ್ಲಿ ಬಳಸ್ತಾರೆ ಅಂತಂದ್ರೆ ಏನು ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ದ ಬಳಸಬೇಕು. ಹೆಂಗೆ ಸರ್ ದ ಸೂಪರ್ಲೇಟಿವ್ ಡಿಗ್ರಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದ ಟಾಲೆಸ್ಟ್, ದ ಲಾಂಗೆಸ್ಟ್, ದ ಥಿನ್ನೆಸ್ಟ್, ದ ಥಿಕ್ಕೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್, ಆಮೇಲೆ ದ ಸ್ಮಾಲೆಸ್ಟ್. ಸೊ ಈ ರೀತಿ ಏನು ಅಂತಂದ್ರೆ ದ ಕಾಸ್ಟ್ಲಿಯೆಸ್ಟ್. ಸೊ ಈ ರೀತಿ ಏನು ಅಂತಂದ್ರೆ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ವಿ ಆಲ್ವೇಸ್ ಯೂಸ್ ದ ಆರ್ಟಿಕಲ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ತಿಳ್ಕೊಬೇಕಾಗತ್ತೆ. ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಬಂದೇ ಬರುತ್ತೆ, ನೀವು ಸುಲಭವಾಗಿ ಅದನ್ನ ಬರಿಬಹುದು. ಇನ್ನು ಈ ಇದರಲ್ಲಿ ಯಾವ್ದು ಒಂದು ಸಿಲೆಬಲ್ ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ನಿಮಗೆ ನೋಡಿ ಕಿಲೋ ಅಂತ ಬರುತ್ತೆ. ಈಗ ಇಲ್ಲಿ ಸಿಲೆಬಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಷ್ಟು ಸಲ ಅದು ಓವೆಲ್ ಪ್ರೊನೌನ್ಸ್ ಆಯ್ತು ಅನ್ನೋದನ್ನ ಕೌಂಟ್ ಮಾಡಬೇಕು. ಎಷ್ಟು ಸಲ ಆಯ್ತಪ್ಪ. ಈಗ ನೋಡಿ ಕಿಲೋ ಅಂತಿದೆ, ಇಲ್ಲಿ ಎಷ್ಟು ಸಲ ಓವೆಲ್ ಸೌಂಡ್ ಬಂತು? ಕಿ ಇ ಲೋ ಓ 2 ಸಲ ಆಯ್ತು. ಸೊ ಕಿಲೋ ಏನಂತಂದ್ರೆ ಇಟ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಹೇಳ್ಬೋದು. ಕನ್ವರ್ಸೇಷನ್, ಕನ್ವರ್ಸೇಷನ್ ನೋಡಿ ಕ ನ್ವ ಅ ರ ಅಂತೂ ಕಾನ್ಸೋನೆಂಟ್ ಇದೆ ಬಿಡಿ, ಶೇ ಶ ನ. ಸೊ ಟೋಟಲ್ ಇಟ್ ಹ್ಯಾಸ್ 4 ಸಿಲೆಬಲ್ಸ್ ಅಂತ ಹೇಳ್ಬೋದು. ಲಾಸ್ಟ್ನೇದು ಕಾನ್ಸೋನೆಂಟ್ ಸೌಂಡ್ ಇರುತ್ತೆ. ನೆಕ್ಸ್ಟ್ ವೈಲ್ ಅಂತಕ್ಕಂಥದ್ದು ನೋಡಿ, ವೈಲ್ ವೈ ಐ. ಸೊ ಒಂದಾಯ್ತು. ಲ ಅಂತೂ ಕಾನ್ಸೋನೆಂಟ್ ಸೌಂಡ್ ಇದೆ. ಸೊ ಕಾಂಪಿಟೀಷನ್, ಕಾಂಪಿಟೀಷನ್ ನೋಡಿ ಕಾ ಪಿ 2, ಟಿ ಶಿ ಟೀಷನ್ ಶ ಮತ್ತೆ ನ ಕಾನ್ಸೋನೆಂಟ್, ಇದು ಕೂಡ 4 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1 ಸಿಲೆಬಲ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿದ್ರೆ ವೈಲ್ ಅಂತ ಹೇಳ್ಬೋದು. ಒಟ್ನಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸಿಲೆಬಲ್ ಫೈಂಡ್ ಔಟ್ ಮಾಡಂದಾಗ ನೀವು ಎಷ್ಟು ಓವೆಲ್ ಸೌಂಡ್ ಇದಾವೆ ಅದನ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಎಷ್ಟು ಇರ್ತವೆ ಅಷ್ಟೇ ಸಿಲೆಬಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ಬೋದು ಸ್ಕೂಲ್ ಅಂತ ಹೇಳ್ಬೋದು. ಸ್ಕೂಲ್ ಅಂದಾಗ ಏನಾಗುತ್ತೆ ನೋಡಿ, ಸ್ಕೂಲ್ ಸ್ಕೂ ಇದು ಒಂದಾಯ್ತು. ಲ ಅಂತೂ ಕಾನ್ಸೋನೆಂಟ್ ಇದೆ. ಆಮೇಲೆ ದೆನ್ ಇದು ಹೇಳ್ಬೋದು ಯಾವುದು ಏಜ್, ಏಜ್ ಏಜ್ ಅಂತ ಅಂದಾಗ ಏನಾಗುತ್ತೆ ಎ ಅಂತಕ್ಕಂಥದ್ದು 1, ಆಮೇಲೆ ಜ ಕಾನ್ಸೋನೆಂಟ್ ಇದೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಓನ್ಲಿ 1 ಸಿಲೆಬಲ್. ಮತ್ತೆ ಎಗೋ ಚೇಂಜ್ ಆಗುತ್ತೆ. ಎಗೋ ಏನಾಗುತ್ತೆ ಅಂತಂದ್ರೆ ಎ 1 ಸಿಲೆಬಲ್ ಆಗುತ್ತೆ, ಗೋ ಓ ಅದೊಂದು ಸಿಲೆಬಲ್ ಆಗುತ್ತೆ, ಟೋಟಲ್ 2 ಸಿಲೆಬಲ್ಸ್ ಆಗುತ್ತೆ. ಸೊ ಹಿಂಗೆ ಸಿಂಪಲ್ ಆಗಿ ನೀವು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಹಾಕಂತ ಕೇಳ್ತಾರೆ. ಏನಿದೆ ಅಂತ ನೋಡ್ತಾ ಹೋಗೋಣ. ಏನು ಯು ಶುಡ್ ರೈಟ್ ಯುವರ್ ಡ್ಯಾಶ್ ಅಂತ ಕೊಟ್ಟಿದ್ರು, ಪ್ಲೇಸ್ ಅಂಡ್ ಡೇಟ್ ಇನ್ ದ ಕಾಲಮ್ ಅಂತ ಹೇಳ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಬಾರ್ನ್ ಅಂತ ಹೇಳ್ತಾರೆ. ಸೊ ಬಾರ್ನ್ ಕರೆಕ್ಟ್ ಫಾರ್ಮ್ ಏನಾಗುತ್ತೆ ಅಂತಂದ್ರೆ ಬರ್ತ್ ಪ್ಲೇಸ್. ಬರ್ತ್ ಪ್ಲೇಸ್ ಅಂದ್ರೆ ಕನ್ನಡದಾಗ ಏನಾಗುತ್ತೆ ಹುಟ್ಟಿದ ಸ್ಥಳ ಅಂತ ಅರ್ಥ ಆಗುತ್ತೆ. ಹುಟ್ಟಿದ ಸ್ಥಳ ಅಂದ್ರೆ ಇದರ ಅರ್ಥ ಇಷ್ಟೇ. ಅಲ್ಲಿ ಡೇಟ್ ಕಾಲಮ್ದಲ್ಲಿ ಪ್ಲೇಸ್ ಅಂಡ್ ಡೇಟ್ ಕಾಲಮ್ದಲ್ಲಿ ನೀವು ಹುಟ್ಟಿದ ಸ್ಥಳವನ್ನ ಬರಿಬೇಕಾಗತ್ತೆ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ದಿಸ್ ಈಸ್ ಅ ಬ್ರಿಕೆಟ್ ನಲ್ಲಿ ಏನ್ ಕೊಟ್ಟಿರ್ತಾರೆ, ಸೈನ್ಸ್ ಅದ್ ಕೊಟ್ಟಿರ್ತಾರೆ, ಮೆಥಡ್ ಅದ್ ಕೊಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ದಿಸ್ ಈಸ್ ಅ ಸೈಂಟಿಫಿಕ್ ಮೆಥಡ್, ದಿಸ್ ಈಸ್ ಅ ಸೈಂಟಿಫಿಕ್ ಮೆಥಡ್. ಹಿಂಗೆ ಬಹಳ ಈಸಿ ಇರುತ್ತೆ ಇದು ಕಾನ್ಸೆಪ್ಟ್. ಆಮೇಲೆ ಇನ್ನೊಂದು ಏನಂತಂದ್ರೆ ಮೊನ್ನೆ ಒಂದು ಕೇಳಿದ್ರು ಯಾವುದು, ಸೈಂಟಿಸ್ಟ್ ಆರ್ ಡ್ಯಾಶ್ ಬ್ರಿಕೆಟ್ ನಲ್ಲಿ ಸಕ್ಸಸ್ ಅಂತ ಕೊಟ್ಟಿದ್ರು ಇನ್ ದೇರ್ ಎಫರ್ಟ್ಸ್. ಸೊ ಏನಾಗುತ್ತೆ ಅಲ್ಲಿ ಸೈಂಟಿಸ್ಟ್ ಆರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್. ಸೊ ಹಿಂಗೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಇರುತ್ತೆ, ಅದನ್ನು ನೀವು ಸುಲಭವಾಗಿ ಬರೀಬಹುದು ಅಂತಕ್ಕಂಥದ್ದು. ಆಮೇಲೆ ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ 3 ರೀತಿ ಕೇಳ್ತಾನೆ. ಒಂದು ನೌನ್ ಯಾವ್ದಂತ ಕೇಳ್ಬೋದು, ಆಮೇಲೆ ಅಡ್ವರ್ಬ್ ಕೇಳ್ಬೋದು, ಮತ್ತೆ ಬಿಟ್ರೆ ಅಡ್ಜೆಕ್ಟಿವ್ ಕೇಳ್ಬೋದು. ಇದ್ರ 3 ಬಿಟ್ರೆ ಯಾವ್ದು ಕೇಳಕ್ ಸಾಧ್ಯನೇ ಇಲ್ಲ. ಸೊ ನೋಡಿ ಈಗ ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಸ್ಟ್ ಆಫ್ ದ ಅಡ್ವರ್ಬ್ಸ್, ಎಲ್ಲ ಅಡ್ವರ್ಬ್ಸ್ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಅಡ್ವರ್ಬ್ಸ್ ದೇ ಎಂಡ್ ವಿತ್ ಎಲ್ವೈ ಅಂತ ಹೇಳ್ಬೋದು. ಹೆಂಗೆ ಲೌಡ್ಲಿ, ಸ್ಲೋಲಿ. ಸೊ ಹಿಂಗೆ. ಆಮೇಲೆ ಇಲ್ಲಿ ಏನು ಅಂತಂದ್ರೆ ಈಗ ನೋಡಿ, ಕಿರಣ್ ಶೌಟೆಡ್ ಲೌಡ್ಲಿ ಆಟ್ ದ ಬೆಗ್ಗರ್. ಅಡ್ವರ್ಬ್ ಅಂದ್ರೆ ಏನು, ಇಟ್ ಡಿಸ್ಕ್ರೈಬ್ಸ್ ಎ ವರ್ಬ್. ಕ್ರಿಯಾಪದವನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಯಾವುದು ಅಡ್ವರ್ಬ್ ಒಂದು. ಸೊ ಹಾಗಾಗಿ ಕಿರಣ್ ಹೆಂಗೆ ಚೀರಿದ, ಜೋರಾಗಿ ಚೀರಿದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವನು ಮಾಡ್ತಕ್ಕಂಥ ಕ್ರಿಯೆಯನ್ನು ವರ್ಣಿಸ್ತಕ್ಕಂಥ ವರ್ಡ್ ಯಾವ್ದಿದೆಯಪ್ಪ ಅಂತಂದ್ರೆ ಲೌಡ್ಲಿ ಅಂತಿದೆ. ಸೊ ಹಾಗಾಗಿ ಲೌಡ್ಲಿ ಹಿಯರ್ ಇಸ್ ಆನ್ ಅಡ್ವರ್ಬ್. ಇನ್ನೊಂದು ಎಕ್ಸಾಂಪಲ್ ನಾವು ಕೊಡ್ಬೋದು. ಏನು, ಪಿ ಟಿ ಉಷಾ ರನ್ಸ್ ಫಾಸ್ಟ್ ಅಂತ ಹೇಳ್ಬೋದು. ಪಿ ಟಿ ಉಷಾ ರನ್ಸ್ ಫಾಸ್ಟ್. ಪಿ ಟಿ ಉಷಾ ರನ್ಸ್ ಫಾಸ್ಟ್ ಅಂದಾಗ ಇಲ್ಲಿ ಫಾಸ್ಟ್ ಅಂತಕ್ಕಂಥದ್ದು ಏನಾಗುತ್ತೆ, ಇಟ್ಸ್ ಅನ್ ಅಡ್ವರ್ಬ್. ಯಾಕೆ ಅಂತಂದ್ರೆ ಪಿ ಟಿ ಉಷಾ ಹೆಂಗೆ ಓಡುತ್ತಾಳೆ
ಅಂದ್ರೆ ಇಟ್ ಈಸ್ ಡಿಸ್ಕ್ರೈಬಿಂಗ್ ಅ ವರ್ಬ್, ಅಂದ್ರೆ ಕ್ರಿಯೆಯನ್ನ ವರ್ಣಿಸ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ಅನ್ ಅಡ್ವರ್ಬ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಹಿ ವರ್ಕ್ಸ್ ಹಾರ್ಡ್. ಹಿ ವರ್ಕ್ಸ್ ಹಾರ್ಡ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಹಾರ್ಡ್ ಅಂತಕ್ಕಂಥ ಪದ ಇಟ್ಸ್ ಅನ್ ಅಡ್ವರ್ಬ್, ಇಟ್ಸ್ ಅನ್ ಅಡ್ವರ್ಬ್. ಸೊ ಮತ್ತೆ ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗ್ಬೋದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಇನ್ನೊಂದು ಯಾವ್ದು ಕೇಳ್ಬೋದು ಫ್ಯಾಕ್ಟ್ ಅಂತಂದ್ರೆ ಎಡ್ಜೆಕ್ಟಿವ್ ಬಗ್ಗೆ ಕೇಳ್ಬೋದು. ಎಡ್ಜೆಕ್ಟಿವ್ ಯಾವುದು ಕಂಡುಹಿಡೀರಿ ಅಂತೇಳಿ ನನಗೊಂದ್ಸಲ ಕೇಳಿದ ನೆನಪಿದೆ. ಏನು ಅಂತಂದ್ರೆ ವಿ ಯೂಸ್ ಎಕೋ ಫ್ರೆಂಡ್ಲಿ ಥಿಂಗ್ಸ್, ವಿ ಯೂಸ್ ಎಕೋ ಫ್ರೆಂಡ್ಲಿ ಥಿಂಗ್ಸ್. ಬಹಳ ಜನ ಎಲ್ ವೈ ಬಂದ ತಕ್ಷಣ ಇದೇನಂತಾರೆ ಎಡ್ವರ್ಬ್ ಅಂತ ಬರೀತಾರೆ, ಬಟ್ ಟೋಟಲಿ ರಾಂಗ್ ಅದು. ಇಲ್ಲೇನಾಗತ್ತೆ ಅಂತಂದ್ರೆ ಇಟ್ಸ್ ಅನ್ ಎಡ್ಜೆಕ್ಟಿವ್ ಆಗುತ್ತೆ. ಯಾಕಂತಂದ್ರೆ ಎಂತ ವಸ್ತುಗಳನ್ನು ಬಳಸಬೇಕು, ಇಲ್ಲಿ ವಸ್ತುಗಳು ತಂದಾಗ ಏನಾಗುತ್ತೆ ಅಲ್ಲಿ ನೌನ್ ಆಗುತ್ತೆ. ಆ ನೌನನ್ನ ಡಿಸ್ಕ್ರೈಬಿಂಗ್ ಫ್ಯಾಕ್ಟರ್ ಯಾವ್ದಾಗುತ್ತೆ ಅಂದ್ರೆ ಎಕೋ ಫ್ರೆಂಡ್ಲಿ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನಪ್ಪಾ ಅಂತಂದ್ರೆ ಅದು ಅಡ್ಜೆಕ್ಟಿವ್ ಆಗುತ್ತೆ, ಇಟ್ಸ್ ಅನ್ ಅಡ್ಜೆಕ್ಟಿವ್ ಒಂದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಾನು ಇನ್ನೊಂದು 2-3 ಎಕ್ಸಾಂಪಲ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದ್ಸಲ ಎಕ್ಸಾಮ್ದಾಗ ಕೇಳಿದ್ರು ಏನು ಅಂತಂದ್ರೆ ಕೋರ್ಟಿಯರ್ಸ್ ಪ್ರೇಸ್ಡ್ ಹರ್ ಬ್ಯೂಟಿ, ಕೋರ್ಟಿಯರ್ಸ್ ಆಲ್ ದ ಕೋರ್ಟಿಯರ್ಸ್ ಪ್ರೇಸ್ಡ್ ಹರ್ ಬ್ಯೂಟಿ. ಸೊ ಇಲ್ಲೇನಾಗುತ್ತೆ ಬ್ಯೂಟಿ ಅಂತಕ್ಕಂಥದ್ದು ನೌನ್ ಆಗತ್ತೆ, ನೌನ್ ಆಗತ್ತೆ. ಸೊ ಹಿಂಗೆ ನೀವು ನೌನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನೋಡಿ ಈಗ ನೌನ್ ಅಂತಂದ್ರೆ ಏನು, ನೇಮಿಂಗ್ ವರ್ಡ್. ನೌನ್ ಅಂದ್ರೆ ಏನು, ನೇಮಿಂಗ್ ವರ್ಡ್. ಇದರಲ್ಲಿ 4 ರೀತಿ ನೌನ್ಸ್ಗಳನ್ನ ನೆನ್ಪಿಟ್ರೆ ಸಾಕು. ಯಾವ್ದು ಒಂದು ಬಂದ್ಬಿಟ್ಟು ಪ್ರಾಪರ್ ನೌನ್ ಅಂತ ಹೇಳ್ತಾರೆ. ಪ್ರಾಪರ್ ನೌನ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅಂಕಿತ ನಾಮ. ನಿಮ್ಮ ಎಲ್ಲಾ ಹೆಸರು ಅದಾವಲ್ಲ, ನಿಮ್ಮೆಲ್ಲ ನೇಮ್ಸ್ ಅದಲ್ಲ, ಅವೆಲ್ಲ ಪ್ರಾಪರ್ ನೌನ್ಸೇ. ಕಲ್ಲಪ್ಪ, ಮಲಪ, ಕಲ್ಲವ, ಮಲವ ಏನ್ ಬೇಕಾದಿರ್ಲ. ಸೊ ಅವೆಲ್ಲ ಏನಪ್ಪಾ ಅಂದ್ರೆ ಪ್ರಾಪರ್ ನೌನ್ ಆಗ್ತವೆ ಒಂದು. ಆಮೇಲೆ ಪ್ಲೇಸ್ ನೇಮ್ ಬಂದಾಗ ಕೂಡ ಅವೆಲ್ಲ ಪ್ರಾಪರ್ ನೌನ್ಸ್ ಆಗ್ತವೆ. ಬೆಂಗಳೂರು, ಮೈಸೂರು, ಮಂಗಳೂರು ಅವೆಲ್ಲ ಆಗ್ತವೆ ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದು ಕಾಮನ್ ನೌನ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಕಾಮನ್ ನೌನ್ಸ್ ಅಂತಂದಾಗ ಏನಾಗತ್ತೆ ಅಂತಂದ್ರೆ ನಾವು ಇನ್ ಕನ್ನಡ ಏನ್ ಕರಿತೀವಿ ರೂಢನಾಮ ಅಂತ ಕರಿತೀವಿ. ರೂಢನಾಮದಲ್ಲಿ ಹೆಂಗಾಗತ್ತಂದ್ರೆ ಏನು ರಿವರ್ ಇರ್ಬೋದು, ಪೆನ್ ಇರ್ಬೋದು, ಬುಕ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಬಾಯ್ ಇರ್ಬೋದು, ಗರ್ಲ್ ಇರ್ಬೋದು. ಸೊ ಇವೆಲ್ಲ ಏನಾಗ್ತಾವ ಅಂತಂದ್ರೆ ಕಾಮನ್ ನೌನ್ಸ್ ಆಗ್ತವೆ ಒಂದು. ಇನ್ನು ಕಲೆಕ್ಟಿವ್ ನೌನ್ ಸಾಮಾನ್ಯವಾಗಿ ಎಲ್ಲಿ ಕೇಳಿಲ್ಲ ಎಕ್ಸಾಮ್ದಲ್ಲಿ, ಆದ್ರೂ ಹೇಳ್ತೀನಿ. ಕಲೆಕ್ಟಿವ್ ನೌನ್ಸ್ ಅಂದ್ರೆ ಹೇಗಾಗತ್ತೆ ಅಂತಂದ್ರೆ ಈಗ ನೋಡಿ ಏನಾಗುತ್ತೆ ಬಂಚ್ ಆಫ್ ಕೀಸ್, ಕೀ ಗೊಂಚಲು, ಬಂಚ್ ಇಲ್ಲಿ ಕಲೆಕ್ಟಿವ್ ನೌನ್ ಆಗುತ್ತೆ. ಆಮೇಲೆ ಏನು ಬಂಚ್ ಆಫ್ ಗ್ರೇಪ್ಸ್, ದ್ರಾಕ್ಷಿ ಗೊಂಚಲು ಅಂತ ನಾವೇನ್ ಕರಿತೀವಿ, ಅದು ಕೂಡ ಆಗುತ್ತೆ. ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರೆ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಕ್ಲಾಸ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕಲೆಕ್ಟಿವ್ ನೌನ್ ಆಗುತ್ತೆ. ಫ್ಯಾಮಿಲಿ ಆಫ್ ಮೆಂಬರ್ಸ್, ಫ್ಯಾಮಿಲಿ ಆಫ್ ಮೆಂಬರ್ಸ್ ಅಂತಂದ್ರೆ ಫ್ಯಾಮಿಲಿ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಕಲೆಕ್ಟಿವ್ ನೌನ್ ಆಗುತ್ತೆ. ಆಮೇಲೆ ಆರ್ಮಿ ಆಫ್ ಸೋಲ್ಜರ್ಸ್, ಆರ್ಮಿ ಆಫ್ ಸೋಲ್ಜರ್ಸ್ ಅಂದ್ರೆ ಈಗ ಆರ್ಮಿ ಅಂತಕ್ಕಂಥದ್ದು ಏನಾಗುತ್ತೆ ಕಲೆಕ್ಟಿವ್ ನೌನ್ ಆಗುತ್ತೆ. ಸೊ ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ ನಾವು ಕಲೆಕ್ಟಿವ್ ನೌನ್ದಲ್ಲಿ ಹೇಳ್ತಾ ಹೋಗ್ಬೋದು. ಮತ್ತೆ ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಯಾವುದು ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ದಲ್ಲಿ ಹೇಗಾಗ್ಬೋದು ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಇಲ್ಲಿ ಆನೆಸ್ಟಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ರಿಚ್ನೆಸ್ ಇರ್ಬೋದು, ಪವರ್ಟಿ ಇರ್ಬೋದು, POVERTY ಪವರ್ಟಿ ಇರ್ಬೋದು, ಮೈಸರ್ ಲೈನೆಸ್ ಇರ್ಬೋದು. ಇಟ್ ಮೀನ್ಸ್ ಇಟ್ ಗೋಸ್ ಅಕಾರ್ಡಿಂಗ್ ವಿತ್ ದ ಫೀಲಿಂಗ್ಸ್ ಆಫ್ ದ ಪರ್ಸನ್. ಸೊ ಹಾಗಾಗಿ ಇವೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗ್ತವೆ ಅಂತಕ್ಕಂಥದ್ದು. ಹಾಗಾದ್ರೆ ನಿಮಗೆ ಈ ಒಂದು ಹಂತದಲ್ಲಿ ಯಾವ ಪ್ರಶ್ನೆ ಬರ್ಬೋದು ಅಂತಂದ್ರೆ ಅಡ್ವರ್ಬ್ ಬರ್ಬೋದು, ಬಿಟ್ರೆ ಅಡ್ಜೆಕ್ಟಿವ್ ಬರ್ಬೋದು, ಬಿಟ್ರೆ ನೌನ್ ಬರ್ಬೋದು. ಈ 3ರಲ್ಲಿ ನಿಮಗೆ ಕ್ವಶನ್ ಬರ್ತದೆ ಅಂತ. ಆಮೇಲೆ ಇನ್ನು ಪ್ಯಾಸಿವ್ ವಾಯ್ಸ್ ಬಗ್ಗೆ ನೋಡ್ಲೇಬೇಕಾಗತ್ತೆ. ಈ ನೋಡಿ ಪ್ಯಾಸಿವ್ ವಾಯ್ಸ್ದಲ್ಲಿ ಏನು ಅಂತಂದ್ರೆ ನಿಮಗೆ ಅಷ್ಟು ಒಂದು ಹೇಳಿಬಿಡ್ತೀನಿ. ಏನು ಅಂತಂದ್ರೆ ಯಾವಾಗ ಆಕ್ಟಿವ್ ದಿಂದ ಪ್ಯಾಸಿವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮ್ ಅಂತ ಹೇಳ್ಬೋದು. ಏನಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಟೆನ್ಸ್ ಫಾರ್ಮ್ ನ ಚೇಂಜ್ ಮಾಡಬಾರ್ದು. ಅದೇನ್ ಟೆನ್ಸ್ ಕೊಟ್ಟಿದ್ರೆ ಅದೇ ಟೆನ್ಸ್ ನ ನೀವು ಉತ್ತರವನ್ನ ಬರಿಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮ್ಗೆ ಏನಂತಂದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಐ ಬಾಟ್ ಸಮ್ ಬುಕ್ಸ್ ಆನ್ ಲಿಟ್ರೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಬ್ಜೆಕ್ಟ್ 2 ಅದಾವೆ, ಹೌದಾ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನೋಡಿ ಸಮ್ ಬುಕ್ಸ್ ವರ್ ಬಾಟ್ ಬೈ ಮೀ ಆನ್ ಲಿಟ್ರೇಚರ್ ಅಂತ ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ನೀವು ಇಲ್ಲಿ ಬೈಪಟ್ ಮಾಡ್ಬೇಕಾಗತ್ತೆ. ಬೈಪಟ್ ಮಾಡೋಕೆ ಜಾಸ್ತಿ ಎಕ್ಸಾಂಪಲ್ಸ್ಗಳನ್ನ ಬಿಡಿಸಿದ್ರೆ ನಿಮಗೆ ಈಸಿ ಆಗುತ್ತೆ, ಫಾರ್ಮುಲಾ ಕೂಡ ಬರ್ತವೆ. ಸೊ ಇಲ್ಲಿ ಕೂಡ ನೀವು ಸಾಕಷ್ಟು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಜಾಸ್ತಿ ವರ್ಕ್ ಮಾಡಿದ್ರೆ ಇದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದೆರಡು ಎಕ್ಸಾಂಪಲ್ ಪ್ಯಾಸಿವ್ ವಾಯ್ಸ್ ಮೇಲೆ ಹೇಳ್ತೀನಿ. ಏನು ಅಂತಂದ್ರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಐ ರೈಟ್ ಎ ಲೆಟರ್, ಐ ರೈಟ್ ಎ ಲೆಟರ್. ಇದು ಯಾವ್ದಿದೆ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಐ ರೈಟ್ ಎ ಲೆಟರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ.
ಸೊ ಈಗೇನಾಗುತ್ತೆ ಇಲ್ಲಿ ನಾವು ಇದನ್ನ ಡಿವೈಡ್ ಮಾಡಿ ನೋಡಿದಾಗ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ, ರೈಟ್ ಅಂತಕ್ಕಂಥದ್ದು V1 ಆಗುತ್ತೆ, ದೆನ್ ಅ ಲೆಟರ್ ಅಂತಕ್ಕಂಥದ್ದು ಇಟ್ಸ್ ಅನ್ ಆಬ್ಜೆಕ್ಟ್ ಆಗುತ್ತೆ. ಸೊ ಇಷ್ಟಂತೂ ಗ್ಯಾರಂಟಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಇದನ್ನ ಪ್ಯಾಸಿವೈಸ್ ಮಾಡಬೇಕಾದಾಗ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ಯಾಸಿವೈಸ್ ಮಾಡಬೇಕಾದಾಗ ಸೊ ಏನಾಗುತ್ತೆ, ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ. ಐ ಇದ್ರೆ ಪ್ಯಾಸಿವೈಸ್ ನಲ್ಲಿ ಏನಾಗುತ್ತೆ, ಮೀ ಆಗುತ್ತೆ. ಬೈ ಚಾನ್ಸ್ ಹಿಂಗಿತ್ತಂದ್ರೆ ವಿ ರೈಟ್ ಎ ಲೆಟರ್ ಈಸ್ ರಿಟರ್ನ್ ಬೈ ಅಸ್. ಹೌದಾ, ಯು ರೈಟ್ ಎ ಲೆಟರ್ ಈಸ್ ರಿಟರ್ನ್ ಬೈ ಯು ಅಂದ್ರೆ ಹಿಂಗ್ ತಿಳ್ಕೊಬೇಕಾಗತ್ತೆ. ಅಂಡ್ ದೇ ರೈಟ್ ಎ ಲೆಟರ್ ಈಸ್ ರಿಟರ್ನ್ ಬೈ ದೆಮ್. ದೇ ಇದ್ರೆ ಏನಾಗುತ್ತೆ, ದೆಮ್ ಆಗುತ್ತೆ. ಹಿ ರೈಟ್ಸ್ ಎ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್. ಸಿ ರೈಟ್ಸ್ ಎ ಲೆಟರ್ ಈಸ್ ರಿಟರ್ನ್ ಬೈ ಹರ್. ಆಮೇಲೆ ಇಟ್ ರೈಟ್ಸ್ ಎ ಲೆಟರ್ ಈಸ್ ರಿಟರ್ನ್ ಬೈ ಇಟ್. ಹಿಂಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸುಲಭವಾಗಿ ಮಾಡಬಹುದು. ಆಮೇಲೆ ಅದೇ ರೀತಿ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಕೂಡ ಮಾಡಬಹುದು. ಹೆಂಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಯಾವ ರೀತಿ ಮಾಡಬಹುದು ಅಂತಂದ್ರೆ ಐ ಆಮ್ ರೈಟಿಂಗ್ ಎ ಲೆಟರ್ ಆಗುತ್ತೆ. ಸಿಂಪಲ್ ಇರ್ತಕ್ಕಂಥ ಎಕ್ಸಾಂಪಲ್ ತಗೊಂಡಿದ್ದೀನಿ. ಐ ಆಮ್ ರೈಟಿಂಗ್ ಎ ಲೆಟರ್ ಏನಾಗುತ್ತೆ ಅಂತಂದ್ರೆ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ. ಬೀಯಿಂಗ್ ಅಂತೂ ಕಂಟಿನ್ಯೂಸ್ ಇದ್ದಾಗ ಬಂದೇ ಬರುತ್ತೆ. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಏನು ಅಂತಂದ್ರೆ ಮೀ ಅಂತ ಹೇಳ್ಬೋದು. ಆಮೇಲೆ ವಿ ಆರ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಅಸ್. ಆಮೇಲೆ ಯು ಆರ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಯು. ಅಂಡ್ ಯಾವುದು ದೇ ಆರ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ದೆಮ್. ಹೌದಾ, ಹಿ ಈಸ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್. ಹೌದಾ, ಆಮೇಲೆ ಸಿ ಈಸ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹರ್. ಇಟ್ ಈಸ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಇಟ್. ಸೊ ಹಿಂಗೆ. ಆಮೇಲೆ ಇನ್ನು ಯಾವುದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೆಂಗಾಗತ್ತೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ದಲ್ಲಿ ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಆಗುತ್ತೆ. ಎ ಲೆಟರ್ ನೋಡಿ, ಎ ಲೆಟರ್ ಹ್ಯಾವ್ ಬೀನ್ ರಿಟರ್ನ್ ಬೈ ಮೀ. ಹೌದಾ, ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಆಗುತ್ತೆ. ಎ ಲೆಟರ್ ಹ್ಯಾವ್ ಬೀನ್ ರಿಟರ್ನ್ ಬೈ ಮೀ ಅಂತ ಹೇಳ್ಬೋದು. ಸೊ ಹಿಂಗೆ ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಸೊ ನೀವು ಅದನ್ನ ಬರಿಬಹುದು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಕಂಪೇರಿಟಿವ್ ಡಿಗ್ರಿ ಅಂತ ಕೇಳ್ತಾರೆ. ಸೊ ಕಂಪೇರಿಟಿವ್ ಡಿಗ್ರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತಕ್ಕಂಥದ್ದಂದ್ರೆ ನೋಡಿ, ವಿರಾಟ್ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ ನೋಡಿ, ವಿರಾಟ್ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸೂಪರ್ಲೇಟಿವ್ ಆಗುತ್ತೆ. ಸೊ ಇದ್ರದ್ದು ಏನಾಗುತ್ತೆ ಅಂತಂದ್ರೆ ವಿರಾಟ್ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಬರಿಬೇಕು. ಇನ್ನು ಇದನ್ನೇ ನಾವು ಪಾಸಿಟಿವ್ ಡಿಗ್ರಿ ಮಾಡಿದ್ರೆ ಏನಾಗುತ್ತೆ, ನೋ ಅದರ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಈಸ್ ಆಸ್. ಈಗ ಬೆಸ್ಟ್ ಪಾಸಿಟಿವ್ ಡಿಗ್ರಿ ಏನಾಗುತ್ತೆ, ಗುಡ್ ಆಗುತ್ತೆ. ಈಸ್ ಆಸ್ ಗುಡ್ ಆಸ್ ವಿರಾಟ್. ಹೌದಾ. ಸೊ ಇನ್ನೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ ನಿಮಗೆ. ಯಾವುದು ಕಂಪೇರಿಟಿವ್ ಡಿಗ್ರಿಯಲ್ಲಿ ಇನ್ನೊಂದು ಒಂದು ಕಾಮನ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಹೇಳ್ತೀನಿ. ಪ್ಲಾಟಿನಮ್ ಈಸ್ ಕಾಸ್ಟ್ಲಿ ಮೆಟಲ್. ಏನಾಗತ್ತೆ ಅಂತಂದ್ರೆ ಇದ್ರ ಮೂರು ರೀತಿ ಮಾಡ್ಬೋದು. ಏನು, ನೋ ಅದರ್ ಮೆಟಲ್ ಈಸ್ ಆಸ್ ಕಾಸ್ಟ್ಲಿ ಆಸ್ ಪ್ಲಾಟಿನಮ್ ಒಂದು. ಇನ್ನು ಇದನ್ನ ಕಂಪೇರಿಟಿವ್ ಏನಾಗತ್ತೆ ಅಂತಂದ್ರೆ ಪ್ಲಾಟಿನಮ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಮೆಟಲ್. ಇದನ್ನ ಸೂಪರ್ಲೇಟಿವ್, ಪ್ಲಾಟಿನಮ್ ಈಸ್ ದ ಕಾಸ್ಟ್ಲಿಯಸ್ಟ್ ಮೆಟಲ್. ಹೌದಾ. ಸೊ ಈ ರೀತಿಯಾಗಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ಲೇ ಅಂತಕ್ಕಂಥದ್ದನ್ನ ನೌನ್ ಆಗಿ ಬಳಸ್ರಿ ಅಂತ ಹೇಳಿದಾನೆ. ಸೊ ಈಗ ನೀವು ವರ್ಬ್ ಆಗಿ ಬಳಸ್ರಿ ಅಂತಂದ್ರೆ ಸುಲಭವಾಗಿ ಬರಿಬಹುದು. ಹೆಂಗೆ, ಐ ಪ್ಲೇ, ವಿ ಪ್ಲೇ, ಯು ಪ್ಲೇ, ಹಿ ಪ್ಲೇಸ್, ಸಿ ಪ್ಲೇಸ್, ಇಟ್ ಪ್ಲೇಸ್, ಅಥವಾ ಐ ಪ್ಲೇ ಫುಟ್ಬಾಲ್, ವಿ ಪ್ಲೇ ಫುಟ್ಬಾಲ್, ಐ ಪ್ಲೇ ಕ್ರಿಕೆಟ್, ಹಿಂಗೆಲ್ಲ ಬಳಸ್ಬೋದು. ಆಮೇಲೆ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ನೌನ್ ಆಗಿ ಬಳಸ್ರಿ ಅಂತ ಹೇಳೋಣ. ನೌನ್ ಆಗಿ ಬಳಸಿದಾಗ ಸ್ವಲ್ಪ ಕೇರ್ಫುಲ್ ಆಗಿ ಬಳಸ್ಬೇಕಾಗತ್ತೆ. ಹೆಂಗೆ ಹೇಳ್ಬೋದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಚಿಲ್ಡ್ರನ್ ಸ್ಪೆಂಡ್ ಹವರ್ಸ್ ಅಟ್ ಪ್ಲೇ. ಇದು ಕರೆಕ್ಟ್ ಫಾರ್ಮ್ ಆಫ್ ನೌನ್ ಅನ್ನ ಬಳಸ್ತಕ್ಕಂಥ. ಅಥವಾ ಇನ್ನೊಂದು ಏನ್ ಹೇಳ್ಬೋದು, ವಿರಾಟ್ ಕೊಹ್ಲಿ ಈಸ್ ದ ಬೆಸ್ಟ್ ಪ್ಲೇಯರ್. ಇಲ್ಲಿ ಕೂಡ ನಾವು ಏನಾದ್ರು ಪ್ಲೇ ಅನ್ನ ನೌನ್ ಆಗಿ ಬಳಸಿದ್ದೀವಿ.
ಜೊತೆಗೆ ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳಿದ್ದಾರೆ. ದ ಟೀಚರ್ ಹ್ಯಾವ್ ಪ್ಲಸ್ ಕಂಪ್ಲೀಟ್ ಅಂತಿದೆ, ದ ಲೆಸನ್ ನೌ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ನಿಮಗೆ ಇಲ್ಲಿ ಹ್ಯಾವ್ ಎಲ್ಲಿ ಯೂಸ್ ಮಾಡಬೇಕು, ಹ್ಯಾಸ್ ಎಲ್ಲಿ ಯೂಸ್ ಮಾಡಬೇಕು ನಿಮ್ಗೆ ಗೊತ್ತಿರಬೇಕು. ಐ ವಿ ಯು ದೇ, ಐ ವಿ ಯು ದೇ ಬಂದಾಗ ಹ್ಯಾವ್ ಬಳಸ್ಕೋಬೇಕಾಗತ್ತೆ. ಆಮೇಲೆ ಹಿ ಸಿ ಇಟ್ ಇದ್ದಾಗ ಹ್ಯಾಸ್. ಸೊ ಹಾಗಾಗಿ ಇಲ್ಲಿ ಟೀಚರ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಹೀನೂ ಆಗ್ಬೋದು, ಸೀನೂ ಆಗ್ಬೋದು, ಶಿಕ್ಷಕನೂ ಆಗ್ಬೋದು, ಶಿಕ್ಷಕನೂ ಆಗ್ಬೋದು. ಸೊ ಇಲ್ಲೇನಾಗತ್ತೆ ಅಂತಂದ್ರೆ ಹ್ಯಾಸ್ ಬಳಸ್ಕೋಬೇಕಾಗತ್ತೆ. ದ ಟೀಚರ್ ಹ್ಯಾಸ್ ಕಂಪ್ಲೀಟ್ ಇದ್ದದ್ದು ಏನಾಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬರಿಬೇಕು. ದ ಟೀಚರ್ ಹ್ಯಾಸ್ ಕಂಪ್ಲೀಟೆಡ್ ದ ಲೆಸನ್ ನೌ. ಹೌದಾ, ದ ಟೀಚರ್ ಹ್ಯಾಸ್ ಕಂಪ್ಲೀಟೆಡ್ ದ ಲೆಸನ್ ನೌ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಹೇಳ್ತೀನಿ ನೋಡಿ. ಏನು, ಈಗ ಹಿ ಕೊಟ್ಟಿರ್ತಾರೆ, ಡ್ಯಾಶ್ ಬ್ರಿಕೆಟ್ ನಲ್ಲಿ ಬಿ ಪ್ಲಸ್ ವರ್ಕ್ ಅಂತ ಕೊಟ್ಟಿರ್ತಾರೆ. ಮುಂದೆ ಏನ್ ಕೊಟ್ಟಿರ್ತಾರೆ, ಇನ್ ಎ ಕಂಪನಿ. ಅವಾಗ ಏನ್ ಬರಿಬಹುದು, ಹಿ ಈಸ್ ವರ್ಕಿಂಗ್ ಇನ್ ಎ ಕಂಪನಿ, ಹಿ ಈಸ್ ವರ್ಕಿಂಗ್ ಇನ್ ಎ ಕಂಪನಿ. ಸೊ ಹೀಗೆ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ, ಇದನ್ನು ಕೂಡ ನೀವು ಬರಿಬಹುದು. ಜೊತೆಗೆ ಪ್ರಿಪೋಸಿಷನ್ಸ್ ಬಗ್ಗೆ ಒಂದು ಎಕ್ಸಾಮ್ ಪ್ರಶ್ನೆ ಇದ್ದೇ ಇರುತ್ತೆ, ಬಹಳ ಸುಲಭ ಇರ್ತವೆ ನೋಡಿ. ವಿ ಹ್ಯಾವ್ ಆನ್ ಎಕ್ಸ್ಟ್ರಾ ಕ್ಲಾಸ್ ಆನ್ ಸಂಡೇ ಅಂತ ಹೇಳಿದ್ದಾರೆ. ಬಹಳ ಜನಕ್ಕೆ ಇಲ್ಲಿ ಗೊಂದಲ ಮಾಡಿಸೋದು, ಇಲ್ಲ ಆನ್ ಯಾಕೆ ಬತ್ತು ಅಂತೇಳಿ. ಸೊ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಯಾಕೆ ಆನ್ ಬತ್ತು ಅಂತಂದ್ರೆ, ಒಂದು ತಿಳ್ಕೊಂಡ್ಬಿಡಿ, ಅಕಾರ್ಡಿಂಗ್ ಟು ಗ್ರಾಮ್ಯಾಟಿಕಲ್ ರೂಲು ಏನು ಅಂತಂದ್ರೆ, ಡೇ ಮತ್ತು ಡೇಟ್ಸ್ ಬಂದಾಗ, ಡೇ ಮತ್ತು ಡೇಟ್ಸ್ ಬಂದಾಗ ಆನ್ ಬಳಸ್ಕೋಬೇಕು. ಹೆಂಗೆ, ಐ ವಾಸ್ ಬಾರ್ನ್ ಆನ್ ಸಂಡೇ, ಐ ವಾಸ್ ಬಾರ್ನ್ ಆನ್ ಮಂಡೇ, ಟ್ಯೂಸ್ಡೇ, ಅದೊಂದು ತೋಳಿ. ಡೇಸ್ ಬಂದಾಗ ಪಕ್ಕ ಆನ್ ಬಳಸ್ಕೊಳ್ಳಿ ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇಯರ್ಗಳು ಬಂದಾಗ, ಇಯರ್ಗಳು ಹೆಂಗೆ, ಗಾಂಧೀಜಿ ವಾಸ್ ಬಾರ್ನ್ ಇನ್ 1869. ಹೌದಾ. ಸೊ ಹಿಂಗೇನಂತಂದ್ರೆ ಏನು ಅಂತಂದ್ರೆ, ಇದು ಏನು, ಇಯರ್ಗಳು ಬಂದಾಗ ಇನ್ನನ್ನ ಬಳಸ್ಕೋಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು ಮಾತನ್ನ ಹೇಳ್ತೀನಿ ನಿಮಗೆ, ಏನಪ್ಪಾ ಅಂತ ಕೇಳಿದ್ರೆ, ಇಯರ್ಗಳು ಬಂದಾಗ ಇನ್ನಗಳು ಬಳಸ್ಕೊಳ್ಳಿ. ಆನ್ ಅಂತಂದ್ರೆ ಡೇ ಮತ್ತು ಡೇಟ್ಸ್ ಬಂದಾಗ. ಡೇಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಈಗ ನೋಡಿ, ವಿ ಆರ್ ಸೆಲೆಬ್ರೇಟಿಂಗ್ ಏನು ಅಂತಂದ್ರೆ, ವಿ ಆರ್ ಸೆಲೆಬ್ರೇಟಿಂಗ್ ಅಥವಾ ವಿ ಸೆಲೆಬ್ರೇಟ್ ತಗೊಳ್ಳಿ. ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ 26th January. ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ 26th January. ಸೊ ಹಂಗಾದ್ರೆ ನಾನು ಏನ್ ಹೇಳಿದೆ, ಡೇ ಡೇಟ್ಸ್ ಬಂದಾಗ ಆನ್ ಬಳಸ್ಕೊಳ್ಳಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ತಿಳ್ಕೊಬೇಕಾಗತ್ತೆ, ಬಿಟ್ವೀನು ಅಮಾಂಗು. ಬಿಟ್ವೀನು ಅಮಾಂಗ್ ಅಂತಂದ್ರೆ ಬಿಟ್ವೀನ್ 2 persons ಇದ್ರೆ ಏನಾಗುತ್ತೆ, ಬಿಟ್ವೀನ್ ಬಳಸ್ಕೋಬೇಕು. ಅಮಾಂಗ್ ಅಂದ್ರೆ ಮೋರ್ ದ್ಯಾನ್ 2 persons. ಹೇಗೆ ಅಂತಂದ್ರೆ ನೋಡಿ, he is standing between ಸುಮನ್ ಅಂಡ್ ಅಂಕಿತ್. ಯಾವುದೋ ಒಂದು ಹೆಸರು ತಗೊಳ್ಳಿ, ಇಬ್ಬರು ನಡುವೆ ನಿಂತಿದ್ದಾನೆ ಅಂತಂದ್ರೆ ಅಲ್ಲಿ ಬಿಟ್ವೀನ್ ಬಳಸ್ಕೋಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ, ಅಮಂಗ್ ಅಂತಂದ್ರೆ ಮೋರ್ ದ್ಯಾನ್ ಟು ಅಂತಂದ್ರೆ, ಈಗ ಏನಾಗುತ್ತೆ, ಟೀಚರ್ ನಿಂತು ಪಾಠ ಮಾಡ್ತಾ ಇರ್ತಾರೆ, ಅಲ್ಲೆಲ್ಲ ಸ್ಟೂಡೆಂಟ್ ನಡುವೆ ಪಾಠ ಮಾಡ್ತಾ ಇರ್ತಾರೆ. ಅಂದ್ರೆ ಏನು, ದ ಟೀಚರ್ ಈಸ್ ಟೀಚಿಂಗ್ ಅಮಂಗ್ ದ ಚಿಲ್ಡ್ರನ್, ಅಂದ್ರೆ ಆ ಮಕ್ಕಳ ಮಧ್ಯೆ ನಿಂತು, ಅಂದ್ರೆ ಮೋರ್ ದ್ಯಾನ್ 2 ಇದ್ದಾಗ ಅಲ್ಲಿ ಏನ್ ಬಳಸ್ಬೇಕು, ನಾವು ಅಮಂಗ್ ಅಂತ ಬಳಸ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ಪರ್ಫೆಕ್ಟ್ ಪಾಯಿಂಟ್ ಆಫ್ ಟೈಮ್ ಇತ್ತು. ಏನು ಅಂತಂದ್ರೆ, ನೀವು ಡೈಲಿ ಎಷ್ಟು ಗಂಟೆಗೆ ಹೇಳ್ತಾರಪ್ಪ, ಡೈಲಿ ನೀವು 5 ಗಂಟೆಗೆ ಹೇಳ್ತೀರಾ. ಸೊ ಅವಾಗ ಏನು ಬರಬೇಕು, ಐ ವೇಕ್ ಅಪ್ at 5 AM. ಹೌದಾ. ಪರ್ಫೆಕ್ಟ್ ಪಾಯಿಂಟ್ ಆಫ್ ಟೈಮ್ ಇತ್ತಂದ್ರೆ ನಾವು ಅಲ್ಲಿ ಏನ್ ಬಳಸ್ಕೋಬೇಕಾಗತ್ತೆ, ಆಟ್ ಅಂತ ಬಳಸ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಹೇಳ್ತೀನಿ, ಏನು ಅಂತಂದ್ರೆ, ಇನ್ ಮತ್ತು ಇಂಟುಗೆ ವ್ಯತ್ಯಾಸ ಹೇಳ್ತೀನಿ ಕೇಳಿ. ಇನ್ ಮತ್ತು ಇಂಟು. ಇನ್ ಅಂದ್ರೆ ಏನು, ಒಳಗೆ. ಈಗ ಏನಾಗುತ್ತೆ, ಸ್ಟೂಡೆಂಟ್ಸ್ ಆರ್ ಇನ್ ದ ಕ್ಲಾಸ್ ರೂಮ್. ಈಗ ಏನಾಗುತ್ತೆ, ಆಲ್ರೆಡಿ ಒಳಗಿದ್ರೆ. ಇನ್ನು ಹೊರಗಿಂದ ಒಳಗಿದ್ರೆ, ಔಟ್ಸೈಡ್ ಟು ಇನ್ಸೈಡ್ ಅಂತ ನಾವೇನ್ ಕರಿತೀವಿ. ಹೆಂಗೆ, ದ ಟೀಚರ್ ಈಸ್ ಎಂಟರಿಂಗ್ ಇನ್ ಟು ದ ಕ್ಲಾಸ್ ರೂಮ್. ಸೊ ಏನಂತಂದ್ರೆ, ಔಟ್ಸೈಡ್ ಟು ಇನ್ಸೈಡ್ ಬಂದ್ರೆ, ಸೊ ಅಲ್ಲಿ ಏನಾಗುತ್ತೆ, ಇಂಟು. ಆಲ್ರೆಡಿ ಒಳಗಿದ್ರೆ ಇನ್ ಅಂತ ಬಳಸ್ಕೋಬೇಕಾಗುತ್ತೆ. ಹೀಗೆ ಪ್ರಪೋಸಿಷನ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಈಗ ಪೀರಿಯಡ್ ಆಫ್ ಟೈಮ್ ಇತ್ತು ಅಂತಂದ್ರೆ, ಇನ್ ದ ಈವ್ನಿಂಗ್, ಆಮೇಲೆ ಏನು, ಇನ್ ದ ಮಾರ್ನಿಂಗ್. ಸೊ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಏನ್ ಬಳಸ್ಕೋಬೇಕಾಗುತ್ತೆ. ಪರ್ಫೆಕ್ಟ್ ಪಾಯಿಂಟ್ ಅಂತ ಈಗಲೇ ಹೇಳಿದ್ದೀನಿ, ಆಟ್ ಅಂತ ಹೇಳಿದ್ದೀನಿ. ಸೊ ಹೀಗೆ ಕೆಲವೊಂದಿಷ್ಟು ಪ್ರಿಪರೇಷನ್ ತಿಳ್ಕೊಬೇಕಾಗತ್ತೆ. ಆಮೇಲೆ ಈಗ ಫಾರ್ ಸಿನ್ಸ್ ಓದ್ ಬರ್ತವೆ, ಐ ಆಮ್ ವೇಟಿಂಗ್ ಫಾರ್ ಯು, ದಿಸ್ ರೋಸ್ ಇಸ್ ಫಾರ್ ಯು. ಆಮೇಲೆ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಈಗ ಏನಾಗುತ್ತೆ ನೋಡಿ, ಕೆಲವೊಂದಿಷ್ಟು ಹೇಳ್ತೀನಿ. ಇಯರ್ಸ್ ಬಗ್ಗೆ ಬಂದಾಗ ಏನು, ವಿ ಹ್ಯಾವ್ ಬೀನ್ ಸ್ಟಡಿಂಗ್ ಹಿಯರ್ ಫಾರ್ 5 years. 5 ವರ್ಷದಿಂದ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದೀವಿ, ಇದು ಪೀರಿಯಡ್ ಆಫ್ ಟೈಮ್ ಫಾರ್. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, ವಿ ಹ್ಯಾವ್ ಬೀನ್ ಸ್ಟಡಿಂಗ್ ಹಿಯರ್ ಸಿನ್ಸ್ 2019. ಯಾವುದೊಂದು ಎಕ್ಸಾಂಪಲ್.
ಕಾಲ ಪ್ರಾರಂಭ ಯಾವಾಗ ಆಗೈತೆ ಅಂದ್ರೆ ಅವಾಗ ಸಿನ್ಸ್ ಬಳಸ್ಕೋಬೇಕು. ಪೀರಿಯಡ್ ಆಫ್ ಟೈಮ್ ತೋರಿಸ್ತಾ ಇತ್ತು ಅಂತಂದ್ರೆ ಫಾರ್ ಅಂತ ಬಳಸ್ಕೋಬೇಕಾಗುತ್ತೆ. ಹಿಂಗೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಾರೆ ನಿಮ್ಗೆ ಎಕ್ಸಾಮ್ದಲ್ಲಿ. ಆಮೇಲೆ ಸಿ ಈಸ್ ಒಂದ್ಸಲ ಎಕ್ಸಾಮ್ ಕೇಳಿದ್ರು, ಏನು ಸಿ ಈಸ್ ವರ್ಕಿಂಗ್ ಇನ್ ಎ ಕಂಪನಿ ಅಥವಾ ಫಾರ್ ಎ ಕಂಪನಿ, ಎರಡೂ ಬಳಸ್ಬೋದು. ಇಲ್ಲಿ ಇನ್ ಎ ಕಂಪನಿ ಬಳಸ್ಬೋದು, ಫಾರ್ ಎ ಕಂಪನಿ ಕೂಡ ಬಳಸ್ಬೋದು. ಸೊ ಹೀಗೆ ನಾವು ಪ್ರತಿಯೊಂದನ್ನ ಸ್ಟಡಿ ಮಾಡಿ ನೋಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ ನೋಡಿ, ಈಗ ನಿಮ್ಗೆ ಸಿಂಪಲ್ ಆಗಿ ಇನ್ನು, ಆನು, ಆಟು ಇವೇ ಒಂದು 3-4 ಈ ತರ ಕೇಳಿರ್ತಾರೆ ನಿಮಗೆ. ಸೊ ಅದನ್ನ ಬರೀಬೇಕಾಗತ್ತೆ. ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ, ಇಲ್ಲೊಂದು ಶೂಟಬಲ್ ಲಿಂಕರ್ ಕೇಳಿದ್ದಾರೆ. ಏನು ಅಂತಂದ್ರೆ ಇಲ್ಲಿ ಯಾವ ಲಿಂಕರ್ ನಥಿಂಗ್ ಬಟ್ ಕಂಜಕ್ಷನ್ಸ್ ಅಂತ ಹೇಳ್ಬೋದು. ಕಂಜಕ್ಷನ್ ಅಂದ್ರೆ ಸಿಂಪಲ್ ಆಗಿ ಕೆಲವೊಂದು ವಿಷಯ ಆಯ್ತು ನೋಡಿ, ಆ್ಯಂಡು, ಬಟ್ಟು, ಆಲ್ದು ಇವನ್ನೇ ಜಾಸ್ತಿ ಕೇಳೋದು ನಿಮಗೆ, ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ದೋ ಯಾಕಾಗತ್ತೆ ಅಂತ ನೋಡೋಣ. ನೋಡಿ, ಡ್ಯಾಶ್ ಹಿ ವರ್ಕ್ಡ್ ಹಾರ್ಡ್, ಹಿ ಡಿಡ್ ನಾಟ್ ಸ್ಕೋರ್ ಗುಡ್ ಮಾರ್ಕ್ಸ್ ಅಂತಿದೆ. ಅಂದ್ರೆ ಇದರ ಅರ್ಥ ಏನು ಕನ್ನಡದಲ್ಲಿ? ಅವನು ಹಾರ್ಡ್ ವರ್ಕ್ ಮಾಡಿದಾಗ್ಯೂ ಕೂಡ ಒಳ್ಳೆಯ ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಆದಾಗ್ಯೂ, ಮಾಡಿದಾಗ್ಯೂ, ಆದಾಗ್ಯೂ, ಆಲ್ದೋ ಹಿ ವರ್ಕ್ಡ್ ಹಾರ್ಡ್, ಹಿ ಡಿಡ್ ನಾಟ್ ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಸೊ ಆಲ್ದೋ ಅಂದ್ರೆ ಆದಾಗ್ಯೂ ಅಂತ ತಿಳ್ಕೋಬೇಕು. ಆಮೇಲೆ ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಏನು, ರಾಮು ಡ್ಯಾಶ್ ರಾಜು ಆರ್ ಗುಡ್ ಫ್ರೆಂಡ್ಸ್. ನೋಡಿ ಏನಾಗುತ್ತೆ, ರಾಮು ಅಂಡ್ ಮತ್ತು ಸುಲಭ ಇದು. ಇನ್ನೊಂದು ಹೇಳ್ತೀನಿ, ಏನು, ಹಿ ಈಸ್ ಇಂಟೆಲಿಜೆಂಟ್ ಡ್ಯಾಶ್ ಲೇಜಿ. ಏನ್ ಹೇಳ್ತೀರಾ? ಬಟ್ ಲೇಜಿ. ಹೌದಾ? ಅವನು ಜಾಣ, ಆದ್ರೆ ಅವನೇನಪ್ಪಾ ಅಂದ್ರೆ ಸೋಮಾರಿ ಇದ್ದಾನೆ, ಲೇಜಿ ಇದ್ದಾನೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಇನ್ನು ಪ್ಯಾರಾಗ್ರಾಫ್ ಎಡಿಟಿಂಗ್ ಬಗ್ಗೆ ಬರೋಣ. ಪ್ಯಾರಾಗ್ರಾಫ್ ಎಡಿಟಿಂಗ್ ದಲ್ಲಿ ನೋಡಿ, ನಿಮಗೆ ಒಂದು ಸುಲಭ ಆಗಿರ್ತಕ್ಕಂಥ ಕ್ಲೂಸ್ ಅಂತೂ ಕೊಟ್ಟಿರ್ತಾನೆ ಅಲ್ಲಿ. ಆ ಕ್ಲೂಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಬರಿಬೇಕಾಗತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಸರಿ ಮಾಡಿ ಕೊಟ್ಟಿದ್ದೀನಿ. ಆಕ್ಚುಲಿ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಅವರು ಸ್ಮಾಲ್ ಎಸ್ ಕೊಟ್ಟಿದ್ರು. ಸುರೇಶ್ ಈಸ್ ಎ ಟೀಚರ್ ಆಫ್ ಇಂಗ್ಲಿಷ್ ಅಂತ ಕೊಟ್ಟಿದ್ರು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ನಿಮ್ಗೆ ಒಂದು ಮಾತು ಗೊತ್ತಿರಲಿ, ಪ್ರಾಪರ್ ನೌನ್ಸ್ ಆಲ್ವೇಸ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್. ನೋಡಿ, ನಾ ಈಗ ತಾನು ಹೇಳಿದ್ದೇನೆ, ನಿಮ್ಮ ನೇಮ್ಸ್ ಎಲ್ಲ ಏನಪ್ಪಾ ಅಂತಂದ್ರೆ ಎಲ್ಲವೂ ಪ್ರಾಪರ್ ನೌನ್ಸೇ, ಅಂಕಿತ ನಾಮಗಳು ಅಂತ ನಾವು ಕನ್ನಡದಾಗ ಕರಿತೀವಿ. ಸೊ ಪ್ರಾಪರ್ ನೌನ್ಸ್ ಆಲ್ವೇಸ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್. ಸೊ ಹಾಗಾಗಿ ಸುರೇಶ್ ಅಂತಕ್ಕಂಥದ್ದು ಪ್ರಾಪರ್ ನೌನೇ. ಹಂಗಾದ್ರೆ ಹೆಸರು ಇರೋದ್ರಿಂದ ಅದನ್ನ ಕ್ಯಾಪಿಟಲ್ ಲೆಟರ್ ಬರಿಬೇಕಾದ್ರೆ, ನಡುನ ಬರಲಿ, ಫಸ್ಟರ್ ಬರಲಿ, ಯಾವಾಗ ಬರಲಿ, ಸೊ ಅದನ್ನ ಕ್ಯಾಪಿಟಲ್ ಲೆಟರ್ ಬರಿಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಸರಿ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯೂಸ್ ಎ ಕ್ಯಾಪಿಟಲ್ ಲೆಟರ್. ಒಂದು. ಎರಡನೇದು ಏನಪ್ಪಾ ಅಂತಂದ್ರೆ, ಇಲ್ಲಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟ್ ಆಗುತ್ತೆ ಅಂದ್ರೆ ಒಂದ್ ಕಡೆ ವರ್ಬ್ ತಪ್ಪಿದೆ ಅಂತ ಹೇಳಿದ್ದಾರೆ. ಅವ್ರೇನ್ ಕೊಟ್ಟಿದ್ರು, ಹಿ ಟೀಚ್ ಅಂತ ಅಷ್ಟ ಕೊಟ್ಟಿದ್ರು. ಸೊ ನಾನು ಈಗ ತನ ಗ್ರಾಮರ್ ಪಾಯಿಂಟ್ ಹೇಳೋದನ್ನ ಹೇಳಿದೆ. ಏನು, ಐ ಟೀಚ್, ವಿ ಟೀಚ್, ಯು ಟೀಚ್, ದೇ ಟೀಚ್. ಬಟ್ ಹಿ ಸಿ ಇಟ್ ಬಂದಾಗ ಟೀಚಸ್ ಆಗತ್ತೆ. ಹಿ ಟೀಚಸ್, ಸಿ ಟೀಚಸ್, ಇಟ್ ಟೀಚಸ್. ಸೊ ಹಾಗಾಗಿ ಅಕಾರ್ಡಿಂಗ್ ಟು ಗ್ರಾಮ್ಯಾಟಿಕಲ್ ರೂಲ್ ಏನಾಗುತ್ತೆ ಅಂದ್ರೆ ಹಿ ಟೀಚಸ್ ಅಂತ ಬರೀಬೇಕಾಗತ್ತೆ. ಆಮೇಲೆ ಇನ್ನೊಂದ್ಸಲ ಏನ್ ಕೇಳ್ಬೋದು, ಇಲ್ಲಿ ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತ ಹೇಳ್ತಾರೆ. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟ್ ಅಂತ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ಎಲ್ವಾಯೇ ಆಡ್ ಮಾಡೋದು ಕೇಳಿರ್ತಾರೆ. ಏನು, ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಬಾಲೇಶ್ವರ ಗ್ರಾಬ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್ ಫ್ರಾಂಟಿಕಲ್ ಅಂತ ಕೊಟ್ಟಿರ್ತಾನೆ ನೋಡಿ. ಬಾಲೇಶ್ವರ ಗ್ರಾಬ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್ ಫ್ರಾಂಟಿಕಲ್ ಅಂತ ಕೊಟ್ಟಿರ್ತಾನೆ. ಸೊ ನೀವೇನ್ ಬರೀಬೇಕಾದ್ರೆ ಜಸ್ಟ್ ಫ್ರಾಂಟಿಕಲ್ಲಿ ಅಂತ ಬರ್ತಾರೆ, ಮುಗೀತು. ಹೌದಾ? ನಿಮ್ಗೆ ಎಡ್ವರ್ಬಿಯಲ್ ಮಿಸ್ಟೇಕ್ ಏನಾದ್ರು ಕೊಟ್ಟಿದ್ದ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಎಡ್ವರ್ಬ್ಗೆ ಎಲ್ವಾ ಹಚ್ಬೇಕಂತ ತಿಳ್ಕೊಬೇಕು. ಫ್ರಾಂಟಿಕಲ್ಲಿ ಅಂತ ಬರಿಬೇಕು ಅಷ್ಟೇ. ಅಂದ್ರೆ ಉತ್ತರ ಏನಾಗುತ್ತೆ, ಬಾಲೇಶ್ವರ ಗ್ರಾಬ್ಡ್ ದ ರೆಡ್ ಎಮರ್ಜೆನ್ಸಿ ಚೈನ್ ಫ್ರಾಂಟಿಕಲ್ಲಿ ಅಂತ ಬರಿಬೇಕಾಗುತ್ತೆ. ಸೊ ಈ ರೀತಿ ಏನಂತಂದ್ರೆ ಸುಲಭವಾಗಿ ಬರಿಬಹುದು. ಇನ್ನು ನೇರವಾಗಿ ನಾವು 2-3 ವಾಕ್ಯಗಳಲ್ಲಿ ಬರ್ತಕ್ಕಂಥ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ನೋಡಿ, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸೊ ಈ ಸ್ವಾಮಿ ಪಾಠದಲ್ಲಿ ಸಾಕಷ್ಟು ಪ್ರಶ್ನೆಗಳು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದು ಏನು, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಇರ್ಬೋದು, ಅಥವಾ ಕಂಗ್ರಾಚುಲೇಷನ್ಸ್ ಶೋರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ, ಹೌ ಅಂಡ್ ವೈ ಅಂತ ಕೇಳ್ಬೋದು. ಆಸ್ ದ ನೈಟ್ ಅಡ್ವಾನ್ಸ್ಡ್, ಅವನಿಗೆ ಹೆಂಗ್ ಫೀಲಿಂಗ್ ಆಯ್ತು ಅದನ್ನ ಕೇಳ್ಬೋದು. ಆಮೇಲೆ ಪ್ರಾಕ್ಟಿಕಲ್ ಪ್ರಪೋಸಿಷನ್ ಅಂತ ಯಾಕಂತ ಕೇಳ್ಬೋದು. ಸೊ ಈಗ ಕೆಲವೊಂದಿಷ್ಟು ಪ್ರಶ್ನೆಗಳು ಫಿಕ್ಸ್ ಅದಾವ ಅಲ್ಲಿ. ಸೊ ಅವುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ನೋಡಿ, ಹೌ ಡಿಡ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಇಲ್ಲೆಲ್ಲ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಹಿ ಸ್ಪೆಂಟ್
ನೈಟ್ ದೇರ್. ಆಮೇಲೆ ಏನು ಅಂತಂದ್ರೆ ಏನು ಹಿ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್ ಅಂತಂದ್ರೆ ಫ್ರೈಟ್ನಿಂಗ್ ಡ್ರೀಮ್ ಅಂತ ಹೇಳ್ಬೋದು. ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ಹಿ ಥಾಟ್ ದ ಡೆವಿಲ್ ಹ್ಯಾಡ್ ಕಮ್ ಅಂಡ್ ಟು ಕ್ಯಾರಿ ಹಿಮ್ ಅವೇ ಇಂಥವೆಲ್ಲ ಪಾಯಿಂಟ್ಸ್ ಹಾಕಿ ಬರಿಬೇಕಾಗುತ್ತೆ. ಆಮೇಲೆ ಆಮೇಲೆ ಇನ್ನೊಂದು ಅವನು ಹೆಂಗ ಕಳ್ಳನನ್ನು ಹಿಡಿದ ಅದನ್ನು ಕೂಡ ಬರಿಬೇಕಾಗತ್ತೆ. ಹಿ ಕಾಟ್ ದ ಮೋಸ್ಟ್ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್ ಅಂತ ಹೇಳ್ಬೋದು. ಅಂಡ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಇನ್ನೊಂದೇನು ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್ ವಿತ್ ರೆಸ್ಪೆಕ್ಟ್ ಅಂತ ಹೇಳ್ಬೋದು. ದ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂಡ್ ದ ಹೆಡ್ ಮಾಸ್ಟರ್ ಟೋಲ್ಡ್ ಹಿಮ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ತಿಳ್ಕೊಂಬಿಡಿ ಹೀರೋ ಪಾಠದ ಮೇಲೆ 2 ಮಾರ್ಕ್ಸಿಂದು ಖಂಡಿತವಾಗ್ಲೂ ನಾಳೆ ಎಕ್ಸಾಮ್ದಲ್ಲಿ ಗ್ಯಾರಂಟಿ ಬಂದಿರುತ್ತೆ, ನೋಡ್ಕೊಳ್ಳಿ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಪಾಠದ ಮೇಲೆ ಕೂಡ ನಿಮಗೆ 2 ಮಾರ್ಕ್ಸಿಂದು ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಒಂದಂತೂ ನಿಮ್ಗೆ ಗೊತ್ತೇ ಇದೆ, ವರಾಸಿಯಸ್ ರೀಡರು. ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವರಾಸಿಯಸ್ ರೀಡರ್, ಎಕ್ಸ್ಪ್ಲೇನ್ ಅಂತ. ಸೊ he purchased many more books by curtailing his daily needs. ಮತ್ತೆ whenever he went to New York, he purchased 2000 old books. And at the time of second round table conference in London, he bought many more books, and those books were sent to India in 32 boxes. ಹೌದಾ? ಅವೆಲ್ಲ ವರಾಸಿಯಸ್ ರೀಡರ್ ಆಯ್ತು. ಆಮೇಲೆ ಈಗ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಹೌ ಡಿಡ್ the 14th amendment to the US Constitution and Mahatma Phule influence Ambedkar ಅಂತ. ಸೊ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಕೇಳ್ತಾರೆ. ಸೊ ನೋಡಿ, ಒಂದು ಅಮೆರಿಕಾದಲ್ಲಿ ತಿದ್ದುಪಡಿ ಆಗುತ್ತೆ. ವೈಲ್ ಅಂಬೇಡ್ಕರ್ ವಾಸ್ ಇನ್ ದ USA ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ನಾವೇನು ಕರಿತೀವಿ, ದ 14th ಅಮೆಂಡ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಸಾಂವಿಧಾನಿಕ ತಿದ್ದುಪಡಿ. ಅಮೆರಿಕಾದ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ಮಾಡ್ತಾರೆ. According to that amendment, it gave complete freedom to the black Americans. ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಅಮೆರಿಕನ್ಸ್ಗೆ ಏನು ಅಂತಂದ್ರೆ ಕಂಪ್ಲೀಟ್ ಫ್ರೀಡಮ್ ಅನ್ನ ಕೊಡ್ಲಾಗಿತ್ತು. ಯಾಕಂದ್ರೆ ಅಲ್ಲಿ ಕಲರ್ ಅಂತ ಜಗಾಡ್ತಾ ಇದ್ರು ಜನ. ಹೌದಾ? ಸೊ ಇದು ಅಂಬೇಡ್ಕರ್ ಮೇಲೆ ಒಂದು ಬಹಳ ಆಘಾತವಾಗಿರತಕ್ಕಂಥ ಪರಿಣಾಮ ಬೀರುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿ, ದ ಸಿಚುವೇಶನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್ ಇನ್ ಇಂಡಿಯಾ ಹ್ಯಾಡ್ ಆಲ್ಸೋ ಫೇಸ್ಡ್ ದ ಸೇಮ್ ಪ್ರಾಬ್ಲಮ್. ಇಲ್ಲಿ ಕೂಡ ಏನಾಗಿತ್ತು ಅಂದ್ರೆ ಅದೇ, ಇಲ್ಲಿ ಜಾತಿ ಸಲ ಜಗಾಡ್ತಾ ಇದ್ರು, ಅಲ್ಲಿ ಕಲರ್ ಸಲ ಜಗಾಡ್ತಾ ಇದ್ರು, ಇಷ್ಟೇ ವ್ಯತ್ಯಾಸ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಹಾತ್ಮ ಫುಲೆ ವರ್ಕ್ ಹೆಂಗಂತಂದ್ರೆ, ಮಹಾತ್ಮ ಫುಲೆ ವರ್ಕ್ ಫಾರ್ ಎ ಕ್ಲಾಸ್ಲೆಸ್ ಸೊಸೈಟಿ. ಕ್ಲಾಸ್ಲೆಸ್ ಸೊಸೈಟಿ ಅಂತಂದ್ರೆ ಏನು, ವರ್ಗರಹಿತ ಸಮಾಜಕ್ಕಾಗಿ ಹೋರಾಟ ಮಾಡ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ವುಮನ್ಸ್ ಅಪ್ಲಿಫ್ಟ್ಮೆಂಟ್, ಅಂದ್ರೆ ಮಹಿಳಾ ಸಬಲೀಕರಣಕ್ಕೆ ಅವರು ಹೋರಾಟವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಸೊ ಇದು ಕೂಡ ನಿಮಗೆ ಅಂಬೇಡ್ಕರ್ ಪಾಠದ ಮೇಲೆ 2 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಸೊ ನೋಡ್ಕೊಳ್ಳಿ, ವರಾಸಿಯಸ್ ರೀಡರ್ ಇರ್ಬೋದು. ಆಮೇಲೆ ನೆಹರು ಚೂಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಲಾ ಮಿನಿಸ್ಟರ್. ಯಾಕೆ ಅಂತ ಕೇಳ್ತಾರೆ, ವೈ ಅಂತ ಕೇಳ್ತಾರೆ. ಸೊ ಯಾಕಂತಂದ್ರೆ ಅಂಬೇಡ್ಕರ್ ಮೇಡ್ ಮೆನಿ ಮೋರ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಅಂಡ್ ಇನ್ನೊಂದು ಏನು ಬರಿಬೋದು ಅಂತಂದ್ರೆ ಹಿ ಮೇಡ್ ಮೆನಿ ಮೋರ್ ಕ್ಯಾಂಪೇನ್ಸ್ ಅಬೌಟ್ ಸೋಷಿಯಲ್ ಜಸ್ಟಿಸ್ ಅಂತ ಇರ್ಬೋದು. ಆಮೇಲೆ ಇನ್ನೊಂದು he was not only a lawmaker, he was not only a law minister but also lawmaker. ಸೊ ಹೀಗೆ ಸಾಕಷ್ಟು ಪಾಯಿಂಟ್ಸ್ಗಳನ್ನ ಹಾಕಿ ಅದನ್ನ ಬರಿಬಹುದು ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಇನ್ನು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಪಾರ್ಟ್ ಮೇಲೆ ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಸೊ ಅದರಲ್ಲಿ ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆ, ವೈ ವರ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಸಮನ್ಡ್ ಬೈ ದ 3 ಪವರ್ಫುಲ್ ಕಂಟ್ರೀಸ್ ಅಂತ ಕೇಳ್ತಾರೆ. ಸೊ ಅವಾಗ ಏನ್ ಬರಿಬಹುದು ಅಂತಂದ್ರೆ, ದ ನ್ಯೂಕ್ಲಿಯರ್ ಪವರ್ಸ್ ವಾಂಟೆಡ್ ಟು ಸೈನ್ ಅನ್ ಅಗ್ರಿಮೆಂಟ್. ಒಟ್ಟಲ್ಲಿ ಅವ್ರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಟು ಪುಟ್ ಎ ಬ್ಯಾನ್ ಆನ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್, ಇದಾಗಿತ್ತು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂತಂದ್ರೆ ಡಿಟೆಕ್ಟಿಂಗ್ ದ ವೈಲೇಷನ್ ವಾಸ್ ದ ಪ್ರಾಬ್ಲಮ್. ಇಫ್ ಅನದರ್ ಕಂಟ್ರಿ ಮೇಡ್ ಅನ್ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ಸೊ ಇಟ್ಸ್ ಹೈಲಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ವೈಲೇಷನ್ ಆಫ್ ದ ಅಗ್ರಿಮೆಂಟ್. ಈಗೇನೋ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ರಪ್ಪ, ಆಮೇಲೆ ಹೋಗಿ ಅದನ್ನ ವೈಲೇಟ್ ಮಾಡಿದ್ರು, ಅವಾಗ ಹೆಂಗ್ ಫೈಂಡ್ ಮಾಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನೊಂದು ಏನ್ ಕೇಳ್ತಾರೆ ಅಂತಂದ್ರೆ, ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಹೌ ಅಂತ ಕೇಳ್ತಾರೆ. ಸೊ ಅದಕ್ಕೂ ನೀವು ಉತ್ತರವನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾರ್ಜ್ ಪ್ಲೇಯರ್ದು ನಿಮಗೆ ಸಮರಿ ಕೇಳ್ತಾ ಇದ್ರು. ಬಟ್ ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ
2 ಮಾರ್ಕ್ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. 2 ಮಾರ್ಕ್ಸಿಂದು ಪ್ರಶ್ನೆ ಕೇಳ್ತಾರೆ. ಡೆಫಿನೆಟ್ ಆಗಿ ನಾಳೆ ಕ್ವಶನ್ ಪೇಪರ್ 2 ಮಾರ್ಕ್ಸಿಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನ್ ಬರೀಬಹುದು, ಇಲ್ಲೇನು ಕ್ವಶನ್ ಇದೆ ಅಂತಂದ್ರೆ, ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾರ್ಜ್ ಪ್ಲೇಯರ್ ವಾಸ್ ಡಿಫರೆಂಟ್ ಫ್ರಮ್ ಹಿಸ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಅವನ ಟ್ಯಾಲೆಂಟ್ಗೂ ಅವನ ಒಂದು ಫಿಸಿಕಲ್ ಅಪಿಯರೆನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು ಅಂತ ಹೇಳ್ತಾರೆ. ಹೆಂಗೆ ಅಂತ ಕೇಳಿದ್ದಾರೆ. ನೋಡಿ ಏನು ಅಂತಂದ್ರೆ ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನೋಡಿ. ಹಿ ಹ್ಯಾಸ್ ಎ ರಫ್ ಅನ್ಸೇವನ್ ಫೇಸ್. ರಫ್ ಅನ್ಸೇವನ್ ಫೇಸ್ ಅಂತಂದ್ರೆ ಶೇವಿಂಗ್ ಮಾಡಿದಿಲ್ಲ. ಆಮೇಲೆ ಸ್ಯಾಗಿಂಗ್ ಸ್ಟಮಕ್. ಸ್ಯಾಗಿಂಗ್ ಸ್ಟಮಕ್ ಅಂದ್ರೆ ಏನು, ಹೊಯ್ದಾಡುವ ಹೊಟ್ಟೆ. ಆಮೇಲೆ ಇನ್ನು ಹಿ ವೋರ್ ಫೇಡೆಡ್ ಬ್ಲೂ ಶರ್ಟ್ ಅಂತ ಹೇಳ್ಬೋದು. ಬ್ಲೂ ಶರ್ಟ್ ಹಾಕೊಂಡಿದ್ದ, ಅದು ಮಾಸಿ ಹೋಗಿತ್ತು, ಕಲರ್ ಎಲ್ಲ ಮಾಸಿ ಹೋಗಿತ್ತು. ಲೂಸ್ ನೆಕ್ಟೈ ಲೂಸ್ ಹಾಕೊಂಡಿದ್ದ. ಅಂಡ್ ಓಲ್ಡ್ ಜಾಕೆಟ್, ತುಂಬಾ ಹಳೆಯದಾಗಿರ್ತಕ್ಕಂಥ ಜಾಕೆಟ್ ಅನ್ನ ಆತ ಹಾಕೊಂಡಿದ್ದ. ಆಮೇಲೆ ಇನ್ನು ಶೂಸ್ ಬಗ್ಗೆ ಬಂದ್ರೆ, ಶೂಸ್ ಆರ್ ರನ್ ಡೌನ್ ಅಂತಂದ್ರೆ ತುಂಬಾ ಹರಿದದ್ದು ಕೂಡ ಶೂಸು. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಅಕ್ರಾಸ್ ಹಿಸ್ ಚೆಸ್ಟ್ ಈಸ್ ಅನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್. ಅವನ ಚೆಸ್ಟ್ ಅಡ್ಡಲಾಗಿ ಒಂದು ಸ್ಯಾಕ್ಸೋಫೋನ್ ಅನ್ನು ಹಾಕೊಂಡಿದ್ದ. ಸ್ಯಾಕ್ಸೋಫೋನ್ ನಿಮ್ಗೆ ಗೊತ್ತಿರ್ಬೋದು, ಇಟ್ಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಅಂಡ್ ಅದನ್ನ ಸಪೋರ್ಟ್ ಹೆಂಗ್ ಮಾಡಲಾಗಿತ್ತು ಅಂತಂದ್ರೆ, ಸಪೋರ್ಟೆಡ್ ಫ್ರಾಮ್ ಹಿಸ್ ನೆಕ್ ಬೈ ಅ ವೈರ್ ಕೋಟ್ ಹ್ಯಾಂಗರ್ದಿಂದ ಅದನ್ನ ಸಪೋರ್ಟ್ ಮಾಡಲಾಗಿತ್ತು. ಆಮೇಲೆ ಆತ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಹೀಸ್ ಹೆಡ್ ಆಲ್ವೇಸ್ ಡೌನ್ ಅಂತ ಹೇಳ್ಬೋದು. ಆಮೇಲೆ ಹಿ ಲಾಸ್ಟ್ ಥಾಟ್ಸ್ ಇನ್ ಹೀಸ್ ಲೈಫು, ಜೀವನದಲ್ಲಿ ಭರವಸೆನ ಕಳ್ಕೊಂಡಿದ್ದ. ಆಮೇಲೆ ಹೀಸ್ ರಫ್ ಅನ್ಸೇವನ್ ಫೇಸ್ ಶೋಸ್ ಪೇನ್ ಇನ್ ಈಚ್ ವ್ರಿಂಕಲ್ ಅಂತ ಹೇಳ್ಬೋದು. ಅಂದ್ರೆ ಮುಖ ಎಲ್ಲ ವ್ರಿಂಕಲ್ ಆಗಿತ್ತು. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನೆಲ್ಲ ಹಾಕ್ಬೇಕಾಗತ್ತೆ. he wanted to become he wanted to fly like a bird, and he wanted to become black man again. ಕೆಲವೊಂದಿಷ್ಟು ಪಾಯಿಂಟ್ಸ್ ಹಾಕಿ ಇಲ್ಲಿ ಬರಿಬೇಕಾಗತ್ತೆ. ಇನ್ನೊಂದು ಪಾಯಿಂಟ್ ಯಾವುದಪ್ಪ ಅಂತಂದ್ರೆ, ಕಲರ್ಸ್ ಆಫ್ ಸೈಲೆನ್ಸ್ ಬಗ್ಗೆ ಬರೋಣ. ಕಲರ್ಸ್ ಆಫ್ ಸೈಲೆನ್ಸ್ ದಲ್ಲಿ ನಿಮಗೆ ಏನಂತಂದ್ರೆ 2 ಮಾರ್ಕ್ಸಿನ ಪ್ರಶ್ನೆ ಬಂದೇ ಬರುತ್ತೆ, ಗ್ಯಾರಂಟಿ. ಹೌ ಡಿಡ್ ಸತೀಶ್ ಗುಜರಾಲ್ ಬಿಕಮ್ ಅ ಗ್ರೇಟ್ ಆರ್ಟಿಸ್ಟ್? ಹೆಂಗೆ ಹೇಳ್ತೀರಾ ಸತೀಶ್ ಗುಜರಾಲ್ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಅಂತ ಕೇಳ್ತಾರೆ. ಸೊ ಒಂದಂತೂ ಗೊತ್ತಿರಲಿ, ಹಿ ಈಸ್ ಅಮಾಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಜೊತೆಗೆ ಏನೇನು ಅಂತಂದ್ರೆ ನೋಡಿ, ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವುದು, ಪೇಂಟಿಂಗ್ ಇರ್ಬೋದು, ಸ್ಕಲ್ಪ್ಚರ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು. ಮತ್ತೆ ಇನ್ನು ಇವರ ಒಂದು ಆರ್ಕಿಟೆಕ್ಚರ್ ಇವನ್ನೆಲ್ಲ ಎಲ್ಲಿ ಪ್ರದರ್ಶನ ಮಾಡ್ತಾರೆ ಅಂತಂದ್ರೆ ನೋಡಿ, ಕೆಲವೊಂದಿಷ್ಟು ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್. ನೋಡಿ, ಇವರ ಒಂದು ಕಲೆ ಎಲ್ಲಿ ಪ್ರದರ್ಶನ ಆಗಿತ್ತು ಅಂತಂದ್ರೆ ಪ್ರೆಸ್ಟೀಜಿಯಸ್ ಮ್ಯೂಸಿಯಂ ಅಂದ್ರೆ ತುಂಬಾ VIP ನೋಡ್ತಕ್ಕಂಥ ಮ್ಯೂಸಿಯಂಗಳೆಲ್ಲ. ಸೊ ಅಲ್ಲಿ ಯಾವ್ದು ಅಂತಂದ್ರೆ ಕೆಲವೊಂದಿಷ್ಟು ಹೆಸರು ಬರೀಬೇಕಾಗತ್ತೆ. ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಇರ್ಬೋದು. ಅದು ಎಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ, ನ್ಯೂಯಾರ್ಕ್, ಅಮೆರಿಕಾದಲ್ಲಿ, USA. ದ ಹಿರೋಶಿಮಾ ಕಲೆಕ್ಷನ್, ವಾಷಿಂಗ್ಟನ್, ಇದು ಕೂಡ ಅಮೆರಿಕಾನೇ. ನೆಕ್ಸ್ಟ್, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ಇದು ನ್ಯೂ ಡೆಲ್ಲಿ, ನಮ್ಮಲ್ಲೇ ಬರುತ್ತೆ. ಸೊ ಇಲ್ಲೆಲ್ಲ ಕಡೆ ಅಲ್ಲಿ ಪ್ರದರ್ಶನ ಆಗಿತ್ತು. ಆಮೇಲೆ ಇವರಿಗೆ ಏನಂತಂದ್ರೆ, ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಅಂತ, ಅದಕ್ಕೆ ಅವ್ರಿಗೆ ಗೌರವ ಸಿಕ್ತು. ಜೊತೆಗೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಪಾಯಿಂಟ್ ಅನ್ನ ಬರಿಬೇಕಾಗತ್ತೆ. ಹಿ ಹ್ಯಾಸ್ ಆಲ್ಸೋ ಬೀನ್ ಆನರ್ಡ್ ವಿತ್ ದ ಪದ್ಮ ವಿಭೂಷಣ ಇವರಿಗೆ ಅವಾರ್ಡ್ ಅನ್ನ ಕೊಡಲಾಗಿತ್ತು ಅಂತ ಹೇಳ್ಬೋದು. ಇನ್ನು ನಾವು ನೇರವಾಗಿ ಸಪ್ಲಿಮೆಂಟರಿ ರೀಡಿಂಗ್ ಹೋಗೋಣ. ಸಪ್ಲಿಮೆಂಟರಿ ರೀಡಿಂಗ್ ದಲ್ಲಿ ಕೂಡ ನಿಮಗೆ ಏನು ಅಂತಂದ್ರೆ 2 ಪ್ರಶ್ನೆಗಳು ಬರ್ತವೆ. ಸೊ ಅವು ಯಾವ ಪಾಠ ಅಂತ ನಿಮ್ಗೆ ಗೊತ್ತಿದೆ. ನಾರಾಯಣಪುರ ಇನ್ಸಿಡೆಂಟ್ ಮೇಲೆ 2 ಮಾರ್ಕ್ಸ್ ಬರ್ತದೆ. ಸೊ ಇದೇನು ಅಂತಂದ್ರೆ, ಇಲ್ಲಂತೂ ಅನ್ಯೂಸ್ವಲ್ ಮಾರ್ಚ್ ಯಾಕಾಗಿತ್ತು ಅಂತ ಇದಂತೂ ಸಾಕಷ್ಟು ಸಲ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾಕಾಗಿತ್ತು ಅಂತಂದ್ರೆ, 1 ನಿಮಿಷ, ಯಾಕೆ ಅದು ಅನ್ಯೂಸ್ವಲ್ ಮಾರ್ಚ್ ಅಂತಂದ್ರೆ, ದ ಸ್ಟೂಡೆಂಟ್ಸ್ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಆಗಿ ಅವರು ವಾಕ್ ಮಾಡ್ತಾ ಇದ್ರು. ಈಗ ಒಂದು ಸ್ಟ್ರೈಕ್ ಅಂದ್ರೆ ಹೆಂಗಿರತ್ತಪ್ಪ, ಸ್ಟೂಡೆಂಟ್ಸ್ ಚೀರಾಡ್ತಾರೆ, ಈಗೆಲ್ಲ ಟಿವಿಗಳಲ್ಲೆಲ್ಲ ತೋರಿಸ್ತಾರೆ ನೋಡಿ, ಸ್ಟೂಡೆಂಟ್ಸ್ ಚೀರಾಡ್ತಾರೆ, ಜಿಗದೆ ಆಡ್ತಾರೆ, ಆಮೇಲೆ ಘೋಷಣೆಗಳನ್ನ ಕೂಗ್ತಾರೆ. ಬಟ್ ಇಲ್ಲೆಲ್ಲ ಹಂಗಿರ್ಲಲ್ಲ. ಇವರ ಒಂದು ಸ್ಟೂಡೆಂಟ್ಸ್ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆನ್ಸ್. ಇದು ಮತ್ತೇನಿತ್ತು ಅಂತಂದ್ರೆ, ದೇರ್ ವರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್, ಜಸ್ಟ್ ದ ಶಫಲ್ ಆಫ್ ಫೀಟ್ ಅಂತಂದ್ರೆ ಏನು, ಅವ್ರು ಹಿಂಗ್ ಹೊಂಟಿದ ಪಾದ ಸಫಲ ಆಟ ಕೇಳ್ತಿತ್ತು. ಅಷ್ಟು ಸಿಂಪಲ್ ಆಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸ್ಟ್ರೈಕ್ ಮಾಡ್ತಾ ಇದ್ರು.
ಮತ್ತೆ ದ ಡ್ರಿಪ್ ಆಫ್ ರೇನ್, ಅದೇ ಸಂದರ್ಭದಲ್ಲಿ ತುಂತುರು ಮಳೆ ಹನಿ ಬರ್ತಾ ಇತ್ತು. ಅಂಡ್ ಎ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್, ಅಂದ್ರೆ ವಿಚಿತ್ರ ಕೇಳಿ ಇವ್ರ ಸೌಂಡ್ ಕೇಳ್ತಾ ಇದ್ದಿದ್ದಿಲ್ಲ, ಸ್ಟ್ರೈಕ್ ಮಾಡೋರ್ ಸೌಂಡ್ ಕೇಳ್ಬೇಕಲ್ಲಿ. ಅದ್ರ ಬಿಟ್ಟು ಅಲ್ಲಿ ಸುತ್ತಮುತ್ತ ನೋಡ್ತಕ್ಕಂಥ ಜನರು ಅವ್ರು ಮಾತಾಡ್ಕೊಳ್ಳೋದು ಕೇಳ್ತಿತ್ತಂತೆ. ಸೊ ನೋಡಿ ಎಷ್ಟು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಸೊ ಇದನ್ನ ಬರಿಬೇಕಾಗತ್ತೆ. ಇನ್ನು ವೈ ಡಿಡ್ ಡಿಕ್ಕಿ ಡೋಲ್ಮಾ ಡಿಸೈಡ್ ಟು ಕ್ಲೈಂಬ್ ದ ಲಾಫ್ಟಿ ಮೌಂಟೇನ್ಸ್, ಯಾಕೆ ಡಿಕ್ಕಿ ಡೋಲ್ಮಾ ಎತ್ತರವಾಗಿರ್ತಕ್ಕಂಥ ಮೌಂಟೇನ್ಸ್ ಅನ್ನ ಹತ್ಬೇಕು ಅಂತ ಅನ್ಕೋತಾಳೆ, ಯಾಕೆ ಡಿಸೈಡ್ ಮಾಡ್ತಾಳೆ ಅಂತ ಪ್ರಶ್ನೆ. ನೋಡ್ರಿ, ಯಾಕೆ ಡಿಸೈಡ್ ಮಾಡ್ತಾಳೆ ಅಂತಂದ್ರೆ, ಫ್ರಾಮ್ ಹರ್ ಚೈಲ್ಡ್ಹುಡ್ ಸಿ ವಾಸ್ ಫ್ಯಾಸಿನೇಟೆಡ್ ಬೈ ದ ಲಾಫ್ಟಿ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಸ್. ಅಂದ್ರೆ ಈಗ ಸಣ್ಣಕ್ಕಿದ್ದಾಗ ಏನಪ್ಪಾ ಅಂತಂದ್ರೆ ಈಗ ತುಂಬಾ ಆಕರ್ಷಣೆ, ಏನು ಪೀಕ್ಸ್ ಅಂದ್ರೆ ಹಿಮಾಲಯ ಪೀಕ್ ಅಂದ್ರೆ ತುಂಬಾ ಇಷ್ಟ ಆಕಿಗೆ. ಅವೆಲ್ಲ ಹಿಮಚ್ಛಾದಿತ ಶಿಖರಗಳು, ಸ್ನೋ ಕ್ಲಾಡ್ ಒಂದು. ಎರಡನೇದು ಏನಪ್ಪಾ ಅಂತ ಕೇಳಿದ್ರೆ, ಇಟ್ ವಾಸ್ ದ ಫಸ್ಟ್ ಥಿಂಗ್ ಸಿ ಕುಡ್ ಸಿ ಎವ್ರಿ ಮಾರ್ನಿಂಗ್. ಯಾಕೆ ಸುತ್ತಮುತ್ತಲ ಅವ ಇದು ಅಲ್ವಾ, ಸೊ ಆಕಿಗೆ ತುಂಬಾ ಏನಪ್ಪಾ ಅಂದ್ರೆ ಆಕಿಗೆ ಇಂಟ್ರೆಸ್ಟಿಂಗ್ ಒಂದು ಫ್ಯಾಕ್ಟ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನಿ. ಇಂಟ್ರೋವರ್ಟ್ ಅಪೋಸಿಟ್ ವರ್ಡ್ ಏನ್ ಗೊತ್ತಾ, ಎಕ್ಸ್ಟ್ರೋವರ್ಟ್. ಅಂದ್ರೆ ಇಂಟ್ರೋವರ್ಟ್ ಅಂದ್ರೆ ಅಂತರ್ಗಾಮಿ, ಎಕ್ಸ್ಟ್ರೋವರ್ಟ್ ಅಂದ್ರೆ ಬಹಿರ್ಗಾಮಿ. ಸೊ ನೋಡಿ, ಯಾಕೆ ಹನಿಪು ಇಂಟ್ರೋವರ್ಟ್ ಆಗಿದ್ದ. ಅಂತರ್ಗಾಮಿ ಅಂದ್ರೆ ಇವ್ರು ಹೆಂಗಿರ್ತಾರೆ ಗೊತ್ತಾ, ಯಾರ ಜೊತೆ ಮಾತಾಡಲ್ಲ, ತಮ್ಮಷ್ಟು ತಾವಿರ್ತಾರೆ. ನೋಡಿ ಹೆಂಗ್ ಒಂದ್ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ಹಿ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಅಟ್ ದ ಏಜ್ ಆಫ್ 14. 14 ವರ್ಷ ತಕ ಏನು ಯಾರನ್ನು ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ. 14 ವರ್ಷಕ್ಕೆ ಬಂದಾಗ ಸೊ ಅವ್ನು ಏನ್ ಬರ್ತಂದ್ರೆ ಫ್ರೆಂಡ್ಸ್ ಅನ್ನ ಮಾಡ್ಕೊಳಕ. ಹಿ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಅಟ್ ದ ಏಜ್ ಆಫ್ 14 years. ಒಂದು. ಎರಡನೇದು ಏನು ಅಂತಂದ್ರೆ, ಹಿ ವಾಂಟೆಡ್ ಟು ಹೆಲ್ಪ್ ಪುವರ್ ಪೀಪಲ್. ಅವನ ಉದ್ದೇಶ ಏನಾಗಿತ್ತು ಅಂತಂದ್ರೆ ಪುವರ್ ಪೀಪಲ್ಗೆ ಹೆಲ್ಪ್ ಮಾಡ್ಬೇಕಪ್ಪ, ಪುವರ್ ಪೀಪಲ್ಗೆ ಹೆಲ್ಪ್ ಮಾಡಬೇಕು. ಯಾಕೆ ಹೆಲ್ಪ್ ಮಾಡಬೇಕು, ಬಿಕಾಸ್ ದ್ಯಾಟ್ ಗೇವ್ ಹಿಮ್ ಅ ಸರ್ಟನ್ ಕೈಂಡ್ ಆಫ್ ಜಾಯ್. ಹಂಗ್ ಹೆಲ್ಪ್ ಮಾಡೋದ್ರಿಂದ ಅವ್ನಿಗೆ ಏನೋ ಒಂಥರ ಅದೊಂದು ಖುಷಿ. ಹೌದು, ಜನ ಹಿಂಗೂ ಇರ್ತಾರೆ, ಹೌದಲ್ವಾ. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇವರು. ಇನ್ನು ವೈ ಡಿಡ್ ವಾಂಗ್ಜಿಯಾ ಗೋ ಇನ್ ಸರ್ಚ್ ಆಫ್ ಬರ್ಡ್ ಅಂತ ಕೇಳಿದ್ದಾರೆ. ಯಾಕೆ ವಾಂಗ್ಜಿಯಾ ಬರ್ಡ್ ಅನ್ನ ಹುಡುಕಿ ಹೇಳ್ಕೊತ ಹೋದ ಅಂತ ಪ್ರಶ್ನೆ. ನೋಡಿ, ಒಂದು ಇಲ್ಲಿ ಹೇಳ್ಬೇಕಂತಂದ್ರೆ ವಾಂಗ್ಜಿಯಾ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಬಿಕಾಸ್ ನೋಡಿ ಇಲ್ಲೊಂದು ಇದನ್ನ ಕೊಡ್ತಾರೆ, ದ ಓಲ್ಡ್ ಫೋಕ್ ಆಫ್ ಟಿಬೇಟ್ ಬಿಲೀವ್ಡ್ ದಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಆ ಓಲ್ಡ್ ಫೋಕ್ ದಂತಕಥೆ ಪ್ರಕಾರ ಏನಪ್ಪಾ ಅಂತಂದ್ರೆ ಹ್ಯಾಪಿನೆಸ್ ಎಲ್ಲಿ ಐತಪ್ಪ ಅಂದ್ರೆ ಬ್ಯೂಟಿಫುಲ್ ಬರ್ಡ್ ಒಳಗೈತಿ, ಅದು ಹ್ಯಾಪಿನೆಸ್ ಅಂತ ಅವ್ರು ನಂಬಿರ್ತಾರೆ. ಒಂದು. ಹಂಗಂದ್ರೆ ಬರ್ಡ್ ಎಲ್ಲಿರ್ತದಪ್ಪ, ಇಟ್ ಲೀವ್ಡ್ ಆನ್ ಎ ಸ್ನೋವಿ ಮೌಂಟೇನ್. ಹಿಮಾಚ್ಛಾದಿತ ಮೌಂಟೇನ್ ಮೇಲೆ ಅದು ಇರ್ತದ. ಯಾವ ದಿಕ್ಕಿನಲ್ಲಿ ಇರ್ತದಪ್ಪ ಅಂತ ಕೇಳಿದ್ರೆ ಇನ್ ದ ಈಸ್ಟ್ ಅಂತ ಹೇಳ್ಬೋದು. ವೆರ್ ಎವರ್ ದ ಬರ್ಡ್ ಫ್ಲಿವ್ ಹ್ಯಾಪಿನೆಸ್ ವೆಂಟ್ ವಿತ್ ಇಟ್. ಅಂದ್ರೆ ಬರ್ಡ್ ಎಲ್ಲೆಲ್ಲಿ ಹಾರಿ ಹೋಗುತ್ತಲ್ಲ ಅದ್ರ ಜೋಡಿ ಹ್ಯಾಪಿನೆಸ್ ಕೂಡ ಬೆನ್ನತ್ತಿ ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ 25ನೇ ಪ್ರಶ್ನೆ 3 marks ಕೇಳ್ತಾರೆ, 3 marks ಪ್ರಶ್ನೆ ಇದು. ಡೆಫಿನೆಟ್ ಆಗಿ ಹೇಳ್ತೀನಿ, ದೇರ್ಸ್ ಎ ಗರ್ ಬೈ ದ ಟ್ರ್ಯಾಕ್ ದಲ್ಲಿ ನಿಮ್ಗೆ 3 marks ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ಸೊ ಇಲ್ಲಿ ಒಂದು 2-3 ಕ್ವಶನ್ ಹೇಳಕ್ ಇಷ್ಟಪಡ್ತೀನಿ. ಒಂದು, ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಅಂಡ್ ಬಾಲೇಶ್ವರ್ ಮಿಶ್ರಾ ಅಂತ ಬಂದೇ ಬರುತ್ತೆ. ಅಥವಾ ಏನು, ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರನಿಗೆ ಟೆಂಪೋ ಟ್ರಕ್ ಡ್ರೈವರು ಹೆಂಗೆ ಹೆಲ್ಪ್ ಮಾಡಿದ, ಈ ರೀತಿ ಪ್ರಶ್ನೆಗಳು ಬರ್ತವೆ. ಸೊ ನಾ ಇಲ್ಲಿ ಒಂದು ಕೊಟ್ಟಿದ್ದೀನಿ ಈಗ, ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಅಂಡ್ ಬಾಲೇಶ್ವರ್ ಮಿಶ್ರಾ. ನೋಡಿ, ರೋಮಾ ತಲ್ರೇಜಾ ಈಸ್ 21 years old ಅಂಡ್ ಸಿ ವಾಸ್ BCom ಗ್ರಾಜುಯೇಟ್ ಅಂತ ಹೇಳ್ಬೋದು ಫ್ರಮ್ ಪುಣೆ. ಅಂಡ್ ಏನು ಸಿ ಈಸ್ ವರ್ಕಿಂಗ್ ಆಸ್ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಎಷ್ಟು ವರ್ಷದಿಂದ ಮಾಡ್ತಿರ್ತಾಳೆ, ಫಾರ್ 2 years. ಅಂಡ್ ಸಿ ಲವ್ಡ್ ಹರ್ ಜಾಬ್, ಟಾಕಿಂಗ್ ಅಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಅಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇನ್ನು ಬಾಲೇಶ್ವರ ಮಿಶ್ರಾ ಏಜ್ ಎಷ್ಟಿತ್ತಪ್ಪ ಅಂದ್ರೆ 21 ಅಲ್ಲ 20 year old. ಆ ಬಾಲೇಶ್ವರ ಮಿಶ್ರಂದು 20 years old. ಅವನು 20 ವರ್ಷ ಅಂದ್ರೆ ಆಕಿಗಿಂತ 1 ವರ್ಷ ಸಣ್ಣ ಇರ್ತಾನೆ. ಅಂಡ್ ಹೈಸ್ಕೂಲ್ ಡ್ರಾಪ್ ಔಟ್ ಅವನು. ಹುಡುಗರ ಕಥೆನೇ ಇಷ್ಟೇ ಪಾಪ, ಹೈಸ್ಕೂಲ್ ಡ್ರಾಪ್ ಔಟ್ ಅವನು, ಹೈಸ್ಕೂಲ್ ನಡು ಬಿಟ್ಟು ಬಂದಿದ್ದಾನೆ. ಆಮೇಲೆ ಅವ್ನು ಹೆಂಗಿದ್ದ ನೋಡ್ಲಿಕ್ಕೆ ಅಂತಂದ್ರೆ, ಹಿ ಇಸ್ ಟಾಲ್, ಥಿನ್, ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್, UP, ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಅಂಡ್ ಅನ್ಎಂಪ್ಲಾಯ್ಡ್, ಹೈಸ್ಕೂಲ್ ಡ್ರಾಪ್ ಔಟ್ ಯಾರು ಜಾಬ್ ಕೊಡ್ತಾರ್ರಿ. ಅಂಡ್ ಇನ್ ಮುಂಬೈ ಹಿ ಈಸ್ ಲಿವಿಂಗ್ ವಿತ್ his 2 elder brothers.
ಅಂಡ್ ಇನ್ನೊಂದು ಏನು ಕೊಟ್ಟಿದ್ದಾರೆ, ಹಂಟಿಂಗ್ ಎ ಜಾಬ್ ಬಟ್ ಹೀಸ್ ಎಫರ್ಟ್ ಈಸ್ ನಾಟ್ ಫ್ರೂಟ್ಫುಲ್. ಜಾಬ್ ಏನೋ ಹುಡುಕಾಡಕ್ಕೆ ಹೊಂಟಿದ ಕರೆ, ಯಾವುದು ಸಕ್ಸಸ್ ಅನ್ನ ಪಡಿತಾ ಇದ್ದಿದ್ದಿಲ್ಲ ಅಂತ ಹೇಳಿ. ಇನ್ನೊಂದು ಗಿವ್ ಸಮ್ ಇನ್ಸ್ಟಾನ್ಸಸ್ ಟು ಶೋ ದಟ್ ದ ಲ್ಯಾಂಡ್. ನೋಡಿ, ಐ ಆಮ್ ದ ಲ್ಯಾಂಡ್ 3 ಮಾರ್ಕ್ಸಿನ ಗ್ಯಾರಂಟಿ ಬರುತ್ತೆ. ನಾಳೆ 26ನೇ ಪ್ರಶ್ನೆ ಐ ಆಮ್ ದ ಲ್ಯಾಂಡ್ ಬಗ್ಗೆ ಇರುತ್ತೆ, ಪಕ್ಕಾ 100ಕ್ಕೆ 200%. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸಮರಿಯನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನೋಡಿ, ಐ ಆಮ್ ದ ಲ್ಯಾಂಡ್ ರಿಟರ್ನ್ ಬೈ ಮರಿನಾ ಡಿ ಬೆಲ್ಜೆಂಟ್ ಅಂತ ಹೇಳ್ಬೋದು. ಸೊ ಇಟ್ಟಲ್ಲಿ ಈ ಲ್ಯಾಂಡ್ ಪೋಯಮ್ದಲ್ಲಿ ಏನಪ್ಪಾ ಅಂತಂದ್ರೆ ದಿಸ್ ಪೋಯಮ್ ಎಕ್ಸ್ಪ್ರೆಸಸ್ ಏನಂತಂದ್ರೆ ಲ್ಯಾಂಡ್ಸ್ ಪೇಷನ್ಸ್, ಅಂದ್ರೆ ಭೂಮಿಯ ತಾಳ್ಮೆ ಬಗ್ಗೆ ಇದು ಹೇಳುತ್ತೆ. ಆಮೇಲೆ ಏನು ಅಂತಂದ್ರೆ ಲ್ಯಾಂಡ್ ಟಾಲರೇಟ್ಸ್ ವಿತ್ ಪೇಷನ್ಸ್. ಈ ಲ್ಯಾಂಡ್ ಮನುಷ್ಯನ ಒಂದು ಕರ್ಮಕಾಂಡಗಳನ್ನು ಸಹಿಸ್ಕೊತ್ತೆ. ಹೆಂಗೆ? ವಿತ್ ಪೇಷನ್ಸ್, ಸಾಕಷ್ಟು ತಾಳ್ಮೆಯಿಂದ ಇದು ಸಹಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಹೇಳ್ಬೋದು, ಚಿಲ್ಡ್ರನ್ ಪ್ಲೇ ಅಂದ್ರೆ ಮಕ್ಕಳು ಆಡ್ತಾರೆ ಭೂಮಿ ಮೇಲೆ, ಇವೆಲ್ಲ ಪಾಯಿಂಟ್ಸ್ಗಳು ಹಾಕಿ ಬರಿಬೇಕಾಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹಾಕ್ಬೇಕಿಲ್ಲಿ, ಏನು ಅಂತಂದ್ರೆ ವೇಟ್. ವೇಟ್ ಅಂತಕ್ಕಂಥ ಪದ ಸಾಕಷ್ಟು ಸಲ ಇಲ್ಲಿ ಬಂದಿದೆ. ಇಟ್ ಶೋಸ್ ಪೇಷನ್ಸ್ ಆಫ್ ದ ಅರ್ತ್, ಇಟ್ ಶೋಸ್ ಪೇಷನ್ಸ್ ಆಫ್ ದ ಲ್ಯಾಂಡ್. ವೇಟ್ ಯಾಕೆ ಪದೇ ಪದೇ ರಿಪೀಟ್ ಆಗಿದೆ ಅಂತಂದ್ರೆ ಇಟ್ ಶೋಸ್ ಪೇಷನ್ಸ್ ಆಫ್ ದ ಏನು ಅರ್ತ್ ಅಥವಾ ಲ್ಯಾಂಡ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಲ್ಯಾಂಡ್ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಹೇಳುತ್ತೆ ಲ್ಯಾಂಡು, ದ ಲ್ಯಾಂಡ್ ಚಾಲೆಂಜಸ್ ಹ್ಯೂಮನ್. ಏನು ಅಂತಂದ್ರೆ ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್, ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ ಹೇಳುತ್ತೆ. ಇನ್ನು ನಾವು ನೇರವಾಗಿ ಎಕ್ಸ್ಟ್ರಾಕ್ಟ್ಸ್ ಕಡೆ ಹೋಗೋಣ. ಎಕ್ಸ್ಟ್ರಾಕ್ಟ್ದಲ್ಲಿ ನಿಮಗೆ ಫಸ್ಟ್ ಎಕ್ಸ್ಟ್ರಾಕ್ಟ್ ಬರೋದು ಜೆಂಟಲ್ಮನ್ ಆಫ್ ರಿಯೋ ಎನ್ ಬಡಿಯ ಪಾಠದಲ್ಲಿ ಗ್ಯಾರಂಟಿ ಒಂದು ಎಕ್ಸ್ಟ್ರಾಕ್ಟ್ ಬರುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋಲಿ ಕೂಡ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಇಲ್ಲೇನಿದೆ, ವಿ ಹ್ಯಾವ್ ಆಲ್ ಲರ್ನ್ಡ್ ಟು ಲವ್ ದೀಸ್ ಅಮೇರಿಕನ್ಸ್ ಅಂತ ಹೇಳ್ತಾರೆ. ಇದು ಯಾರು ಹೇಳಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಡಾನ್ ಅಂಡ್ ಸೆಲ್ಮಾ ಈ ಮಾತನ್ನ ಹೇಳ್ತಾನೆ. whom did he say these words to? ಇದನ್ನ ಯಾರಿಗೆ ಹೇಳ್ತಾನೆ ಅಂತಂದ್ರೆ ದ ಸ್ಟೋರಿ ಟೆಲ್ಲರ್ ಜಿವಾನ್ ಎ ಸೆಡಿಲೋಗೆ ಹೇಳ್ತಾನೆ. ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಈ ಮಾತನ್ನ ಡಾನ್ ಅಂಡ್ ಸೆಲ್ಮಾ ಹೇಳ್ತಾನೆ ಅಂತಂದ್ರೆ ಅವನಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವನಿಗೊಂದು ಬಿಲೀಫ್ ಇರುತ್ತೆ. ಏನಪ್ಪಾ ಅಂತಂದ್ರೆ ಅಮೇರಿಕನ್ಸ್ ವರ್ ಗುಡ್ ಪೀಪಲ್ ಅಂಡ್ ಗುಡ್ ನೇಬರ್ಸ್ ಅಂತ, ಅದಕ್ಕಾಗಿ ಈ ಮಾತನ್ನ ಹೇಳ್ತಾನೆ ಅಂತ ಹೇಳ್ಬೋದು. ಇನ್ನೊಂದು ನೆಕ್ಸ್ಟ್ RC ಎದ್ರ ಮೇಲೆ ಬರುತ್ತಪ್ಪ ಅಂತ ಹೇಳಿದ್ರೆ ಯಾವುದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಇದ್ರ ಮೇಲೆ ಕೂಡ ಪಕ್ಕ ಒಂದು RC ಬರುತ್ತೆ. ಐಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಅಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್. ಸೊ ಈ ರೀತಿ ಒಂದು RC ಬರುತ್ತೆ. ಏನಪ್ಪಾ ಅಂತಂದ್ರೆ ಹೂ ಫೀಲ್ಸ್ ಲೈಕ್ ದಿಸ್ ಅಂದ್ರೆ ದ ಪೊಯೆಟೆ. ಇಲ್ಲಿ ಮಾತಾಡೋಣ ಯಾರಪ್ಪ ಅಂತಂದ್ರೆ ದ ಪೊಯೆಟು ಯಾರು, ನಾರ್ಮನ್ ನಿಕೋಲ್ಸನ್ ಅಂತ ಹೇಳ್ಬೋದು. ಅಂಡ್ ನೋ ಬಡಿ ಅಂದ್ರೆ ಯಾರಿಲ್ಲಿ, ಹಿಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಅಂಡ್ ವೈ ಡಿಡ್ ದ ಸ್ಪೀಕರ್ ಫೀಲ್ ಲೈಕ್ ದಿಸ್? ಯಾಕೆ ಹಿಂಗ್ ಫೀಲ್ ಮಾಡ್ಕೋತಾ ಇದ್ದಾನೆ ಅಂತಂದ್ರೆ ಬಿಕಾಸ್ ಹಿ ವಾಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಹೇಳ್ಬೋದು. ಇನ್ನೊಂದು RC ಬರುತ್ತೆ ನಿಮಗೆ ದ ಡಿಸ್ಕವರಿ ಪಾಠದ ಮೇಲೆ ಬರುತ್ತೆ. ದ ಡಿಸ್ಕವರಿ ಪಾಠದ ಮೇಲೆ ನಿಮಗೆ ಒಂದು RC ಬಂದೇ ಬರುತ್ತೆ. ಏನ್ RC ಅಂತ ಕೇಳಿದ್ರೆ ಇಲ್ಲಿ ಹೂ ಇಸ್ ದ ಸ್ಪೀಕರ್. ದ ಕ್ಯಾಪ್ಟನ್ ಇಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ಇಟ್. ಯಾವಾಗ ಕ್ಯಾಪ್ಟನ್ ಕೇಳಿಸ್ಕೊತಾನೆ ಅವನಿಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್? ಇವಾನ್ ಪ್ಯಾಟಿನೋ. ಇದು ಹೇಳೋರು ಯಾರು ಅಂತಂದ್ರೆ ಇವಾನ್ ಪ್ಯಾಟಿನೋ. ಅಂಡ್ ಕ್ಯಾಪ್ಟನ್ ಯಾರು ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅವನೇ ಕೊಲಂಬಸ್. ಇಟ್ ಅಂದ್ರೆ ಏನು ಅಂತಂದ್ರೆ ದ ಸಾಂಗ್ ಆಫ್ ಸೀಮನ್. ಇವ್ರು ಏನ್ ಮಾಡ್ತಾ ಇರ್ತಾರೆ, ಸೀಮನ್ ಯಾವಾಗ್ಲೂ ಕುಡ್ಕೊಂಡು ಹಾಡ್ತಾ ಇರ್ತಾರೆ. ಸೊ ಅದು ಎಲ್ಲೋ ಕಡೆ ಕ್ಯಾಪ್ಟನ್ಗೆ ಇರಿಟೇಟ್ ಆಗ್ತಾ ಇರ್ತದೆ ಅಂತ ಹೇಳ್ಬೋದು. ಇನ್ನೊಂದು RC ಬರುತ್ತೆ, ಯಾವುದು ಅಂತಂತ ಕೇಳಿದ್ರೆ ನೋಡಿ ಇದು ಯಾವುದು ದ ಕನ್ಸರ್ಟ್ ಪಾಠದ ಮೇಲೆ ನಿಮಗೆ RC ಬಂದೇ ಬರುತ್ತೆ. ಹಿ ವಿಲ್ ಕಮ್ ಟುಮಾರೋ ಮಾರ್ನಿಂಗ್ ಅಂಡ್ ದ ತಬಲಾ ಉಸ್ತಾದ್ ವಿತ್ ದ ತಬಲಾ ಉಸ್ತಾದ್ ಅಂಡ್ ದೇ ವಿಲ್ ಪ್ಲೇ ಫಾರ್ ಯು. ಹೌದಾ? ಇದ್ರ ಮೇಲೆ ಕೂಡ ಒಂದು RC ಬರುತ್ತೆ ದ ಕನ್ಸರ್ಟ್ ಮೇಲೆ. ಹೂ ಡಸ್ ಹಿ ರೆಫರ್ ಟು? ಹಿ ಅಂದ್ರೆ ಯಾರು, ಯಾರಪ್ಪ ಅಂದ್ರೆ ಪಂಡಿತ್ ರವಿಶಂಕರ್ ಅಂತ ಹೇಳ್ಬೋದು. ಅಂಡ್ ಸ್ಪೀಕರ್ ಯಾರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಸ್ಮಿತಾ ಮಾತಾಡ್ತಾ ಇದ್ದಾಳೆ. ಅಂಡ್ ವೈ ಡಿಡ್ ಸಿ ಸೇ ಸೋ? ಯಾಕೆ ಅಂತಂದ್ರೆ ಒಂದಂತೂ ತಿಳ್ಕೊಂಡ್ಬಿಡಿ, ಯಾರು ಈತ ಅನಂತ್ ಇದಾನಲ್ಲ, ಹಿ ವಾಸ್ ದ ಬಿಗ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್, ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅಂಡ್ ಇನ್ನೊಂದು ಏನು ಅಂತಂದ್ರೆ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಟು ಪ್ರೊವೈಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಆರ್ ಎಂಜಾಯ್ಮೆಂಟ್ ಫಾರ್ ದ ಪರ್ಸನ್ ಬೀಯಿಂಗ್ ಅನಂತ್. ಅನಂತ್ಗೆ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಬೇಕು ಅಂತ ಆಕೆಯೂ ಗೊತ್ತಿರ್ತದೆ.
ಅಂಡ್ ಆಲ್ಸೋ ಅನಂತ್ ವಾಸ್ ವೆರಿ ಈಗರ್ ಟು ಲಿಸನ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಬರೀಬೇಕಾಗತ್ತೆ. ಸೊ ಟೋಟಲ್ 4 ಆರ್ಸಿಗಳು ಬರ್ತವೆ. ಒಂದು ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋ, ಡಿಸ್ಕವರಿ ಲೆಸನ್, ದ ಕನ್ಸರ್ಟ್ ಲೆಸನ್, ಜೊತೆಗೆ ಯಾವ್ದಪ್ಪ ಅಂತ ಕೇಳಿದ್ರೆ ಆಯ್ತಲ್ಲ, ಜೆಂಟಲ್ಮನ್, ದ ಡಿಸ್ಕವರಿ, ದ ಕನ್ಸರ್ಟ್, ಆಫ್ ಟು ಔಟ್ ಆಫ್ ಸ್ಪೇಸ್, ಟುಮಾರೋ ಮಾರ್ನಿಂಗ್. ಈ 4ರಲ್ಲಿ ಆರ್ಸಿಗಳು ಗ್ಯಾರಂಟಿ ಬರ್ತವೆ. ಇನ್ನು ನಾವು ನೇರವಾಗಿ ಪ್ಯಾರಾಗ್ರಾಫ್ ರೈಟಿಂಗ್, ಹೌ ಟು ರೈಟ್ ಎ ಪ್ಯಾರಾಗ್ರಾಫ್, ಯಾವ ರೀತಿ ಬರೀಬಹುದು ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಏನು, ನೇಮ್ ಕೊಟ್ಟಿದ್ದಾರೆ ಡಾಕ್ಟರ್ ಮುತ್ತುರಾಜ್ ಅಂತ, ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ 6 ಜೂನ್ 1980, ಪ್ಲೇಸ್ ಸಿಂದಗಿ ಅಂತ ಕೊಟ್ಟಿದ್ದಾರೆ. ಸೊ ಆಮೇಲೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು MBBS MD ಕೊಟ್ಟಿದ್ದಾರೆ, ಪ್ರೊಫೆಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೆಯೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು. ಏನು, ಸ್ಟಾರ್ಟಿಂಗ್ ಹೆಂಗ್ ಮಾಡಬೇಕು ಅಂತಂದ್ರೆ, ದಿಸ್ ಪ್ರೊಫೈಲ್ ಈಸ್ ಅಬೌಟ್ ಡಾಕ್ಟರ್ ಮುತ್ತುರಾಜ್. ಓಕೆ, ಈ ರೀತಿ ಬರಿತಾ ಹೋಗ್ಬೇಕು. ಡೇಟ್ ಆಫ್ ಬರ್ತ್ ಹೆಂಗಂತಂದ್ರೆ ನೋಡಿ, ನಾನು ಈಗ ತಾನು ಹೇಳಿದೆ, ಡೇಟು ಮತ್ತು ಡೇ ಬಂದಾಗ ನೀವು ಆನ್ ಬಳಸ್ಕೋಬೇಕು ಅಂತಕ್ಕಂಥದ್ದು. ಏನು, ಹಿ ವಾಸ್ ಬೋರ್ನ್ ಆನ್ 6th ಜೂನ್ 1980 ಅಂಡ್ his birthplace is ಸಿಂದಗಿ. his qualification is MBBS MD, ಸುಲಭ ಬರಿಬೋದು. ಅಂಡ್ he is working as a doctor, ಹೌದಾ. ಅಂಡ್ ಇನ್ನೊಂದು ಏನು ಬರಿಬೋದು, his family includes ಏನೇನು, wife, a son and a daughter. his hobbies are playing cricket, writing poems. ಸೊ ಈ ರೀತಿ ಬರೀಬೇಕು. ಅಂಡ್ ಇನ್ನೊಂದೇನು, ಪಾಪ್ಯುಲಾರಿಟಿ ಬಗ್ಗೆ ಕೊಟ್ಟಿದ್ದಾರೆ. he is very popular in his locality. ಯಾಕೆ, ಬಿಕಾಸ್ he treats the patients and charges less. ಅವನು ಪೇಷಂಟ್ಸ್ ಅನ್ನ ಟ್ರೀಟ್ ಮಾಡ್ತಾನೆ, ಬಟ್ ಕಡಿಮೆ ಅಮೌಂಟ್ ಅನ್ನು ತಗೋತಾನೆ. ಅಂಡ್ ಹಿ ಈಸ್ ನೌನ್ ಆಸ್ ಏನು ಅಂತಂದ್ರೆ ದ ರಿಲೇಟಿವ್ ಆಫ್ ದ ಪುವರ್, ಬಡವರಿಗೆ ತುಂಬಾ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಂತ ಆಗುತ್ತೆ. ಸೊ ಈ ರೀತಿ ಬರಿಬೇಕಾಗುತ್ತೆ. ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರೆ, ಹೌ ಟು ಡೆವಲಪ್ ದ ಸ್ಟೋರಿ. ಇದು ಸ್ಟೂಡೆಂಟ್ಸ್ ಬಹಳ ಜನ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅಲ್ಲಿ ನಾ ಇದಕ್ಕೆ ಹೇಳ್ತೀನಿ ನೋಡಿ. ಏನು ಅಂತಂದ್ರೆ, ಒಂದು ಸ್ಟೋರಿ ಕೊಟ್ಟಿರ್ತಾರೆ, ನೀವು ಸ್ಟೋರಿ ಉತ್ತರ ಬರಿಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಟೈಟಲ್ ಆಫ್ ದ ಸ್ಟೋರಿ. ಟೈಟಲ್ ಅನ್ನ ಬರೀಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ, ಟೈಟಲ್ ಬರೆದ್ಬಿಟ್ಟು ನೆಕ್ಸ್ಟ್ ಸ್ಟೋರಿಯನ್ನ ಬರೀಬೇಕು. ತದನಂತರದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮಾರಲ್ ಆಫ್ ದ ಸ್ಟೋರಿ ಬರೀಬೇಕು. ಯು ಹ್ಯಾವ್ ಟು ರೈಟ್ ದ ಮಾರಲ್ ಆಫ್ ದ ಸ್ಟೋರಿ. ಫಸ್ಟ್ ನೀವು ಸ್ಟೋರಿ ಏನ್ ಹೇಳಕೊಂಡೈತೆ ನೋಡ್ಕೋಬೇಕಾಗತ್ತೆ. ಏನಿದೆ ಅಂತಂದ್ರೆ, ಒನ್ಸ್ ಅ ಕಿಂಗ್ ವಾಂಟೆಡ್ ಟು ಅಪಾಯಿಂಟ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಹಿಮ್. ಅಂದ್ರೆ ಒಬ್ಬ ರಾಜ ಇರ್ತಾನೆ, ಅವನಿಗೊಬ್ಬ ಬೆಸ್ಟ್ ಅಡ್ವೈಸರ್ ಬೇಕಾಗಿರ್ತಾನೆ. ಅಂದ್ರೆ ಬರೀ ಅವನನ್ನ ಹೊಗಳವ್ ಬೇಕಾಗಿರಂಗಿಲ್ಲ, ಅವನನ್ನ ಬಯವನು ಬೇಕು, ಅಥವಾ ಅವನ ಬ್ಯಾಡ್ ಕ್ವಾಲಿಟೀಸು ಗುಡ್ ಕ್ವಾಲಿಟೀಸು ಹೇಳವ್ ಬೇಕಾಗಿರ್ತಾನೆ. ಆಮೇಲೆ ಏನಾಗತ್ತೆ ಅಂತಂದ್ರೆ, ಇದರ ಸಾಕಷ್ಟು ಜನ ಭಾಗವಹಿಸ್ತಾರೆ. ಸರ್ ನಾನು ಆಗ್ತೀನಿ ಅಂತ ಹೇಳಿ 6 ಜನ ಬರ್ತಾರೆ ಮುಂದೆ. ಅದರಲ್ಲಿ 5 ಜನ ಏನ್ ಮಾಡ್ತಾರೆ ಅಂತಂದ್ರೆ, ರಾಜನನ್ನ ಹೊಗಳಿ ಹೇಳ್ತಾರೆ. ಆದ್ರೆ ಒಬ್ಬನ ಮಾತ್ರ ರಾಜನ ಗುಡ್ ಕ್ವಾಲಿಟೀಸ್ ಹೇಳ್ತಾನೆ, ಬ್ಯಾಡ್ ಕ್ವಾಲಿಟೀಸ್ ಹೇಳ್ತಾನೆ. ಸೊ ಹಾಗಾಗಿ ಕಡೆಗೆ ಇವನೇ ಬೆಸ್ಟ್ ಅಡ್ವೈಸರ್ ಅಂತ ರಾಜ ಏನ್ ಮಾಡ್ತಾನೆ, ಅವನನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನೆ. ಇದು ಇಷ್ಟು ಸ್ಟೋರಿ ಕನ್ನಡದಲ್ಲಿ. ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಕೊಡ್ತಾರೆ, ಒನ್ಸ್ ಕಿಂಗ್ ವಾಂಟೆಡ್ ಟು ಅಪಾಯಿಂಟ್ ದ ಬೆಸ್ಟ್ ಅಡ್ವೈಸರ್ ಫಾರ್ ಹಿಮ್, ಸೊ ದ ಕಿಂಗ್ ಅನೌನ್ಸ್ಡ್ ಟು ಕಮ್ 6 persons. ಸೊ 6 ಜನ ಕರಿತಾನೆ. ಹಿ ಗೇವ್ ದೆಮ್ ಅ ಟಾಸ್ಕ್, ಒಂದು ಟಾಸ್ಕ್ ಅನ್ನ ಕೊಡ್ತಾನೆ. ಏನ್ ಟಾಸ್ಕ್ ಕೊಡ್ತಾನಪ್ಪ, ಈಚ್ ಆಫ್ ದೆಮ್ ಟು ಕಲೆಕ್ಟ್ ದ ರಿಯಲ್ ಇನ್ಫಾರ್ಮೇಶನ್ ಆಫ್ ಹಿಸ್ ರೂಲ್. ಅವ್ರಿಗೊಂದು ಹೇಳ್ತಾನೆ, ನೋಡಿ ನನ್ನ ಒಂದು ಸಾಮ್ರಾಜ್ಯದ ಏನಂತಂದ್ರೆ ರಿಯಲ್ ಇನ್ಫಾರ್ಮೇಶನ್ ಬೇಕು, ನನ್ನ ಆಡಳಿತ ಹೆಂಗ್ ನಡೀತಾ ಇದೆ. ಓಕೆ, ಅಂಡ್ ಅವ್ನು ಹೇಳ್ತಾನೆ, ಗುಡ್ ಅಂಡ್ ಬ್ಯಾಡ್ ಕ್ವಾಲಿಟೀಸ್ ಎರಡು ಹೇಳಿ ಅದ್ರಾಗೆ ಅಂತ ಒಂದು ವಾರ ಟೈಮ್ ಕೊಡ್ತಾನೆ. ಆಫ್ಟರ್ ದಟ್ ದ ಕಿಂಗ್ ಚೂಸ್ ದ ಫಸ್ಟ್ 5 persons who presented the good works of the king. So it means first 5 persons they presented the good works of the king. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ರಾಜನ ಒಂದು ಗುಡ್ ವರ್ಕ್ ಬಗ್ಗೆ ಹೇಳ್ತಾರೆ. ಅಂಡ್ ಬಿ ಅವಾರ್ಡೆಡ್ ದೆಮ್ ಅ ಗೋಲ್ಡ್ ಕಾಯಿನ್, ಅವ್ರಿಗೊಂದು ಗೋಲ್ಡ್ ಕಾಯಿನ್ ಅನ್ನ ಕೊಡ್ಲಾಗತ್ತೆ ಈಚ್. ಅಂಡ್ ಆದ್ರೆ ಇನ್ನೊಬ್ಬ ಉಳಿದಲ್ಲ 6ನೇದವನು, ದ ಕಿಂಗ್ ಪ್ರೇಸ್ಡ್ ದೆಮ್. 5 ಮಂದಿನ ರಾಜ ಏನ್ ಮಾಡ್ತಾನೆ, ಹೊಗಳ್ತಾನೆ. ಅಮಾಂಗ್ 6th one, 6ನೇದವ್ ನೋಡಿ ಏನ್ ಮಾಡ್ತಾನೆ, he presented the true things. 6th person, he presented the true things of king. ಏನೇನು, he also presented good and bad qualities of king. ಅವನು ಗುಡ್ ಕ್ವಾಲಿಟೀಸ್ ಬಗ್ಗೆನೂ ಹೇಳ್ತಾನೆ, ಮತ್ತೆ ಬ್ಯಾಡ್ ಕ್ವಾಲಿಟೀಸ್ ಬಗ್ಗೆನೂ ಹೇಳ್ತಾನೆ. ಸೊ ದ ಕಿಂಗ್ ವಾಸ್ ಹ್ಯಾಪಿ ಅಂಡ್ ಅಪಾಯಿಂಟೆಡ್ ಹಿಮ್ ದ ಅಡ್ವೈಸರ್ ಆಫ್ ದ ಕಿಂಗ್. ತನ್ನ ಅಡ್ವೈಸರ್ ಆಗಿ ಆತನನ್ನ ಸೇರಿಸ್ಕೊತಾನೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಫಸ್ಟ್ ನೀವು ಸ್ಟೋರಿಯನ್ನ ಬರ್ಕೋಬೇಕಾಗತ್ತೆ, ಟೈಟಲ್ ಬರೀಬೇಕು, ಮತ್ತೆ ಮೊರಾಲಿಟಿ ಆಫ್ ದ ಸ್ಟೋರಿ ಕೂಡ ಬರೀಬೇಕಾಗತ್ತೆ. ಇನ್ನು ಪಿಕ್ಚರ್ ರೀಡಿಂಗ್ ಬಗ್ಗೆ ನಾವು ನೋಡೋಣ.
ಇಲ್ಲಿ ನೋಡಿ ಒಂದು ಪಿಕ್ಚರ್ ಇದೆ. ಈ ಪಿಕ್ಚರ್ ಏನ್ ತೋರಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ನೋಡಿ ಇದು ಟ್ರೈನ್ ಒಂದು ಹೋಗ್ತಾ ಇದೆ, ಇಲ್ಲೆಲ್ಲ ಜನ ಇಳಿದು ಬರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ತೋರಿಸ್ತಾ ಇದೆ. ಹಂಗಾದ್ರೆ ಏನ್ ಬರ್ಬೋದು, ಏನು ಅಂತಂದ್ರೆ ಈ ಒಂದು ಲೈನ್ ಪಕ್ಕ ಬರಿಬೇಕು. ಏನು, ದಿಸ್ ಪಿಕ್ಚರ್ ಹ್ಯಾಸ್ ಥೌಸಂಡ್ಸ್ ಆಫ್ ವರ್ದಿ ವರ್ಡ್ಸ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು, ದಿಸ್ ಪಿಕ್ಚರ್ ಈಸ್ ಆಫ್ ರೈಲ್ವೆ ಸ್ಟೇಷನ್. ಈ ಪಿಕ್ಚರ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ರೈಲ್ವೆ ಸ್ಟೇಷನ್ ಬಗ್ಗೆ ಇದೆ. ಹಂಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ, ಪೀಪಲ್ ಆರ್ ಕಮಿಂಗ್ ಅಂಡ್ ಗೋಯಿಂಗ್ ಟು ದೇರ್ ಹೋಮ್. ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಂಡ್ ಪೀಪಲ್ ಆರ್ ವಿತ್ ದೇರ್ ಬ್ಯಾಗ್ಸ್. ನೀವು ಅಲ್ಲಿ ಏನ್ ನೋಡ್ತೀರಾ ಅದನ್ನ ಬರಿಬೇಕಷ್ಟೇ. ಅಲ್ಲಿ ಏನ್ ನೋಡ್ತೀರಾ ಅದನ್ನ ನೀವು ಬರಿತಾ ಹೋಗ್ಬೇಕು. ಸೊ ಅದನ್ನ ನೀವು ಬರೆದ್ರೆ ಪಿಕ್ಚರ್ ರೀಡಿಂಗ್ ದಲ್ಲಿ ಬರಿಬಹುದು. ಇನ್ನು ಕೋಟ್ ಫ್ರಮ್ ಮೆಮರಿ ಬಗ್ಗೆ ಬರೋಣ. ಸೊ ನಿಮಗೆ ಇಲ್ಲಿ ಕೂಡ ಫಿಕ್ಸ್ 2 ಕ್ವಶನ್ ಇರ್ತವೆ. ಇದರಾಗ ಯಾವ್ದಾದ್ರು ಒಂದು ಪೋಯಮ್ ಮಾಡಿ, ಯಾವುದು ನಿಮಗೆ ಯಾವ್ದು ಇಂಟ್ರೆಸ್ಟ್ ಅದನ್ನ ಮಾಡಿ. ಯಾವುದು ಕ್ವಾಲಿಟಿ ಆಫ್ ಮರ್ಷಿರೆ ಮಾಡ್ಬೋದು, ಅಥವಾ ನೀವು ಯಾವುದು ದ ಬ್ಲೈಂಡ್ ಬಾಯ್, ಇವೆರಡರಲ್ಲಿ ಒಂದು ಮಾಡಿದ್ರೆ ಸಾಕು, ಇನಫ್. ಸೊ ಆ ಪದ್ಯವನ್ನು ಬೈಪಟ್ ಮಾಡಬೇಕಾಗುತ್ತೆ, ದಾಟಿಕೊಂಡು ನೀವು ಬೈಪಟ್ ಮಾಡಬೇಕು. ಸೊ ಹೆಂಗತ್ತಂದ್ರೆ, ದ ಥ್ರೋನ್ಡ್ ಮೊನಾರ್ಕ್ ಬೆಟರ್ ದ್ಯಾನ್ ಹೀಸ್ ಕ್ರೌನ್, his scepter shows the force of temporal power, the attribute to awe and majesty, wherein doth sit the dread and fear of kings. ಇದು ಒಂದು. ಇನ್ನು ದ ಬ್ಲೈಂಡ್ ಬಾಯ್ ಕೂಡ ಚೆನ್ನಾಗಿದೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾವ್ದಾದ್ರು ಒಂದು ಮಾಡಿ ಸಾಕು. Oh, say what is that thing called light, which I must never enjoy? What are the blessings of the sight? Oh, tell your poor blind boy. ಸೊ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಬೋದು. ಸೊ ಯಾವ್ದಾದ್ರು ಒಂದು ಮಾಡಿ, ಜೊತೆಗೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ಗೆ ನಿಮ್ಗೆ 2 ಮಾರ್ಕ್ಸಿನ 2 ಪ್ರಶ್ನೆಗಳಿರ್ತವೆ. 2 ಮಾರ್ಕ್ಸಿನ 2 ಪ್ರಶ್ನೆಗಳಿರ್ತವೆ. ಆ 2 ಪ್ರಶ್ನೆಗಳಿಗೆ ನೀವು ಸರಿಯಾದಂತ ಉತ್ತರವನ್ನ ಬರೀಬೇಕಾಗತ್ತೆ. ಹಾಗಾದ್ರೆ ಏನಿದೆ ನೋಡೋಣ. ಒಂದು ಆ ಪ್ಯಾಸೇಜ್ ಅನ್ನ ನೋಡ್ತಾ ಹೋಗೋಣ. 2 ಪ್ಯಾಸೇಜ್ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಸೊ ನೋಡಿ, ಎ ಬ್ಲೈಂಡ್ ಬಾಯ್ ವಿಶ್ಡ್ ಟು ಸಿ ದ ಹೋಲ್ ವರ್ಲ್ಡ್. ಒಬ್ಬ ಕುರುಡ ಹುಡುಗ ಇರ್ತಾನೆ. ಆ ಕುರುಡ ಹುಡುಗ ಆಸೆ ಏನಿರ್ತದೆ ಅವನಿಗೆ, ಹಿ ವಿಶ್ಡ್ ಟು ಸಿ ದ ಹೋಲ್ ವರ್ಲ್ಡ್. ಅವನಿಗೆ ಇಡೀ ಜಗತ್ತನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಸೊ ಅವತ್ತ ಏನ್ ಮಾಡ್ತಾನೆ, ವಿತ್ ಹಿಸ್ ಓನ್ ಐಸ್. ಹೌದಲ್ವಾ, ಪಾಪ ಅವನು ಮೊದಲೇ ಕುರುಡ, ತನ್ನ ಒಂದು ಏನಂತಂದ್ರೆ ಕಣ್ಣಿಗಂದ ಇಡೀ ಜಗತ್ತನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ ಆತನಿಗೆ. ಹೌದಾ? ಸೊ ಅವಾಗ ಏನಾಗತ್ತೆ ಅಂತಂದ್ರೆ, ಹೀಸ್ ಫ್ರೆಂಡ್ಸ್ ಟುಕ್ ಹಿಮ್ ಟು ಜೀಸಸ್. ಅವಾಗ ಇವ್ಗೆ ಯಾವಾಗ ಆಸೆ ಬರುತ್ತೆ, ಅವಾಗ ಅವನ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಜೀಸಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬಾರಪ್ಪ, ಜೀಸಸ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತೇಳಿ. ಅವಾಗ ಜೀಸಸ್ ಒಂದು ಮಾತು ಹೇಳ್ತಾರೆ. ಜೀಸಸ್ ಅಂಡ್ ಸೇಡ್, ಏನು, ಜೀಸಸ್ ಅಲ್ಲ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಲಾರ್ಡ್ ಬ್ಲೆಸ್ ಅವರ್ ಫ್ರೆಂಡ್ ವಿತ್ ಐ ಸೈಟ್. ಅವನ ಫ್ರೆಂಡ್ಸ್ ಏನ್ ಹೇಳ್ತಾರೆ, ಜೀಸಸ್ ನನ್ನ ಫ್ರೆಂಡ್ಗೆ ಏನು ಕಣ್ ಬರುವಂಗ್ ಮಾಡಿ ಅಂತೇಳಿ. ಅವಾಗ ಜೀಸಸ್ ಏನ್ ಮಾಡ್ತಾರೆ, ಪುಟ್ ಹಿಸ್ ಪಾಮ್ಸ್ ಜೆಂಟ್ಲಿ ಆನ್ ಹಿಸ್ ಐಸ್. ತಮ್ಮ ಒಂದು ಪಾಮ್ಸ್ಗಳನ್ನ, ಕೈಗಳನ್ನ ಏನ್ ಮಾಡ್ತಾರೆ, ಅವನ ಐಸ್ ಮೇಲೆ ಇಡ್ತಾರೆ. ಅಂಡ್ ಪ್ರೇಡ್, ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಅಂಡ್ ಆಸ್ಕ್, ಕುಡ್ ಯು ಸೀ ನೌ, ಈಗ ನೋಡ್ತಾ ಇದೆಯಾ ಮಗ ನೀನು ಅಂತ ಕೇಳ್ತಾರೆ. ಅವಾಗ ಆ ಹುಡುಗನಿಗೆ ಖುಷಿ ಆಗುತ್ತೆ. ದ ಬಾಯ್ ವಾಸ್ ಹ್ಯಾಪಿ. ಯಾಕಂತಂದ್ರೆ ಬಿಕಾಸ್ ಹಿ ಕುಡ್ ಸಿ, ಅವನು ನೋಡ್ತಾ ಇದ್ದಾನೆ, ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಿ ಟುಕ್ ಜೀಸಸ್ ಹ್ಯಾಂಡ್. ಅವಾಗ ಖುಷಿಯಾಗಿ ಕುರುಡ ಹುಡುಗ ಏನ್ ಮಾಡ್ತಾನೆ, ಬ್ಲೈಂಡ್ ಬಾಯ್ ಅಂತಂದ್ರೆ ಆ ಜೀಸಸ್ ಹ್ಯಾಂಡ್ ಅನ್ನ ಪಡೆದುಕೊಳ್ತಾನೆ, ಅದಕ್ಕೆ ಕಿಸ್ ಮಾಡ್ತಾನೆ. ಅಂಡ್ ಥ್ಯಾಂಕ್ ಯು ಜೀಸಸ್, ನನಗೆ ಕಣ್ಣನ್ನ ಬರ್ಸಿದಕ್ಕೆ ಅಂತೇಳಿ ಥ್ಯಾಂಕ್ಸ್ ಅನ್ನು ಕೂಡ ಹೇಳ್ತಾನೆ. ಹಂಗಾದ್ರೆ ಪ್ರಶ್ನೆಗಳೇನು, ವಾಟ್ ಡಿಡ್ ದ ಬಾಯ್ ವಿಶ್, ವೇರ್ ಡಿಡ್ ಹೀಸ್ ಫ್ರೆಂಡ್ಸ್ ಟೇಕ್ ಹಿಮ್ ಅಂತ ಪ್ರಶ್ನೆ ಇದೆ. ಬಾಯ್ಗೆ ಏನಪ್ಪ, ಕುರುಡ ಹುಡುಗ ಇರ್ತಾನೆ, ಅವನಿಗೆ ಜಗತ್ತನ್ನ ನೋಡ್ಬೇಕು. ಇಲ್ಲೇ ಇದೆಯಲ್ಲ ಉತ್ತರ. ಎ ಬ್ಲೈಂಡ್ ಬಾಯ್ ವಿಶ್ ಟು ಸಿ ದ ಹೋಲ್ ವರ್ಲ್ಡ್ ವಿತ್ ಹೀಸ್ ಓನ್ ಐಸ್. ತನ್ನ ಕಣ್ಣುಗಳಿಂದ ಜಗತ್ತನ್ನ ನೋಡ್ಬೇಕು ಅಂತ ಹುಡುಗನಿಗೆ ಆಸೆ ಇರುತ್ತೆ. ಹೌದಾ? ಇದು ಒಂದು. ಇನ್ನು ವಾಟ್ ಡಿಡ್ ಜೀಸಸ್ ಡೂ, ಹೌ ಡಿಡ್ ದ ಬಾಯ್ ಥ್ಯಾಂಕ್ ಹಿಮ್. ಹಂಗಾದ್ರೆ ಜೀಸಸ್ ಏನ್ ಮಾಡಿದ್ರು, ಅವನ ಫ್ರೆಂಡ್ಸು ಯಾಕೆ ಜೀಸಸ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ, ಬಾಯ್ ಜೀಸಸ್ ಯಾಕೆ ಥ್ಯಾಂಕ್ಸ್ ಅನ್ನ ಹೇಗೆ ಹೇಳ್ತಾನೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಜೀಸಸ್ ಪುಟ್ ಹಿಸ್ ಪಾಮ್ಸ್ ಜೆಂಟ್ಲಿ ಆನ್ ಹಿಸ್ ಐಸ್ ಅಂಡ್ ಪ್ರೇಡ್ ಅಂಡ್ ಆಸ್ಕ್ಡ್, ಕುಡ್ ಯು ಸಿ ನೌ. ದ ಬಾಯ್ ವಾಸ್ ಹ್ಯಾಪಿ ಬಿಕಾಸ್ ಹಿ ಕುಡ್ ಸಿ. ಅವನು ನೋಡ್ಲಿಕ್ಕೆ ಪ್ರಾರಂಭ ಆಗ್ತಾನೆ. ಸೊ ಹಿ ಟುಕ್ ಜೀಸಸ್ ಹ್ಯಾಂಡ್,
ಕಿಸ್ಡ್ ಇಟ್ ಅಂಡ್ ಥ್ಯಾಂಕ್ಡ್ ಹಿಮ್ ಅಂತ ಹೇಳ್ಬೋದು. ಸೊ ಇನ್ನು ನೇರವಾಗಿ ನಾವು 8-10 ವಾಕ್ಯಗಳು ಬರೀತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು ಅಂತಂದ್ರೆ ನಿಮಗೆ ಯಾವ್ದಾದ್ರು ಒಂದು ಮಾಡಿ, ಇಲ್ಲಿ ಕೂಡ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯರೇ ಮಾಡಿ, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟರೇ ಮಾಡಿ, ಅಥವಾ ದ ಸಾಂಗ್ ಆಫ್ ಇಂಡಿಯಾ ಮಾಡಿ, ಯಾವ್ದಾದ್ರು ಒಂದು ಪ್ರಶ್ನೆ ಮಾಡಿ ಸಾಕು. 3 ಅಥವಾ ಅಂತ ಬರ್ತವೆ, ಯಾವ್ದಾದ್ರು ಒಂದು ಪ್ರಶ್ನೆ ಮಾಡಿದ್ರು ಕೂಡ ನಿಮಗೆ ಉತ್ತರ ಏನಂತ ಮಾರ್ಕ್ಸ್ಗಳು ಬರ್ತವೆ. ಸೊ ಒಂದು ಪ್ರಾಕ್ಟೀಸ್ ಮಾಡಿ. ದ ಪೋಯಟ್ಸ್ ಗ್ರ್ಯಾಂಡ್ಮಾ ವಾಸ್ ಯುನಿಕ್, 3 ಸಮರಿ ಫಿಕ್ಸ್ ಬರ್ತವೆ, ಆದ್ರೆ ಯಾವ್ದಾದ್ರು ಒಂದು ನೀವು ಬರೀತಕ್ಕದ್ದು. ಸೊ ನೋಡಿ ಏನು, ದ ಪೋಯಟ್ ಕಾಲ್ಸ್ ಏನು ಹಿಸ್ ಗ್ರ್ಯಾಂಡ್ ಮದರ್ ಜೀನಿಯಸ್. ಯಾಕೆ? ಬಿಕಾಸ್ ಸಿ ಕುಡ್ ಕ್ಲೈಂಬ್ಸ್ ಟ್ರೀಸ್ ಇವನ್ ಅಟ್ ದ ಏಜ್ ಆಫ್ 62. 62 ವಯಸ್ಸಾದ್ರೂ ಕೂಡ ಆಕೆ ಗಿಡಗಳನ್ನ ಹಾಕ್ತಾ ಇರ್ತಾಳೆ. ಹಾಗಾದ್ರೆ ಯಾರಿಂದ ಕಲ್ತಿರ್ತಾಳೆ ಈಕೆಲ್ಲ ಅಂತಂದ್ರೆ, ಸಿ ಲರ್ನ್ಟ್ ಇಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6. 6 ವಯಸ್ಸಿನಾಗಿದ್ದಾಗ ತನ್ನ ಲವಿಂಗ್ ಬ್ರದರ್ ಇಂದ ಇದನ್ನ ಕಲ್ತಿರ್ತಾಳೆ ಅಂತ ಹೇಳಿ. ಹೌದಾ? ಒಂದು. ಇನ್ನು ಎರಡನೇದು ಏನಪ್ಪಾ ಅಂತ ಕೇಳಿದ್ರೆ ಏನು, ಹರ್ ನೇಬರ್ಸ್ ಟೋಲ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಆಮೇಲೆ ವೆಲ್ ವಿಶರ್ಸ್ ನೇಬರ್ಸ್ ಹೇಳ್ತಾರೆ, ಅಜ್ಜಿ ನೀ ಗಿಡ ಹತ್ತಕ್ಕೆ ಹೋಗ್ಬೇಡ ಅಂತೇಳಿ. ಬಟ್ ಸಿ ಡಿಡಂಟ್ ಸ್ಟಾಪ್ ಟು ಕ್ಲೈಂಬ್ ದ ಟ್ರೀಸ್. ಆಕೆ ಯಾವುದೇ ಕಾರಣಕ್ಕೂ ಟ್ರೀಸ್ ಅನ್ನು ಹತ್ತೋದನ್ನ ನಿಲ್ಲಿಸಲ್ಲ. ಒನ್ ಡೇ ಹರ್ ಫ್ಯಾಮಿಲಿ ಮೆಂಬರ್ಸ್ ವರ್ ಇನ್ ಟೌನ್. ಸಿ ಕ್ಲೈಂಬ್ಡ್ ಎ ಟ್ರೀ, ಕುಡಂಟ್ ಕಮ್ ಡೌನ್. ಆಕೆ ಗಿಡ ಹತ್ತಕ್ಕೆ ಆಕೆ ತಳಗೆ ಬರಲೇ ಇಲ್ಲ. ಸೊ ಆಫ್ಟರ್ ಹರ್ ರೆಸ್ಕ್ಯೂ, ಆಫ್ಟರ್ ಆಕೆ ಹೆಂಗೋ ಬಚಾವ್ ಮಾಡ್ತಾರೆ. ಆಫ್ಟರ್ ಹರ್ ರೆಸ್ಕ್ಯೂ ದ ಡಾಕ್ಟರ್ ಟುಕ್ ಏನು ಟೆಂಪರೇಚರ್, ಆಮೇಲೆ ರೆಕಮೆಂಡೆಡ್ ಹರ್ ಅ ಕ್ವೈಟ್ ವೀಕ್ ಬೆಡ್ ರೆಸ್ಟ್ ಅಂತ ಹೇಳ್ಬೋದು. ಸೊ ಅವಾಗ ಹರ್ ಫ್ಯಾಮಿಲಿ ಮೆಂಬರ್ಸ್ ಸೈಡ್ ವಿತ್ ರಿಲೀಫ್, ಕಿಡ್ಸ್ ಸೈಡ್ ವಿತ್ ರಿಲೀಫ್. ಬಟ್ ಫಾರ್ ಗ್ರ್ಯಾನಿ ಇಟ್ ಅಪಿಯರ್ಡ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್. ಆಕೆಗೆ ನರಕ ಸದೃಶ ವಾತಾವರಣ ಅನ್ಸುತ್ತೆ. ಒನ್ ಡೇ ಸಿ ಕಾಲ್ಡ್ poet's father, Ruskin Bond's father, and demanded a tree house with windows and a door. So the poet's father knew his duties, made her a tree house with windows and a door, so that Granny moved up and enjoyed as her wish with her grandson. ಸೊ ಈ ರೀತಿಯಾಗಿ ಬರೀಬೇಕಾಗತ್ತೆ. ಈ ಥರ 3 ಒಂದೇ ಮಾಡಿ ಸಾಕು. ನಾನು 3 ಕೊಟ್ಟಿದ್ದೀನಿ, 3 ಒಂದೇ ಮಾಡಿ ಏನೋ. ಇನ್ನು ರೈಟ್ ದ ಗಿಸ್ಟ್ ಆಫ್ ದ ಪೋಯಮ್ ಅಂತಂದ್ರೆ, ಗಿಸ್ಟ್ ಅಂದ್ರೆ ನಥಿಂಗ್ ಬಟ್ ಸಮರಿ. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ರಿಟನ್ ಬೈ ಏನಂತಂದ್ರೆ ಜೇಮ್ಸ್ ಥಾಮಸ್ ಫೀಲ್ಡ್ಸ್ ಬರ್ದಂತ ಒಂದು ಇದನ್ನದು. ಏನು ಅಂತಂದ್ರೆ ಇಲ್ಲಿ ಏನಪ್ಪ ಒಂದು ಅಂತಂದ್ರೆ, ಒನ್ಸ್ ಎ ಸಿಪ್ ವಾಸ್ ಕಾಟ್ ಬೈ ದ ವೈಲೆಂಟ್ ಡೀಪ್ ಸ್ಟಾರ್ಮ್. ಅಂದ್ರೆ ಒಂದು ಡೀಪ್ ಸ್ಟಾರ್ಮ್ಗೆ ಆ ಒಂದು ಸಿಪ್ಪು ತುತ್ತಾಗತ್ತೆ ಒಂದು. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಹಾಕಿ ಬರೀಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ದ ಸಿಪ್ ವಾಸ್ ಕಾಟ್ ಬೈ ದ ವೈಲೆಂಟ್ ಸ್ಟಾರ್ಮ್ ಅಟ್ ಮಿಡ್ ನೈಟ್. ಯಾಕೆ ಇಲ್ಲಿ ಹೆದರ್ತಾ ಇದ್ರು ಅಂತಂದ್ರೆ, ಇಟ್ ವಾಸ್ ಮಿಡ್ ನೈಟ್ ಸೆಷನ್, ತುಂಬಾ ಮಧ್ಯರಾತ್ರಿ ಆಗಿತ್ತು. ಆಲ್ ದ ಸೇಲರ್ಸ್ ಹ್ಯಾಡ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಅಲ್ಲಿ ಏನು ಅಂತಂದ್ರೆ ಎಲ್ಲರೂ ಕ್ಯಾಬಿನ್ ಒಳಗೆ ಸೇರಿದ್ರು. ಬಟ್ ಆಲ್ ವರ್ ಫ್ರೈಟನ್ಡ್ ದೇರ್. ಅಲ್ಲೆಲ್ಲ ತುಂಬಾ ಭಯ ಪಟ್ಟಿದ್ರು. ಬಿಕಾಸ್ ದ ಸ್ಟಾರ್ಮ್ ವಾಸ್ ವೆರಿ ಡೀಪ್, ತುಂಬಾ ಡೀಪ್ ಸ್ಟಾರ್ಮ್ ಅದು. ಸ್ಟಾರ್ಮ್ ಅಂದ್ರೆ ಬಿರುಗಾಳಿ ಅಲ್ವಾ. ಸೊ ಇನ್ನೊಂದು ಏನ್ ಬರೀಬೇಕು ಅಂದ್ರೆ, ದ ಸೇಲರ್ಸ್ ಹರ್ಡ್ ದ ರ್ಯಾಟ್ಲಿಂಗ್ ಸೌಂಡ್ ಆಫ್ ದ ಟ್ರಂಪೆಟ್. ಸೊ ಇನ್ನೊಂದು, ಆಲ್ ಸೇಲರ್ಸ್ ಶಡರ್ಡ್ ದೇರ್ ಇನ್ ಸೈಲೆನ್ಸ್. ಎಲ್ಲರೂ ಸೈಲೆನ್ಸ್ ಆಗಿ ಕೂತಿದ್ರು, ಏನಾಗ್ತದ ಮುಂದೆ ಏನಂತ ಹೇಳಿ. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಸೈಲೆಂಟ್ ಆಗಿದ್ರು ಅಂತಂದ್ರೆ, ದ ಸಿ ವಾಸ್ ರೋರಿಂಗ್ ಲೈಕ್ ಅ ಹಂಗ್ರಿ ಲಯನ್. ಸಿ ಕೂಡ ಘರ್ಜನೆ ಮಾಡ್ತಾ ಇತ್ತು, ಯಾರನ್ನ ಯಾವಾಗ ನುಂಗ್ಲಿ ಅಂತ ಹೇಳಿ. ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಇಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ಸ್ ಡಾಟರ್ ಬಹಳ ಧೈರ್ಯನ ತುಂಬುತ್ತಾಳೆ. ಹೌದಾ? ಸೊ ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ, ಅಟ್ ದ್ಯಾಟ್ ಮೂಮೆಂಟ್ ದ ಕ್ಯಾಪ್ಟನ್ ಶೌಟೆಡ್ ದಟ್ ದೇ ವರ್ ಲಾಸ್ಟ್. ಕ್ಯಾಪ್ಟನ್ ಅನೌನ್ಸ್ ಮಾಡ್ಬಿಡ್ತಾನೆ, ನಾವು ಕಳೆದು ಹೋಗ್ಬಿಟ್ಟಿವಿ ಈ ಸಮುದ್ರದಲ್ಲಿ ಅಂತೇಳಿ. ಸೊ ಅದೇ ಸಂದರ್ಭದಲ್ಲಿ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್ ಸಿ ಎನ್ಕರೇಜ್ಡ್ ದೆಮ್.
ಆಕೆ ತುಂಬಾ ಎನ್ಕರೇಜ್ಮೆಂಟ್ ಕೊಡ್ತಾಳೆ. ಆಕೆ ಒಂದು ಮಾತು ಹೇಳ್ತಾಳೆ, isn't God upon the ocean just the same as on the land? ಪಾಪ ದೇವರು ಏನು ಅಂತಂದ್ರೆ ಭೂಮಿ ಮೇಲೆ ಹೆಂಗದಾನೋ ಹಂಗೆ ಸಮುದ್ರದಾಗ ಅದಾನ, ನಮ್ಮನ್ನು ಕಾಪಾಡ್ತಾನ ಅಂತ ಹೇಳಿ ಧೈರ್ಯ ತುಂಬ್ತಾಳೆ. ಸಿ ಎನ್ಕರೇಜ್ಡ್ ದೆಮ್. ಸೊ ಅವಾಗ ಏನಾಗುತ್ತಂದ್ರೆ ಯಾರು ಆಲ್ ದ ಸೀಮೆನ್ ದೆ ಟು ಕರೇಜ್, ಅವರೆಲ್ಲ ಧೈರ್ಯ ಬಂದ್ಬಿಡುತ್ತೆ. ಆಲ್ ವರ್ ಕಿಸ್ಡ್ ದ ಲಿಟಲ್ ಮೇಡನ್, ಆ ಕಣ್ಣಿಕೆಗೆ ಕಿಸ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತಂದ್ರೆ ದ ಸೇಲರ್ಸ್ ಆಂಕರ್ಡ್ ದ ಶಿಪ್ ಸೇಫ್ಲಿ ಇನ್ ಹಾರ್ಬರ್ ಅಂಡ್ ದ ಮಾರ್ನಿಂಗ್ ಏನೋ ಇನ್ ದ ಸ್ಕೈ ವಾಸ್ ಶೈನಿಂಗ್ ವೆರಿ ಕ್ಲಿಯರ್ಲಿ ಅಂತ ಹೇಳ್ಬೋದು. ಸೊ ಒಟ್ನಲ್ಲಿ ಇದ್ರದ್ದು ಅರ್ಥ ಏನು ಅಂತಂದ್ರೆ ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ಯಾರು ಶೌರ್ಯತನದಿಂದ ಇರ್ತಾರೆ, ಶೂರತನದಿಂದ ಇರ್ತಾರೆ, ಅವ್ರಿಗೆ ಯಾವಾಗಲೂ ಅದೃಷ್ಟ ಒಲಿಯುತ್ತೆ. ಫಾರ್ಚೂನ್ ಅಪೋಸಿಟ್ ವರ್ಡ್ ಆಫ್ ಫಾರ್ಚೂನ್ ಈಸ್ ಮಿಸ್ಫಾರ್ಚೂನ್, ಫಾರ್ಚುನೇಟ್, ಅನ್ಫಾರ್ಚುನೇಟ್. ಸೊ ಒಂದಂತೂ ತಿಳ್ಕೊಂಡ್ಬಿಡಿ, ಗಾಡ್ ಈಸ್ ಎವ್ರಿವೇರ್ ಬಟ್ ಮ್ಯಾನ್ ಹ್ಯಾಸ್ ಫೇತ್ ಇನ್ ಹಿಮ್. ಮನುಷ್ಯ ಅವ್ರ ಮೇಲೆ ನಂಬಿಕೆ ಇಡಬೇಕು ಅಂತ ಇದರ ವಾದ. ಇನ್ನೊಂದು ಸಮರಿ ಯಾವ್ದಪ್ಪ ಅಂದ್ರೆ ವಿನಾಯಕ ಕೃಷ್ಣ ಗೋಕಾಕ್ ಬರೆದದ್ದು ಬ್ರೈಟರ್ ಇಂಡಿಯಾ ಬಗ್ಗೆ ಬರೆದಿದ್ದಾರೆ. ಸೊ ಏನು ಅಂತಂದ್ರೆ ದಿಸ್ ಪೋಯಮ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಕನ್ವರ್ಸೇಷನ್ ಬಿಟ್ವೀನ್ ಏನು ಅಂತಂದ್ರೆ ಮದರ್ಲ್ಯಾಂಡ್ ಅಂಡ್ ದ ಪೋಯೆಟ್, ಮದರ್ಲ್ಯಾಂಡ್ ಮತ್ತು ಪೋಯೆಟ್ ಬಗ್ಗೆ ಕನ್ವರ್ಸೇಷನ್ ಇದೆ. ಆಮೇಲೆ ಇನ್ನೊಂದಂದ್ರೆ ದಿಸ್ ಪೋಯಮ್ ಹ್ಯಾಸ್ ಅ ಗ್ರೇಟ್ ವಿಷನ್ ಆಫ್ ದ ಫ್ಯೂಚರ್ ಆಫ್ ಅವರ್ ಇಂಡಿಯಾ. ಇಂಡಿಯನ್ ಫ್ಯೂಚರ್ ಬಗ್ಗೆ ತುಂಬಾ ಒಂದು ಗ್ರೇಟ್ ಆಸ್ಪೆಕ್ಟ್ ಇದೆ ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಮದರ್ಲ್ಯಾಂಡ್ ನೋಡಿ, ವೇರ್ ದ ಮದರ್ಲ್ಯಾಂಡ್ ವಾಸ್ ರೈಸಿಂಗ್ ಇನ್ ಕ್ಲಿಯರ್ ಬ್ಲೂ ಸ್ಕೈ ಅಂತ ಹೇಳ್ಬೋದು. ಇಲ್ಲಿ ದ ಡಾನ್ ವಿಲ್ ಬಿ ಕ್ಲಿಯರ್. ದ ಡಾನ್ ಅಂತಂದ್ರೆ ಏನು, ಸೂರ್ಯ, ಸನ್ ಅಂತ ಹೇಳ್ಬೋದು, ಸೂರ್ಯ. ಇವೆಲ್ಲ ಪಾಯಿಂಟ್ಸ್ಗಳನ್ನ ಹಾಕಿ ಬರಿಬೇಕಾಗತ್ತೆ. ಆಮೇಲೆ ಸನ್ ಗಾಡ್ ವಿಲ್ ಟೇಕ್ ಅವೇ ದ ಡಾರ್ಕ್ನೆಸ್ ಅಂಡ್ ಫಿಲ್ ಇಟ್ ವಿತ್ ಲೈಟ್ ಅಂತ ಹೇಳ್ಬೋದು. ಸೊ ಹೀಗೆ ಇದು ಫ್ಯೂಚರ್ ಎಂಡ್ ಬಗ್ಗೆ ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಎಸ್ಸೆ ರೈಟಿಂಗು. ನೀವು ಒಂದು ತಿಳ್ಕೊಂಬಿಡಿ, ಎಸ್ಸೆ ರೈಟಿಂಗ್ ಬರೀತಕ್ಕಂಥ ಸಂದರ್ಭದಲ್ಲಿ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು ಇಂಟ್ರಡಕ್ಷನ್, ಪರಿಚಯ. ಎರಡನೇದು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕನ್ಕ್ಲೂಷನ್. ನಿಮಗೆ 4 ಅಂಕಗಳು ಇರ್ತವೆ. ಇಂಟ್ರಡಕ್ಷನ್ ಬರೋದ್ರಂದ್ರೆ 1 ಮಾರ್ಕ್ಸು, ಎಕ್ಸ್ಪ್ಲನೇಷನ್ ಬರೋದ್ರಂದ್ರೆ 2 ಮಾರ್ಕ್ಸು, ದೆನ್ ಕನ್ಕ್ಲೂಷನ್ ಉಪಸಂಹಾರ ಬರೋದ್ರಂದ್ರೆ 1 ಮಾರ್ಕ್ ಇರುತ್ತೆ. ಇಂಟ್ರಡಕ್ಷನ್ ಏನು ಅಂತಂದ್ರೆ ಬೇಸಿಕ್ ಐಡಿಯಾಸ್ ಬರಿಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ಏನಾಗುತ್ತೆ, ಇಂಪಾರ್ಟೆನ್ಸ್ ಆಫ್ ಯೋಗ ಅಂತಿದೆ. ಯೋಗದ ಬಗ್ಗೆ ಬೇಸಿಕ್ ಐಡಿಯಾಸ್ ಬರಬೇಕು. ಏನು, ಯೋಗ ಈಸ್ ಆನ್ ಎನಿಸಿಯಂಟ್ ಆರ್ಟ್ ದ್ಯಾಟ್ ಕನೆಕ್ಟ್ಸ್ ದ ಮೈಂಡ್ ಅಂಡ್ ಬಾಡಿ. ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಬರಿಬೇಕು. ಜೊತೆಗೆ ಇನ್ನು ಎಕ್ಸ್ಪ್ಲನೇಷನ್ ದಲ್ಲಿ ಏನು ಅಂತಂದ್ರೆ, ಎಕ್ಸ್ಪ್ಲನೇಷನ್ ದಲ್ಲಿ ಏನಪ್ಪಾ ಅಂತಂದ್ರೆ ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ಯೋಗ. ನೀವು ಯೋಗ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ, ಅದರಿಂದ ಏನೇನು ನಿಮಗೆ ಬೆನಿಫಿಟ್ಸ್ ಇದಾವೆ, ಬೆನಿಫಿಟ್ಸ್ ಆಫ್ ಯೋಗ, ಅದನ್ನೆಲ್ಲ ಬರಿಬೇಕಾಗತ್ತೆ. ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಪರ್ಫಾರ್ಮ್ ಯೋಗ. ಎಲ್ಲ ದೇಶಗಳಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಯೋಗವನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆ ಮಾಡ್ತಾರೆ, ಇದೆಲ್ಲ ಕಾರಣ ಏನು ಅಂತಂದ್ರೆ ಯೋಗ ರಿಲ್ಯಾಕ್ಸ್ ದೇರ್ ಮೈಂಡ್ಸ್, ಅವರ ಮನಸ್ಸುಗಳನ್ನ ತುಂಬಾ ರಿಲ್ಯಾಕ್ಸ್ ಮಾಡುತ್ತೆ. ಅಂಡ್ ಕೀಪ್ ದೇರ್ ಬಾಡೀಸ್ ಫಿಟ್. ಇದು ಕೂಡ ನೋಡಿ, ನೀವೆಲ್ಲ ಬಾಬಾ ರಾಮದೇವ್ ಹೆಸರು ಕೇಳಿರ್ಬೋದು. ನೋಡಿ ಅವ್ರು ಬಹಳ ಯೋಗ ಮಾಡಿ ಎಷ್ಟು ಬಾಡಿಯನ್ನ ಫಿಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನ ನಾವು ಬರಿಬೇಕಾಗುತ್ತೆ. ಇನ್ ಕನ್ಕ್ಲೂಷನ್ ಪಾಯಿಂಟ್ ದಲ್ಲಿ ಏನು ಅಂತಂದ್ರೆ, ಕನ್ಕ್ಲೂಷನ್ ದಲ್ಲಿ ರೈಟ್ ಯುವರ್ ಓನ್ ಒಪಿನಿಯನ್. ನಿಮ್ಮ ಅಭಿಪ್ರಾಯ ಏನು, ಯೋಗ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬರಿಬೇಕಾಗತ್ತೆ. ಸೊ ಇಲ್ಲಿ ನಾನು ಬರ್ದಿದ್ದೆ ನೋಡಿ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಬರ್ದಿದ್ದೀನಿ. ಇಟ್ ಈಸ್ ದ ಸೀಕ್ರೆಟ್ ಟು ಲಿವಿಂಗ್ ಎ ಹೆಲ್ತಿ ಅಂಡ್ ಲಾಂಗ್ ಲೈಫ್. ಇದು ಒಂದು ಸೀಕ್ರೆಟು. ನಾವು ಆರೋಗ್ಯವಾಗಿರಬೇಕು, ದೀರ್ಘಕಾಲ ಜೀವನವನ್ನು ನಡೆಸಬೇಕು. ಸೊ ಅದಕ್ಕೆ ಅದು ಬೆನಿಫಿಟ್ ಆಗುತ್ತೆ ಅಂತ ಬರಿಬೇಕಾಗುತ್ತೆ. ಆಮೇಲೆ ನಾವು ಎಲ್ಲ ಮೆಡಿಸಿನ್ ತಗೊಂಡೆ ರೋಗ ಹೋಗಿಸ್ಬೇಕತ್ತೇನಿಲ್ಲ. ಯೋಗದಿಂದ ಕೂಡ ನಾವೇನು ಮಾಡೋದು, ವಿ ಅವಾಯ್ಡ್ ಮೆಡಿಸಿನ್ಸ್. ಸೊ ಯೋಗದಿಂದ ನಾವು ಮೆಡಿಸಿನ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಒಂದು. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್. ನ್ಯಾಷನಲ್ ಫೆಸ್ಟಿವಲ್ಸ್ ಕೂಡ ಇಂಟ್ರಡಕ್ಷನ್ ಇರುತ್ತೆ, ಎಕ್ಸ್ಪ್ಲನೇಷನ್ ಮತ್ತೆ ಕನ್ಕ್ಲೂಷನ್ ಬರಿಬೇಕಾಗುತ್ತೆ. ನ್ಯಾಷನಲ್ ಫೆಸ್ಟಿವಲ್ಸ್ ಅಂದ್ರೆ ಇನ್ ಕನ್ನಡ ರಾಷ್ಟ್ರೀಯ ಹಬ್ಬಗಳು ಆರ್ ದ ಸುಪ್ರೀಂ ಇಂಪಾರ್ಟೆನ್ಸ್ ಟು ದ ಸಿಟಿಜನ್ಸ್ ಆಫ್ ಇಂಡಿಯಾ. ಓಕೆ. ಅಂಡ್ ನ್ಯಾಷನಲ್ ಫೆಸ್ಟಿವಲ್ಸ್ ಯಾಕೆ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತಂದ್ರೆ ದೇ ರಿಮೈಂಡ್ ಅಸ್ ಆಫ್ ದ ಸಿಗ್ನಿಫಿಕೆನ್ಸ್ ಆಫ್ ಫ್ರೀಡಮ್, ಡೆಮೋಕ್ರಸಿ ಅಂಡ್ ಪೀಸ್. ಇದ್ರ ಬಗ್ಗೆ ಅದು ಹೇಳ್ತವೆ. ಆಮೇಲೆ ಇಲ್ಲಿ ಅಡ್ವಾಂಟೇಜಸ್ ಆಫ್ ಏನು ನ್ಯಾಷನಲ್ ಫೆಸ್ಟಿವಲ್ಸ್, ಇವು ಆಚರಿಸೋದು ಏನ್ ಬೆನಿಫಿಟ್ ಇದೆಯಪ್ಪ ನಮಗೆ, ಅದನ್ನ ಬರೀಬೇಕಾಗತ್ತೆ. ಏನು, ವೇ ಆಫ್ ಸ್ಪ್ರೆಡಿಂಗ್ ಯುನಿಟಿ, ನಾವೆಲ್ಲರೂ ಒಂದಂತ ಹೇಳ್ಬೋದು, ಅದ್ರ ಬಗ್ಗೆ ಹೇಳ್ಬೋದು ಅಂತ ಹೇಳ್ತಾರೆ.
ಸೊ ಇನ್ನೊಂದು ಕನ್ಕ್ಲೂಷನ್ ಏನ್ ಬರಿಬಹುದು ಅಂತಂದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ವಿ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ಆಲ್ ರೌಂಡ್ ದ ಇಯರ್. ಸಾಮಾನ್ಯವಾಗಿ ವರ್ಷ ತುಂಬ ಕೆಲವೊಂದು ಫೆಸ್ಟಿವಲ್ಸ್ ನಾವು ಆಚರಣೆ ಮಾಡೇ ಮಾಡ್ತೀವಿ. ಸೊ ಅವನ್ನೆಲ್ಲ ಬರಿಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತಂದ್ರೆ ಏರ್ ಪೊಲ್ಯೂಷನ್, ನಾವೇನು ವಾಯು ಮಾಲಿನ್ಯ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಬೇಸಿಕ್ ಐಡಿಯಾಸ್ ಬರಿಬೇಕಾಗತ್ತೆ. ಏರ್ ಪೊಲ್ಯೂಷನ್ ಇಸ್ ದ ಕಂಟ್ಯಾಮಿನೇಷನ್ ಆಫ್ ದ ಅಟ್ಮಾಸ್ಫಿಯರ್ ವಿತ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಅಂತ ಹೇಳಬೇಕು. ಅಂದ್ರೆ ಈ ವಾತಾವರಣದಲ್ಲಿ ಬಿಡುಗಡೆ ಆಗ್ತಾವೆ ನೋಡಿ. ಕೆಲವೊಂದಿಷ್ಟು ಹೇಳ್ತೀನಿ ನಿಮಗೆ. CFC ಇರ್ಬೋದು. CFC ಅಂತಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್, ಡೈರೆಕ್ಟ್ಲಿ ಏರ್ ಬಿಡುಗಡೆ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, CO ಅಂತ ನಾವೇನ್ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, CO2 ಅಂತ ನಾವೇನ್ ಕರಿತೀವಿ, ಹೌದಾ. ಸೊ ದೀಸ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಗ್ಯಾಸಸ್, ಲಿಕ್ವಿಡ್ಸ್, ಸಾಲಿಡ್ಸ್ ಅಂತ ಹೇಳ್ತಾರೆ. ಸೊ ಇನ್ನು ಎಕ್ಸ್ಪ್ಲನೇಷನ್ ಕೂಡ, ಆಮೇಲೆ ಎಕ್ಸ್ಪ್ಲನೇಷನ್ ಏನ್ ಬರಿಬಹುದು ಅಂತಂದ್ರೆ, ಡಿಸ್ಅಡ್ವಾಂಟೇಜಸ್ ಆಫ್ ಏರ್ ಪೊಲ್ಯೂಷನ್. ಏನೇನು ಏರ್ ಪೊಲ್ಯೂಷನ್ ಪ್ರಾಬ್ಲಮ್ ಇದೆ ಅಂತಂದ್ರೆ, ಇಟ್ ಕ್ಯಾನ್ ಕಾಸ್ ವೆರೈಟಿ ಆಫ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್. ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನ ತಂದು ಬಿಡ್ಬೋದು. ಅಸ್ತಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಮತ್ತೆ ಈವನ್ ಲಂಗ್ ಕ್ಯಾನ್ಸರ್ ಕೂಡ ಆಗ್ಬೋದು. ಸೊ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ದ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಅಂಡ್ ಅದರ್ ಕಾರ್ಡಿಯೋವೆಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇನ್ನು ಕನ್ಕ್ಲೂಷನ್ ಕೂಡ ರೈಟ್ ಯುವರ್ ಓನ್ ಒಪಿನಿಯನ್ ಅಂತ ಈಗಾಗಲೇ ಹೇಳಿದ್ದೀನಿ. ಇನ್ ಅಡಿಷನ್, ಏರ್ ಪೊಲ್ಯೂಷನ್ ಕ್ಯಾನ್ ಡ್ಯಾಮೇಜ್ ಪ್ಲಾಂಟ್ಸ್, ಅನಿಮಲ್ಸ್. ಇಟ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ಬೋದು. ಇನ್ನು ಲೆಟರ್ ಬಗ್ಗೆ ನಾವು ನೋಡ್ಲೇಬೇಕಾಗತ್ತೆ. ಲೆಟರು ಎರಡು ರೀತಿ ಲೆಟರ್ಸ್ ಇರ್ತವೆ. ಒಂದು ಅಫಿಷಿಯಲ್ ಲೆಟರು ಮತ್ತೆ ಒಂದು ಪರ್ಸನಲ್ ಲೆಟರ್ ಇರುತ್ತೆ. ಈಗ ಪರ್ಸನಲ್ ಲೆಟರ್ ಅಂದ್ರೆ ಏನು, ಫ್ರೆಂಡು, ಸಿಸ್ಟರು, ಬ್ರದರು, ಮತ್ತೆ ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಪಾ, ಡ್ಯಾಡಿ, ಡ್ಯಾಡಿ, ಮಮ್ಮಿ, ಸೊ ಎಲ್ಲ ಬರ್ತವೆ. ಸೊ ಅಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಅಲ್ಲಿ ಏನು ಇಮ್ಯಾಜಿನ್ ಕೊಟ್ಟಿರ್ತಾರೆ ಅವೇ ಹೆಸರನ್ನ ತಗೋಬೇಕು. ಇಲ್ಲಿ ಪ್ರಜ್ವಲ್ ಅಂತ ಕೊಟ್ಟಿದ್ದಾರೆ, ಪ್ರಕೃತಿ ಅಂತ ಕೊಟ್ಟಿದ್ದಾರೆ. ಎರಡೂ ತಗೋಬಾರ್ದು, ಒಂದೇ ಯಾವ್ದಾದ್ರು ತಗೋಬೇಕು. ಪ್ರಜ್ವಲ್ ಅಂದ್ರೆ ಹುಡುಗ ಆಗಿದ್ರೆ ಪ್ರಜ್ವಲ್ ಅಂತ ತಗೊಳ್ಳಿ, ಹುಡುಗಿ ಆಗಿದ್ರೆ ಪ್ರಕೃತಿ ಅಂತ ತಗೊಳ್ಳಿ. ಆಮೇಲೆ ಇದೇ ಸ್ಕೂಲ್ ಅಡ್ರೆಸ್ ಅನ್ನ ಬರಿಬೇಕಾಗತ್ತೆ. ಅದು ಹೆಂಗ್ ಬರೀಬೇಕು ಅಂತ ಮಾಡಲ್ ತೋರಿಸ್ತೇನೆ ನಿಮ್ಗೆ. ಸದ್ಯ ಗೌರ್ಮೆಂಟ್ ಹೈಸ್ಕೂಲ್ ಪೀರಾಪುರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಒಂದು ಲೆಟರ್ ಕೊಟ್ಟಿದ್ದಾರೆ ನೋಡಿ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಫಾರ್ ಯುವರ್ ಸ್ಕೂಲ್ ಆನ್ಯುವಲ್ ಡೇ ಫಂಕ್ಷನ್ ಬಗ್ಗೆ ಹೇಳಿದ್ದಾರೆ. ಸೊ ಯಾವ ರೀತಿ ಬರೀಬೇಕು, ಇದೇ ರೀತಿ ಬರೀರಿ ಮೆಥಡ್ ನೋಡಿ. ಈ ಹಾಳೆ ಇರ್ತದಲ್ವಾ, ಹಾಳೆ ಒಂದು ಈ ಕಡೆ ಫ್ರಾಮ್ ನಾವು ತೋಡಿದ್ರಲ್ಲಿ ಫ್ರಾಮ್ ಅಂತ ಬರೀಬೇಕು. ಹುಡುಗ ಆಗಿದ್ರೆ ಪ್ರಜ್ವಲ್ ಅಂತ ತಗೊಳ್ಳಿ, ಅದೇ ಸ್ಕೂಲ್ ಹೆಸರನ್ನ ತಗೊಳ್ಳಿ, ಕೊಟ್ಟಂತ ಸ್ಕೂಲ್ ಹೆಸರನ್ನ ತಗೊಳ್ಳಿ. ಗೌರ್ಮೆಂಟ್ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ, ಪೀರಾಪುರ. ಮತ್ತೆ ನೀವು ಎಕ್ಸಾಮ್ ಏನ್ ಬರೀತೀರಿ, ನೀವು ನಾಳೆ ಬರೀತೀರಲ್ವಾ. ಸೊ 27 ಅಂತ ಹಾಕಿ, 27 ಫೆಬ್ರವರಿ 2024 ನಾಳೆ ಡೇಟ್ ಹಾಕಿ. ಅಂಡ್ ಡಿಯರ್ ಫ್ರೆಂಡ್ ಫಸ್ಟ್ ಸ್ಯಾಲ್ಯುಟೇಷನ್ ಬರೀಬೇಕಾಗುತ್ತೆ. ಇಲ್ಲಿ ಯಾವುದೇ ಕಾರಣ ಪರ್ಸನಲ್ ಲೆಟರ್ದಲ್ಲಿ ಸಬ್ಜೆಕ್ಟ್ ಬರೀಬಾರ್ದು. ಸೊ ಡಿಯರ್ ಫ್ರೆಂಡ್ ಅಂತ ಬರ್ಬಿಟ್ಟು ಇಲ್ಲಿ ಬಾಡಿ ಆಫ್ ದ ಲೆಟರ್ ಬರೀಬೇಕಾಗುತ್ತೆ. ಹಿಯರ್ ಐ ಆಮ್ ಫೈನ್, ಹೌ ಆರ್ ಯು ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹಾಕಿ ಬರೀಬೇಕಾಗತ್ತೆ. ಸೊ ಆಮೇಲೆ ಇಲ್ಲಿ ಬಾಡಿ ಆಫ್ ದ ಲೆಟರ್ ಕ್ಲಿಯರ್ ಆಗಿ ನಿಮಗೆ ಬರೀಬೇಕಾಗತ್ತೆ. ಜೊತೆಗೆ ಇಲ್ಲಿ ಫೈನಲ್ ಸ್ಯಾಲ್ಯುಟೇಷನ್ ಕೂಡ ಬರೀಬೇಕಾಗುತ್ತೆ. ಐ ಲುಕ್ ಫಾರ್ವರ್ಡ್ ಟು ಸಿ ಯು ದೇರ್ ಅಂತ ಬರೆದಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಯುವರ್ ಲವ್ಲಿ ಫ್ರೆಂಡ್ ಪ್ರಜ್ವಲ್ ಅಂತ ಹೇಳ್ಬೋದು. ಸೊ ಎಲ್ಲ ಈ ಸೈಡ್ ಇರಬೇಕು, ನಾ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಫಿಷಿಯಲ್ ಲೆಟರ್ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ರೈಟ್ ಎ ಲೆಟರ್ ಟು ದ ಏನು ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳ್ತಾರೆ ಆಫ್ ಯುವರ್ ಏರಿಯಾ, ಕಂಪ್ಲೇನಿಂಗ್ ಅಬೌಟ್ ದ ಬ್ಯಾಡ್ ರೋಡ್ಸ್ ಅಂಡ್ ಟ್ರೇಡ್ಸ್ ಇನ್ ಯುವರ್ ಲೊಕ್ಯಾಲಿಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಅದೇ ನೇಮನ್ನು ತಗೋಬೇಕು. ನಿಮ್ಮ ನೇಮ್ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಪ್ರಜ್ವಲ್, ಗೌರ್ಮೆಂಟ್ ಹೈಸ್ಕೂಲ್, ಪೀರಾಪುರ. ಮತ್ತೆ ಡೇಟು ನಾಳಿದ್ದು ಹಾಕಬೇಕು. ನಾಳೆ ಬರೀತಾ ಇರ್ತಾರಲ್ವಾ, ನಾಳೆ ಡೇಟ್ ಹಾಕಬೇಕು. ಇದೇ ಪ್ಯಾಟರ್ನ್ದಾಗ ಡೇಟ್ ಹಾಕಬೇಕು, ಯಾವುದೇ ಕಾರಣಕ್ಕೂ ಪ್ಯಾಟರ್ನ್ ಚೇಂಜ್ ಮಾಡುವಂಗಿಲ್ಲ. ಮತ್ತೆ ಟು ಅಡ್ರೆಸ್ ಅಫಿಷಿಯಲ್ ಅಡ್ರೆಸ್ ಇಲ್ಲೇ ಬರೀಬೇಕಾಗತ್ತೆ. ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪೀರಾಪುರ ಅಂತ ಈ ಸೈಡೇ ಬರೀಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೆಸ್ಪೆಕ್ಟೆಡ್ ಸರ್ ಅಂತ ಫಸ್ಟ್ ಸ್ಯಾಲ್ಯುಟೇಷನ್ ಬರೀಬೇಕಾಗತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಟು ಕಂಪ್ಲೇನ್ ಅಬೌಟ್ ದ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಬಾಡಿ ಆಫ್ ದ ಲೆಟರ್ ಬರೀಬೇಕಾಗುತ್ತೆ. ಏನು ಆಸ್ ಪರ್ ಅಬೌವ್ ಸಬ್ಜೆಕ್ಟ್ ಐ ಆಮ್ ಪ್ರಜ್ವಲ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ GHS ಪೀರಾಪುರ. ಸೊ ಇದೆಲ್ಲ ಬರಿತಾ ಹೋಗಿದ್ದಾರೆ. ವಿ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಅಂಡ್ ಡಿಫಿಕಲ್ಟೀಸ್ ಬಿಕಾಸ್ ಆಫ್ ದಟ್ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಬರಿತಾ ಹೋಗಬೇಕು. ಐ ಹೋಪ್ ದಟ್ ಮೈ ರಿಕ್ವೆಸ್ಟ್ ಬ್ರಿಂಗ್ಸ್ ರಿಕ್ವೈರ್ಡ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಥ್ಯಾಂಕಿಂಗ್ ಯು ಅಂತ ಫೈನಲ್ ಸಲ್ಯೂಷನ್ ಮರಿಬಾರ್ದು. ಥ್ಯಾಂಕಿಂಗ್ ಯು ಅಂತ ಬರಲೇಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಯುವರ್ಸ್ ಫೇತ್ಫುಲಿ ಅಂತ ಬರಿಬೇಕು. ಯುವರ್ಸ್ ಫೇತ್ಫುಲಿ ಅಲ್ಲೇನು ಹೆಸರು ತಗೊಂಡಿರ್ತಾರೆ ಅದೇ ಹೆಸರಿನಲ್ಲಿ ತಗೋಬೇಕಾಗತ್ತೆ. ಪ್ರಜ್ವಲ್ ಅಂತ ಕೊಟ್ಟಿದ್ದಾರೆ, ಪ್ರಜ್ವಲ್ ಅಂತ ತಗೋಬೇಕು. ಸೊ ಇಷ್ಟು ತಗೊಂಡು ನೀವು ಏನಂತಂದ್ರೆ ಎಲ್ಲ ಉತ್ತರಗಳನ್ನ ಬರೀಬೇಕಾಗತ್ತೆ. ಸೊ ಎಲ್ಲ ಡಿಟೇಲ್ ಆಗಿ ನಿಮಗೆ ಚರ್ಚೆ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸ್ಗೆ. ನಾಳೆ ಎಕ್ಸಾಮ್ ಬರೀತಾ ಇದ್ದೀರಾ, ಆಲ್ ದ ಬೆಸ್ಟು. ಸೊ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಮತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.